ನಿನ್ನೆ ದಿವಸದಲ್ಲಿ ಕೂಡ ಸೇವೆ ಮಾಡಿದಂತ ಕೇರಳದಿಂದ ಅಲ್ಲಿ ಹಾಸನಕ್ಕೆ ಬಂದು ಅಲ್ಲಿ ಕೂಡ ಸೇವೆ ಇತ್ತು. ಅದನ್ನು ಮುಗಿಸಿ ನಂತರ ನಮ್ಮೊಟ್ಟಿಗೆ ಅವರಿಗೆ ವಯಸ್ಸಾದ್ರೂ ಕೂಡ ಇಷ್ಟು ವರ್ಷದಲ್ಲಿ ಅವರ ದೇವರಲ್ಲಿ ಎತ್ತರ ವಯಸ್ಸು 69 ಅಲ್ಲಿಯ 69 ವರ್ಷ ಕನ್ನಡ ಸಂಸ್ಥೆ 69 ವರ್ಷ ಇದ್ರೂ ಕೂಡ ಬಸ್ಸಲ್ಲಿ ಗವರ್ಮೆಂಟ್ ಬಸ್ಸಲ್ಲಿ ಪ್ರಯಾಣ ಮಾಡಿಕೊಂಡು ಎಲ್ಲೆಲ್ಲಿ ಸೇವೆಗೆ ಅವರು ಹೋಗುವರಾಗಿದ್ದಾರೆ. ಅದೇ ಅಷ್ಟೇ ಅಲ್ಲದೆ ಬೈಬಲ್ ಕಾಲೇಜ್ ಟೀಚರ್ ಕೂಡ ಅವರು ಅನೇಕ ಸ್ಟೂಡೆಂಟ್ಗಳಿಗೆ ಮಾರ್ಗದರ್ಶನ ಕೊಟ್ಟು ಅವರ ದೇವರ ಕಡೆಗೆ ನಡೆಸಿದ್ರು. ಒಳ್ಳೆ ಒಂದು ನಾನು ಅವರಿಗೆ ಕಂಡುಕೊಂಡಂತ ಒಂದು ಕಾರ್ಯ ಏನಂದ್ರೆ ಒಳ್ಳೆಯ ಪ್ರಕಟಣೆ, ಒಳ್ಳೆಯ ದೇವರ ವಾಕ್ಯದ ಒಂದೊಂದು ವಿಷಯಕ್ಕೂ ಕೂಡ ಅದೇ ರೀತಿಯಲ್ಲಿ ಪ್ರವಾದನಾತ್ಮಕವಾದ ಸಂದೇಶ ಬೇಕಾಗಿರುವಂತಹ ಕಾರ್ಯ, ಒಂದೊಂದು ವಿಷಯಗಳು, ಅವರ ಹಿನ್ನೆಲೆ, ಅವರ ಎಲ್ಲ ಹಿಸ್ಟ್ರಿಗಳನ್ನು ಸತ್ಯವೇದದಲ್ಲಿ ತಿಳಿದುಕೊಂಡು ಅದರ ಕುರಿತು ಅವರು ಮಾತನಾಡುತ್ತಾರೆ. ಆಮೇಲೆ ನಾವು ಕೂಡ ಅದೇ ಫೀಲ್ಡ್ ಅಲ್ಲಿ ಇರುವ ನಿಮಿತ್ತವಾಗಿ ಅವರಿಗೆ ನನಗೆ ತುಂಬಾ ಒಂದು ಆಸಕ್ತಿ ಆಯಿತು ಮತ್ತೆ ಇಷ್ಟವಾಯಿತು. ಅಲ್ಲಿಯ ಒಂದು ಸೇವೆ ತುಂಬಾ ಕಾರ್ಯಗಳಿರ್ತದೆ, ಅದು ಎಲ್ಲವೂ ಕೂಡ ಮಿಕ್ಸ್ ಆಗಿ ನಮಗೆ ಸಿಕ್ಕುವಂಥದ್ದು, ಟೀಚಿಂಗ್ ನಮಗೆ ಸಿಕ್ಕುವಂಥದ್ದು ಬಹಳ ಒಂದು ಆಶೀರ್ವಾದ, ಹೌದಲ್ವಾ? ದೇವರಿಗೆ ಸ್ತೋತ್ರ. ದೇವರ ಕೃಪೆಯಿಂದ ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಅವರನ್ನು ಮುಂದಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಪಾಸ್ಟರ್ ವಿನೋದ್ ಜಾನ್ಸನ್ ಅವರು ನಮ್ಮ ಮಧ್ಯದಲ್ಲಿ ಬಂದು ಈ ದಿವಸ ಸೇವೆ ಸಲ್ಲಿಸಲಿದ್ದಾರೆ. ಅವರಿಗೆ ಭಾಷಾಂತರ ಮಾಡುವುದಕ್ಕಾಗಿ ನಾನು ಭಾಷಾಂತರ ಮಾಡಲಾಗಿದ್ದೇನೆ. ಬೇಗನೆ ಬರುವ ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇನೆ. ಒಂದು ಸಮಯ ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ಈ ಒಳ್ಳೆಯ ಹಗಲಿನ ಜಾವಕ್ಕಾಗಿ ಸ್ತುತಿಸುತ್ತೇವೆ. ಕರ್ತನೇ, ದಿವಸವನ್ನು ನಿಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಇದು ನಿನ್ನ ದಿವಸವಾಗಿದೆ ಅಲ್ಲವೇ? ಕರ್ತನೇ, ಅನೇಕ ವಿಷಯಗಳನ್ನು ಕಾಣದಂತ ಒಂದು ದಿವಸಗಳಾಗಿದೆಯಲ್ವಾ? ನಾವೆಲ್ಲರೂ ಸೇರಿಸಕ್ಕಾಗಿ ಸ್ತೋತ್ರ. ಈ ಸಭೆಯನ್ನು ಅನುಗ್ರಹಿಸು ಕರ್ತನೇ, ಇದನ್ನು ಉನ್ನತಿಪಡಿಸು. ಅನೇಕ ಜನರು ಹಾದು ಬರುವಾಗೆ ದೇವರೇ ಸಹಾಯ ಮಾಡು. ಇಲ್ಲಿರುವಂತಹ ಪ್ರತಿಯೊಂದು ವಿಶ್ವಾಸಿಗಳ ಆತ್ಮಿಕವಾದ ಹೋರಾಟ ಉಳ್ಳವರು, ಬಲವುಳ್ಳವರಾಗಿರುವಂತೆ ಸಹಾಯ ಮಾಡು. ಕರ್ತನ ದಾಸನ ಕುಟುಂಬವನ್ನು ಅನುಗ್ರಹಿಸು. ಆದಿಂದಲೂ ಕರ್ತನ ಪರಿಶುದ್ಧಾತ್ಮನು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಒಂದು ಕರಗಳನ್ನು ಎತ್ತಿ ದೇವರಿಗೆ ಒಳ್ಳೆಯ ಸ್ತೋತ್ರ ಮಾಡಿ. ಒಂದು ಸಮಯ ಮತ್ತೊಮ್ಮೆ ನಿಮ್ಮ ಮುಖಗಳನ್ನೆಲ್ಲ ನೋಡುವಾಗ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಸಮಯವನ್ನು ಹಾಳು ಮಾಡುವುದು ಬೇಡ, ಬೇಗನೆ ದೇವರ ವಾಕ್ಯಕ್ಕೆ ಹೋಗುವ. ಉತ್ತಮ ಗೀತ ಪರಮಗೀತ 6ನೇ ಅಧ್ಯಾಯದ 10ನೇ ವಾಕ್ಯ. ಯಾರಾದ್ರೂ ತೆಗಿರಿ. 6ನೇ ಅಧ್ಯಾಯ 10ನೇ ವಾಕ್ಯ. ಪರಮಗೀತ. ಅರುಣೋದಯವು ಸೃಷ್ಟಿಸುವಂತಿರುವ ಇವಳಾರು, ಚಂದ್ರನಂತೆ ಸೌಮ್ಯಳು, ಸೂರ್ಯನಂತೆ ಶುಭ್ರಳು, ಪಾತಾಕಿನಿಯಂತೆ ಭಯಂಕರಳು ಆಗಿರುವ ಇವಳಾರು. ಈ ಉತ್ತಮ ಗೀತ ಎಂದು ಬರೆದ ಪುಸ್ತಕ, ಈ ಒಂದು ಪರಮಗೀತ ಎನ್ನುವಂತ ಈ ಪುಸ್ತಕವು ಕರ್ತಾವಾയ ಯೇಸು ಕ್ರಿಸ್ತನಾದಂತ ಮಣವಾಳನು, ಕರ್ತನಾಗಿರುವ ಯೇಸು ಕ್ರಿಸ್ತನಾದಂತ മദലിംഗನು, കർത്താവിനെ സ്വന്തനിഷ്ഠരായി സ്വീകരിച്ച മണവാട്ടികളുമായ നാവും തമ്മിലുള്ള ഒരു ബന്ധത്തെയാണ് കാണിക്കുന്നത്. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮದಲಗಿತ್ತಿಯಾದ ನಮಗೂ ಇರುವಂತ ಸಂಬಂಧಗಳನ್ನು ವ್ಯಕ್ತಪಡಿಸುವಂತದ್ದಾಗಿದೆ. നമുക്കറിയാം, യേശു കർത്താവ് ഇനിയും വരുന്നത് മണവാട്ടികളായ നമ്മളെ വേളി കഴിക്കുവാനാണ്. ಆಮೆನ್. ಮುಂದೆ ಬರುವಂತ ಯೇಸು ಕ್ರಿಸ್ತನು ಸಭೆಯಾಗಿರುವಂತ ಮದಲಗಿತ್ತಿಗೋಸ್ಕರವೇ. ಅപ്പൊ യേശു കർത്താവ് നമ്മുടെ മണവാളനാണ്. ಯೇಸು ಕ್ರಿಸ್ತನು ನಮ್ಮ ಮದಲಿಂಗನಾಗಿದ್ದಾನೆ. ನಾವೆಲ್ಲರೂ ಮಣವಾಟಿಗಳಾണ്. ನಾವೆಲ್ಲರೂ ಕೂಡ ಮದಲಗಿತ್ತಿಯರಾಗಿದ್ದೇವೆ. നമുക്കറിയാം, ഒരു തടിയില് ചിത്ര ಕಾರ್ವಿಂಗ್ ചെയ്യുന്ന മനുഷ്യർ, ಒಂದು ಸ್ಥಳದಲ್ಲಿ ಚಿತ್ರ ಮಾಡುವಂತ ಒಬ್ಬ ಮನುಷ್ಯನು, ಅಲ್ಲ, ತಡಿಯಿல രൂപ കൊത്തി ഉണ്ടാക്കുന്ന ವ್ಯಕ್ತಿ, ಒಬ್ಬ ವ್ಯಕ್ತಿ ಕೆತ್ತನೆ ಮಾಡುವಂತ ಮನುಷ್ಯನು, അദ്ദേഹത്തിന്റെ തടി കിട്ടിയതൊരു തടി, സപ്പോസ് വുഡൻ പീസ്, ಉದಾಹರಣೆಗೆ ತಿಳ್ಕೊಂಡ್ರೆ ಒಂದು ಇದು ಕಲ್ಲು ಅಥವಾ ಒಂದು ವುಡನ್ ಪೀಸ್ ಎಂಬುದಾಗಿ. അപ്പൊ ഇതിന്റെ ആ കൊത്തുപണി ചെയ്യുന്ന മനുഷ്യന്റെ മനസ്സിൽ ഒരു രൂപമുണ്ട്. ನೋಡಿ, ಈ ಒಂದು ಕೆತ್ತನೆಯನ್ನು ಮಾಡುವಂತ ಈ ಶಿಲ್ಪಿಯ ಒಳಗೆ ಒಂದು ರೂಪ ಉತ್ಪತ್ತಿ ಆಗ್ತದೆ. അദ്ദേഹത്തിന്റെ മനസ്സിൽ ഒരു രൂപമുണ്ട്. ಆ ಮನುಷ್ಯನ ಒಳಗೆ ಒಂದು ರೂಪ ಇದೆ. ಆ ರೂಪമാണ് ഇതിനകത്ത് വരേണ്ടത്.
ಆ ರೂಪವಾಗಿದೆ, ಹೊರಗೆ ಪ್ರಕಟವಾಗಬೇಕಾಗಿದೆ. അതൊരു തടിയായിട്ടായിരിക്കുന്നത്. ಅದು ಅದು ಆ ದೇಹ ಮಾತ್ರವಾಗಿದೆ. അദ്ദേഹം ചെയ്യുന്നത് ಅದು ಮಾಡ್ಲಿಕ್ಕೆ ಇರುವಂತದ್ದು ആ രൂപത്തിന് വേണ്ടാത്ത ഭാഗങ്ങൾ ഡിലീറ്റ് ചെയ്ത് കളയാണ്. ನೋಡಿ, ಆ ಒಂದು ಪ್ರಾರಂಭದಲ್ಲಿ ಏನಿರ್ತದೋ ಅದರ ಕೆಲವು ಭಾಗಗಳನ್ನ ಅದನ್ನು ತೆಗೆದು ಹಾಕ್ತಾನೆ. വേണ്ടാത്ത ഭാഗമാണ് കളയുന്നത്. ಅಂದ್ರೆ ಬೇಡವಾದ ಭಾಗಗಳನ್ನೆಲ್ಲ ತೆಗೆದು ಹಾಕಬೇಕು. അങ്ങനെ കളയുമ്പോഴാണ് യഥാർത്ഥ രൂപം കിട്ടുന്നത്. ಹಾಗೆ ಮಾಡುವಾಗಲೇ ಆ ಶಿಲ್ಪಕ್ಕೆ ಒಂದು ಒಳ್ಳೆಯ ರೂಪ ಬರುವಂತದ್ದು. നാം കർത്താവിന്റെ മണവാട്ടി ആകണമെങ്കിൽ ನಾವು ಕರ್ತನ ಮೊದಲಗಿತ್ತಿ ಆಗಬೇಕಾದ್ರೆ യേശുവിന് ഇഷ്ടമില്ലാത്ത ഭാഗങ്ങൾ നാം നമ്മിൽ നിന്ന് മാറ്റിക്കളയണം. ಯೇಸು ಕ್ರಿಸ್ತನಿಗೆ ಇಷ್ಟವಿಲ್ಲದ ಭಾಗಗಳನ್ನು ನಮ್ಮಿಂದ ತೆಗೆದು ಹಾಕಬೇಕು. നാം ആരും പൂർണ്ണരല്ല. ನಾವು ಯಾರು ಕೂಡ ಪರಿಪೂರ್ಣರಲ್ಲ. പ്രസംഗിക്കുന്ന ഞങ്ങളും പൂർണ്ണരല്ല. ನಾವಿಲ್ಲಿ ಪ್ರಸಂಗ ಮಾಡುವ ನಾವು ಯಾರು ಕೂಡ ಪರಿಪೂರ್ಣರಲ್ಲ. യേശുവിന്റെ വരവോളം നമ്മള് കർത്താവിന് ഇഷ്ടമില്ലാത്ത നമ്മളിൽ നിന്ന് മാറ്റിക്കൊണ്ടിരിക്കും. ಯೇಸು ಕ್ರಿಸ್ತನು ಬರುವ ಮೊದಲು ನಾವು ಹಾಗೆಯೇ ನಮ್ಮ ಇಷ್ಟವಿಲ್ಲದ ಎಲ್ಲಾ ಸಂಗತಿಗಳನ್ನು ತೆಗೆದು ಹಾಕ್ತಾನೆ ಇರಬೇಕು. എപ്പോ വരുമെന്ന് അറിഞ്ഞുകൂടാ. ಯಾವಾಗ ಬರ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ഇന്ന് കർത്താവ് എന്നോട് ചോദിക്കുക, ഞാൻ ഇന്ന് വരട്ടെ എന്ന് എന്നോട് ചോദിച്ചാൽ ಒಂದು ವೇಳೆ ಪಾಸ್ಟರ್ಗೆ ಇವತ್ತು ನಾನು ಇವತ್ತು ಬರಬೇಕೇ ಎಂಬುದಾಗಿ ಕೇಳುವುದಾದ್ರೆ കർത്താവേ പറയില്ലെന്ന് ഞാൻ പറയും. ಅವ್ರು ಹೇಳ್ತಾರೆ ಏನಂದ್ರೆ ನಾನು ಇವತ್ತು ಬರಲೇಬೇಡ ಅಂತ. കാരണം ഞാൻ യഥാർത്ഥ മണവാട്ടി ആയില്ല. ಯಾಕಂದ್ರೆ ನಾನು ಯಥಾರ್ಥವಾದ ಮೊದಲಿಗೆ ಆಗಿಲ್ಲ. ഞാൻ പറഞ്ഞത് മനസ്സിലാവുന്നുണ്ടോ? ನಾನು ಹೇಳುದು ನಮಗೆ ಅರ್ಥ ಆಗ್ತಿದೆಯಾ? നാം ഇടുന്ന മാർക്കല്ല യേശു ഇടുന്നത്. ನಾನು ಹೇಳುವಂತ ಮಾತಿಗೆ ಅಲ್ಲ ಯೇಸು ಸೈನ್ ಹಾಕುವಂತದ್ದು. എനിക്ക് വേണ്ടി പാസ് മാർക്ക് ഇടുമ്പോ വന്ന് പ്രസംഗിച്ചല്ലേ എല്ലാവരും 70 മാർക്ക് കൊടുക്കുക, അത് പറയും. ಆ ಪಾಸ್ಟರ್ ಒಂದು ವೇಳೆ ಹೇಳಿಬಹುದು ಒಳ್ಳೆ ಪ್ರಸಂಗ ಮಾಡಿರೋದು 70 ಮಾರ್ಕ್ ವರೆಗೆ ಕೊಡುವ ಅಂತ. വിശ്വാസികൾക്ക് പാസ് മാർക്ക് ഇട്ടാൽ സ്വതരാജ്യം തരുന്നല്ലേ എല്ലാവരും 80 മാർക്ക് ഇടാറുണ്ട്. ಒಂದು ಸ್ತೋತ್ರ ಮಾಡ್ಲಿಕ್ಕಾದ್ರೆ ನಮಗೆ ಬಲಪಡಿಸ್ತಾರಲ್ಲ, ಒಂದು 80 ಮಾರ್ಕ್ ವರೆಗೆ ಕೊಡುವ ಅಂತ ಹೇಳ್ತಾರೆ. 60 ಮಾರ್ಕ್ ಇಡುമ്പോൾ ಆತನು ಬರುವಾಗ ಒಂದು ಮಾರ್ಕ್ ಕೊಡುವಾಗ 100 വേണം. 100ಕ್ಕೆ 100 ಬೇಕೇ ಬೇಕು. എന്തുകൊണ്ടാണ് യേശു വരാൻ താമസിക്കുന്നത്? ಯಾಕೆ ಯೇಸು ಕ್ರಿಸ್ತನು ಬರುವುದಕ್ಕಾಗಿ ಇವತ್ತು ತಡೆ ಮಾಡ್ತಾ ಇದ್ದಾರೆ? പത്രോസ് എഴുതിയ ലേഖനം, ಪೇತ್ರನು ಬರೆದ ಪತ್ರಿಕೆ രണ്ടാമത്തെ ലേഖനം, ಎರಡನೇ ಪತ್ರಿಕೆ ಅಂದ್ರೆ 2 ಪೇತ್ರ 3-ാം അധ്യായത്തിന്റെ 3ನೇ ಅಧ್ಯಾಯದ 9-ാം ವಾಕ್ಯ. 9ನೇ ವಾಕ್ಯ. 2 ಪೇತ್ರ 3ನೇ ಅಧ್ಯಾಯದ 9ನೇ ವಾಕ್ಯ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. Praise the Lord. Praise the Lord. Hallelujah. Hallelujah. നമ്മള് രക്ഷയിലേക്ക് വന്നത് വിവിധ സമയങ്ങളിലാണ്. ನಾವು ರಕ್ಷಣೆಗೆ ಬಂದಿರುವಂತದ್ದು ವಿವಿಧವಾದ ಸಮಯಗಳಲ್ಲಿ ಆಗಿದೆ. Praise the Lord. Praise the Lord. ഒരു ക്രിസ്തീയ മാർഗത്തിലാണ് ഞാൻ വളർന്നു വന്നതെങ്കിലും ಇವರು ಅಥವಾ ನಾನು ಒಂದು ಕ್ರಿಸ್ತಿಯ ಮಾರ್ಗದಲ್ಲಿ ಬೆಳೆದು ಬಂದವರಾಗಿದ್ರು ಕೂಡ 1992 ഒക്ടോബർ മാസത്തിലാണ് ഞാൻ കർത്താവിനെ സ്വന്തം വിശ്വാസി. 1992ರಲ್ಲಿ ಇವರು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು. അതിനു മുമ്പ് പള്ളി ഭക്തനായിരുന്നു. ಅಲ್ಲಿ ಅದಕ್ಕಿಂತ ಮೊದಲು ಒಂದು ನಾಮಧೇಯ ಕ್ರೈಸ್ತನಾಗಿದ್ದೆ. അന്നും പ്രസംഗിച്ചിട്ടുണ്ട്. ಆವತ್ತು ಕೂಡ ಪ್ರಸಂಗ ಮಾಡ್ತಿದ್ದೆ. സൺഡേ സ്കൂൾ പഠിപ്പിച്ചിട്ടുണ്ട്. ಆವತ್ತು ಸಂಡೇ ಸ್ಕೂಲ್ ಹೇಳ್ತಾ ಇದ್ದೆ. പക്ഷേ രക്ഷയിലേക്ക് വന്നത് 1992 ഒക്ടോബറിലാണ്. ಆಮೇಲೆ ಆದರೆ ಇವರು ರಕ್ಷಣೆ ಬಂದಿರುವಂತದ್ದು 1992 ಅಕ್ಟೋಬರ್ ಅಲ್ಲಿ ಆಗಿದೆ. അപ്പോൾ 1992 ಸೆಪ್ಟೆಂಬರ್ ಮಾಸത്തിൽ യേശു വന്നിരുന്നെങ്കിൽ ಒಂದು ವೇಳೆ ಇವರು ಅಕ್ಟೋಬರ್ ತಿಂಗಳಲ್ಲಿ ರಕ್ಷಣೆ ಬಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯೇಸು ಕ್ರಿಸ್ತನು ಬರ್ತಾ ಇದ್ರೆ ಇವರು ಖಂಡಿತವಾಗಿ ಹೋಗ್ತಿರ್ಲಿಲ್ಲ. അപ്പോൾ ഇത് അന്ന് അതുവരെ കർത്താവ് വരാതിരുന്നത് എന്നെ കൂടെ എടുക്കാൻ വേണ്ടിയാണ്. ಆಮೇಲೆ ಅಲ್ಲಿ ತನಕ ಕರ್ತನು ಬರಲಿಲ್ಲ. ಕಾರಣ ಏನಂದ್ರೆ ನನ್ನನ್ನು ಕೂಡ ಅದರಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ഇവിടെ ശ്രദ്ധിക്കണം, ಇಲ್ಲಿ ಗಮನಿಸಬೇಕು. കർത്താവ് തന്റെ എന്താ ദൈവം തന്ന വാഗ്ദത്തം എന്താണ്? ದೇವರ ವಾಗ್ದಾನವೇನು? ഞാൻ പോയ പോലെ വീണ്ടും വരും. ನಾನು ಹೇಗೆ ಹೋಗಿದ್ದೇನೋ ಹಾಗೆ ತಿರುಗಿ ಬರುತ್ತೇನೆ. ഞാൻ വന്ന് നിങ്ങളെ എന്റെ അടുക്കിലേക്ക് ചേർക്കും. ನಾನು ತಿರುಗಿ ಬಂದು ನಿಮ್ಮನ್ನು ನನ್ನ ಕಡೆಗೆ ಸೇರಿಸಿಕೊಳ್ಳುವೆನು. ഈ വാഗ്ദത്തം കർത്താവ് നിവർത്തിക്കാൻ താമസിക്കുന്നതിന്റെ കാരണമാണ് ഇവിടെ പറയുന്നത്. ಈ ವಾಕ್ಯವು ನೆರವೇರುವುದಕ್ಕಾಗಿ ತಡ ಮಾಡುವುದನ್ನು ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. കാരണം ഇനി ആരും നശിച്ചു പോകരുത്. ಕಾರಣ ಯಾರು ಕೂಡ ನಾಶವಾಗಬಾರದು. ഈ ലോകത്തിലുള്ള ഒരു മനുഷ്യൻ പോലും നരകത്തിൽ പോകല്ല. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಕೂಡ ಹಾಳಾಗಬಾರದು. അതാണ് നമ്മുടെ യേശുവിന്റെ ആഗ്രഹം. ಅದುವೇ ಯೇಸುವಿನ ಆಗ್ರಹವಾಗಿದೆ. ആഗ്രഹമായിരിക്കണം നമുക്കും. ಅದೇ ಆಗ್ರಹ ನಮಗೆ ಇರಬೇಕು. ഹല്ലേലൂയ. ഹല്ലേലൂയ. ഇന്നലെ നമ്മളോട് വഴക്കുണ്ടാക്കി വ്യക്തി നരകത്തിൽ പോകരുത്. ಆಮೇಲೆ ಇವತ್ತು ಬಂದ ವ್ಯಕ್ತಿಗಳು ಕೂಡ ನರಕಕ್ಕೆ ಹೋಗಬಾರದು. ഹല്ലേലൂയ. ഹല്ലേലൂയ. അതിനുവേണ്ടിയാണ് സഭയെ ദൈവം ദേശത്ത് വെച്ചിരിക്കുന്നത്.
ಅದಕ್ಕೆ ಸಭೆಯಲ್ಲಿ ದೇವರು ಪಟ್ಟಣದ ಮಧ್ಯದಲ್ಲಿ ಇರ್ತಾರೆ. അപ്പൊ ഉത്തമഗീതത്തിന്റെ കണ്ടന്റ് എന്ന് പറയുന്നത് ಆ ಪರಮಗೀತದ ಒಂದು ತಾತ್ಪರ್ಯ ಏನಂದ್ರೆ യേശുവാകുന്ന മണവാളനും ಯೇಸುವಾದಂತ ಮೊದಲಿಂಗನು കർത്താവ് വേളി കഴിക്കാൻ പോകുന്ന നാമാകുന്ന മണവാട്ടികളും തമ്മിലുള്ള ബന്ധത്തെ ಅಲ್ಲಿ കാണിക്കും. ಕರ್ತನು ವಿವಾಹವಾಗ್ಲಿಕ್ಕೆ ಹೋಗುವಂತ ಮೊದಲಿಗಿತ್ತಿಯಾದ ನಮಗಿರುವಂತ ಸಂಬಂಧವನ್ನು ತೋರಿಸ್ತದೆ. മണവാട്ടിക്ക് എന്തെല്ലാം യോഗ്യത വേണം? ಮೊದಲಿಂಗ ಅಥವಾ ಮೊದಲಗಿತ್ತಿಗೆ ಏನೆಲ್ಲ ಬೇಕು ವಧುವಿಗೆ? ഇവിടെ വിവാഹം കഴിച്ചവരുടെ കൈ വെക്കാവോ? ಇಲ್ಲಿ ಯಾರೆಲ್ಲ ಮದುವೆ ಆಗಿದ್ದೀರಿ ಅವರು ಮಾತ್ರ ಕೈ ಎತ್ತಿ. Praise the Lord. Praise the Lord. അപ്പോ വിവാഹം കഴിച്ച് ഇപ്പൊ ഒരു പുരുഷൻ വിവാഹം കഴിക്കാൻ പോകുന്ന പെണ്ണ് ഇങ്ങനെ ആയിരിക്കണം എന്നൊക്കെ ആഗ്രഹമുണ്ട്. ಒಬ್ಬ ಮದುವೆ ಆಗ್ಲಿಕ್ಕೆ ಹೋಗುವಂತ ಒಬ್ಬ ಮದುಮಗಳು ಹೀಗೇನೆ ಇರ್ಬೇಕೆಂಬುದಕ್ಕೆ ಅವನಿಗೆ ಒಂದು ಆಸೆ ಇದೆ. അപ്പൊ വിവാഹം കഴിക്കാൻ പോകുന്ന പെൺകുട്ടിക്ക് ഒരു ആഗ്രഹമുണ്ട്, എന്റെ പുരുഷൻ ഇങ്ങനെ ആയിരിക്കണം. ಮದುಮಗಳಿಗೆ ಕೂಡ ಒಂದು ಮನಸ್ಸಲ್ಲಿ ಆಲೋಚನೆ ಇದೆ ಅಂದ್ರೆ ನಾನು ಮದುವೆ ಆಗುವಂತ ಹುಡುಗ ಇದೇ ರೀತಿ ಇರ್ಬೇಕೆಂಬುದಾಗಿ. ഹല്ലേലൂയ. ಹಲ್ಲೆಲೂಯ. നമ്മൾ ലോകത്തിൽ ചിന്തിക്കും, ನಾವು ಲೋಕಾನುಸಾರವಾಗಿ ಚಿಂತಿಸ್ತೇವೆ, എനിക്ക് വരാൻ പോകുന്ന വരന് നല്ല ആരോഗ്യം വേണം, ನಮಗೆ ಬರುವಂತ ಮದುಮಗ ಒಳ್ಳೆ ಆರೋಗ್ಯವಾಗಿರ್ಬೇಕು, നല്ല മീശയൊക്കെ വേണം, ಒಳ್ಳೆ ಮೀಸೆ ಇರ್ಬೇಕು, നല്ല സൈസ് ആയിരിക്കണം. ಒಳ್ಳೆ ಸೈಜ್ ಇರ್ಬೇಕು. പുരുഷൻ എന്ന് വിചാരിക്കും, ಪುರುಷನ್ ಏನು ಯೋಚನೆ ಮಾಡ್ತಾನೆ, വിവാഹം കഴിക്കാവുന്ന പെൺകുട്ടിക്ക് ഇതുപോലുള്ള സൗന്ദര്യം ഉണ്ടാകണം, ನನಗೆ ಮದುವೆ ಆಗ್ಲಿಕ್ಕೆ ಇರುವಂತವಳು ಒಳ್ಳೆ ಸೌಂದರ್ಯ ಉಳ್ಳವಳಾಗಿರ್ಬೇಕು. ഹല്ലേലൂയ. ಹಲ್ಲೆಲೂಯ. മനസ്സിലാകുന്നുണ്ടോ? ಅರ್ಥ ಆಗ್ತಿದ್ಯಾ? ഹല്ലേലൂയ. നമ്മെ വേളി കഴിക്കാൻ വരുന്ന യേശു കർത്താവാകുന്ന മണവാളൻ നമ്മളിൽ ചിലത് പ്രതീക്ഷിക്കുന്നുണ്ട്. ಆಮೇಲೆ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬರುವಂತ ಯೇಸು ಕ್ರಿಸ್ತನು ನಮ್ಮ ಕುರಿತು ಚಿಂತಿಸುವವನಾಗಿದ್ದಾರೆ. അതെന്താണ് പറയുന്നത്? ಅದನ್ನು ಇಲ್ಲಿ ಹೇಳ್ತದೆ, അരുണോദയം പോലെ ശോഭയും ಅರುಣೋದಯದ ಹಾಗೆ ಶೋಭವು, ചന്ദ്രനെ പോലെ സൗന്ദര്യവും ಚಂದ್ರನ ಹಾಗೆ ಸೌಂದರ್ಯವು, സൂര്യനെ പോലെ നിർമ്മലതയും ಸೂರ್ಯನ ಹಾಗೆ ಅದರಲ್ಲಿ ಒಂದು ಉರಿಯುವಂತ ಕಾರ್ಯವು, കൊടികളോട് കൂടിയ സൈന്യം പോലെയും ಅದರಲ್ಲಿ ಭೂಮಿ ಅದರಲ್ಲಿ ಕೆಲಸಗಳಲ್ಲಿ ಸುಟ್ಟು ಹೋಗುವು, ഭയങ്കരത്വമുള്ളോൾ ഇവൾ ആർ. ಭಯಂಕರ ಉಳ್ಳವಳು ಇವಳು ಯಾರು? അപ്പൊ ഇവൾ എന്ന് പറഞ്ഞാൽ അത് സ്ത്രീലിംഗമാണ്. ನೋಡಿ, ಇವಳು ಎನ್ನುವಂತ ಪದ ಅದು ಸ್ತ್ರೀಲಿಂಗ ಪದವಾಗಿದೆ. യേശു കർത്താവിന്റെ നോട്ടത്തിൽ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ മനുഷ്യരിൽ ആണും പെണ്ണും സ്ത്രീയായിട്ടാണ് കാണുന്നത്. കാരണം മണവാട്ടിയാണ്. ಅಂದ್ರೆ ಸಭೆಯಲ್ಲಿರುವಂತ ಗಂಡಸು ಅಥವಾ ಹೆಂಗಸರು ಇರ್ಬೋದು, ಅವರು ಯೇಸುವಿನ ದೃಷ್ಟಿಯಲ್ಲಿ ಒಂದು ಸ್ತ್ರೀಯಾಗಿದ್ದಾರೆ, മണവാട്ടിയായിട്ടാണ് കാണുന്നത്. ಮದುಮಗಳು ಆಗಿದ್ದಾಳೆ. അപ്പോൾ ഈ പറയുന്ന വാക്യം നമ്മളോടാണ്. ಈ ವಾಕ್ಯವು ನಮಗೆ ಹೇಳಲ್ಪಟ್ಟಿದೆ. അപ്പൊ നമ്മുടെ ശോഭ എങ്ങനെ ആയിരിക്കണം? ನಮ್ಮ ಒಂದು ಗುಣ ನಡತೆ ಹೇಗಿರಬೇಕು? അരുണോദയം പോലെ ആയിരിക്കണം. ಅರುಣೋದಯ ಮುಂಚಾನೆಯಾಗಿರಬೇಕು. എന്താണ് അരുണോദയം എന്ന വാക്കിന്റെ അർത്ഥം? ಏನು ಅರುಣೋದಯ ಅಂದ್ರೆ? സൂര്യൻ ഉദിക്കുന്നതിന് മുമ്പ് ഉണ്ടാകുന്ന വെട്ടത്തിനാണ് അരുണോദയം എന്ന് ನೋಡಿ, പറയുന്നത്. ಸೂರ್ಯನು ಉದಯವಾಗುವುದಕ್ಕಿಂತ ಮೊದಲು ಆಗುವಂತ ಒಂದು ಕಾರ್ಯ. അത് ഇംഗ്ലീഷ് ഡോൺ എന്ന വാക്കാണ് ഉപയോഗിച്ചിരിക്കുന്നത്. ಇಂಗ್ಲಿಷಲ್ಲಿ ഡോൺ DAWN ಡೋನ್ ಎಂಬುದಾಗಿ ಹೇಳಲ್ಪಡುತ್ತದೆ. എന്ന് വെച്ചാൽ അതിന് പുലർക്കാലം എന്നാണ് പറയുന്നത്. ಅದರಲ್ಲಿ ಪುನರ್ಧಾನ ಎಂಬುದಾಗಿ, പുലർക്കാലം ಪುನರ್ಕಾಲ ಅಂದ್ರೆ ಮುಂಜಾನೆ ಆಗೋ ಅರುಣೋದಯ ಆಗೋದು ಮೊದಲು ಆಗುವಂತ ಕಾರ್ಯ. അപ്പൊ സൂര്യൻ ഉദിച്ചു വന്നില്ല, ಇನ್ನು ಸೂರ್ಯನು ಬರಲಿಲ್ಲ, പക്ഷേ നല്ല വെട്ടമുണ്ട്. ಆದ್ರೆ ಒಳ್ಳೆ ಒಂದು ಕಾರ್ಯಗಳಿದೆ. അപ്പൊ നമ്മുടെ ശോഭയെ കർത്താവ് ആഗ്രഹിക്കുന്നത് അരുണോദയം പോലെയാണ്. ನಮ್ಮ ಒಂದು ರೀತಿಯನ್ನು ಜೀವಿತವನ್ನು ಆಗ್ರಹಿಸುವಂತ ದೇವರು ಅರುಣೋದಯದ ಹಾಗೆ. സൗന്ദര്യം ചന്ദ്രനെ പോലെ ആയിരിക്കണം. ಸೌಂದರ್ಯವು ಚಂದ್ರನಾಗಿರಬೇಕು. രാത്രി ചന്ദ്രനെ കണ്ടിട്ടുള്ളോ? കൈവെക്കാം. ಎಷ್ಟು ಜನ ಚಂದ್ರನ ನೋಡಿದ್ರೆ ಅವರು ಮಾತ್ರ ಕೈ ಎತ್ತಿ. അതായത് ഇവിടെ ഉറങ്ങുമോ? ചന്ദ്രന്റെ സൗന്ദര്യം വളരെ കുളിർമയുള്ളതാണ്. ನೋಡಿ, ಚಂದ್ರನ ಒಂದು ಸೌಂದರ್ಯ ಒಂದು ಉತ್ತಮವಾಗಿದೆ ಅಲ್ವಾ ಕತ್ತಲೆಯಲ್ಲಿ? ഹല്ലേലൂയ. ഹല്ലേലൂയ. ഈ സംഗീതത്തോട് ഞാൻ ആവശ്യം പോകുന്നില്ല. ಅಲ್ಲಿ ಹೋಗುದಿಲ್ಲ, ಆಳವಾಗಿದೆ. സൂര്യനെ പോലെ നിർമ്മലത. ಸೂರ್ಯನ ಹಾಗೆ ನಿರ್ಮಲತೆ. നമ്മുടെ ഈ നേക്കഡ് ഐസ് കൊണ്ട് അല്ലെങ്കിൽ നഗ്ന നേത്രങ്ങൾ കൊണ്ട് സൂര്യനെ കാണാൻ ನಮ್ಮ പറ്റുന്നില്ല. ಶಾರೀರಿಕವಾದ ಕಣ್ಣುಗಳಿಂದ ಸೂರ್ಯನನ್ನು ದೃಷ್ಟಿಯಾಗಿ ನೋಡ್ಲಿಕ್ಕೆ ಆಗುದಿಲ್ಲ. എന്താ കാണാൻ പറ്റാത്തതിന് കാരണം? ಏನಕ್ಕೆ ನೋಡ್ಲಿಕ್ಕೆ ಆಗುದಿಲ್ಲ ಗೊತ್ತಾ? ഈ സൂര്യനിൽ നിന്ന് വരുന്ന റേസിന്റെ പേര്, ಈ ಸೂರ್ಯನಿಂದ ಬರುವಂತ ಒಂದು ಕಿರಣದ ಹೆಸರು അൾട്രാവയലറ്റ് റേസ് എന്നാണ് പറയുന്നത്. ಅಲ್ಟ್ರಾವೈಲೆಟ್ ಎಂಬುದಾಗಿ. അത് നമ്മുടെ കാഴ്ചശക്തിയെ നശിപ്പിക്കും. ಅದು ನಮ್ಮ ದೃಷ್ಟಿಯನ್ನು ನಷ್ಟಪಡಿಸುತ್ತದೆ. പക്ഷെ നമുക്ക് സൂര്യനെ കാണുമെങ്കിൽ ನಾವು ಸೂರ್ಯನನ್ನು ನೋಡಬೇಕಾದರೆ 2-3 എക്സ്ട്രാ ഫിലിംസ് ഇങ്ങനെ വെച്ച് ಈಗ നോക്കിയാൽ 2-3 ಗ್ಲಾಸ್ಗಳು ಅಥವಾ ಏನು ಫಿಲ್ಮ್ಗಳನ್ನು ಇಟ್ಟು ನೋಡಬೇಕು. അങ്ങനെ നോക്കുമ്പോ ಹಾಗೆ ನೋಡುವಾಗ സൂര്യനകത്ത് ഒരു കറുത്ത പാടുമില്ല. ಸೂರ್ಯನ ಒಳಗೆ ಒಂದು ಕಪ್ಪು ಭಾಗ ಕೂಡ ಇಲ್ಲ. ശരിയല്ലേ? ಹೌದಲ್ವಾ? അത് നിർമ്മലതയെ കാണിക്കില്ല. ಅದು ಪರಿಶುದ್ಧತೆಯನ್ನು ಅಥವಾ ನಿರ್ಮಲತೆಯನ್ನು ತೋರಿಸುತ್ತದೆ. അരുമനാഥനായ യേശുക്രിസ്തു നമ്മളെ നോക്കുമ്പോൾ ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನು ನೋಡುವಾಗ നമ്മളിൽ ഒരു കറപ്ഷനും പാടില്ല എന്നാണ് അതിന്റെ അർത്ഥം. ನಮ್ಮ ಒಳಗೆ ಯಾವ ಕಪ್ಪು ಚುಕ್ಕೆಗಳು ಇರಬಾರದು ಎಂಬುದೇ ಅರ್ಥ.
മനസ്സിലാകുന്നുണ്ടോ? ആമേൻ. അപ്പൊ നമ്മുടെ ശോഭ അരുണോദയം പോലെയും ನಮ್ಮ ಶೋಭೆಯು ಅರುಣೋದಯದ ಹಾಗೆಯೂ നമ്മുടെ സൗന്ദര്യം ചന്ദ്രനെ പോലെയും ನಮ್ಮ ಸೌಂದರ್ಯವು ಚಂದ್ರನಾಗಿಯೂ സൂര്യനെ പോലെ നിർമ്മലതയുമാണ് നമുക്ക് വേണ്ടത്. ಸೂರ್ಯನ ಹಾಗೆ ನಿರ್ಮಲತೆಯು ನಮಗೆ ಬೇಕು. ഞാൻ ഇങ്ങനെ അങ്ങോട്ട് പറയുമ്പോൾ ഞങ്ങളെല്ലാം വിശുദ്ധരും അവിടെ പാപികളൊന്നും ചിന്തിക്കരുത്. ನೀವು ನಾವಿಲ್ಲೆಲ್ಲ ಶಕ್ತವಾಗಿ ಮಾತಾಡ್ತೀವಿ ಅಂದ್ರೆ ನೀವೆಲ್ಲ ಕೂತ್ಕೊಂಡವರು ಪಾಪಿಗಳು, ನಾವೆಲ್ಲ ഇത് ಸರಿದವರಂತ നമ്മൾ ഒരുമിച്ച് പഠിക്കുക. ನಾವೆಲ್ಲರೂ ಒಟ್ಟಾಗಿ ಕಲಿಯುವುದಿಲ್ಲ. Praise the Lord. വചനം പറയുകയാണ് നല്ലവൻ ആരും ഒരുത്തൻ പോലും ഇല്ല. ದೇವರ ವಾಕ್ಯದ ನೀತಿವಂತರು ಒಬ್ಬರು ಇಲ್ಲ, ಎಲ್ಲರೂ ಪಾಪಿಗಳೇ. സ്വർഗം പോലെ തൃക്കണ്ണിൽ നിർമ്മലമല്ല. ಆ ಪರಲೋಕದಷ್ಟು ಯಾರು ನಿರ್ಮಲವಲ್ಲ. ഹല്ലേലൂയ. ഹല്ലേലൂയ. ഇത് പഠിക്കുമ്പോൾ നമ്മളൊക്കെ ശുദ്ധീകരിക്കപ്പെടുക. ಇದು ಓದುವಾಗ ನಾವೆಲ್ಲರೂ ಕೂಡ ಶುದ್ಧೀಕರಣವಾಗಬೇಕು. Praise the Lord. Praise the Lord. ഇത് മാത്രമേ കാണാവുള്ളൂ. ಹಾಗೆ ಇದ್ರೆ ಮಾತ್ರ ಕಾಣಲಿಕ್ಕೆ ಸಾಧ್ಯ. Praise the Lord. Praise the Lord. ഇനി അടുത്ത ഭാഗത്തേക്ക് വരാം. ಇನ್ನು ಕೆಲವು ಭಾಗಕ್ಕೆ ಹೋಗುವ. ഇവിടെ പിന്നെ നമ്മളെ കുറിച്ച് കർത്താവ് പറയുന്നത് ಮತ್ತೆ ನಮ್ಮ ಕುರಿತು ಕರ್ತನು ಹೇಳುತ್ತಾನೆ, നാം കൊടികളോട് കൂടി ഒരു സൈന്യമാണ്. ನಾವು ಕರ್ತನ ಒಂದು ಸೈನಿಕರಾಗಿದ್ದೇವೆ. Praise the Lord. ഇസ്രായേൽ എന്നുള്ള വാക്കിനർത്ഥം ಇಸ್ರಾಯೇಲ್ ಎಂಬ ವಾಕ್ಯದ ಅರ್ಥ പറയുമോ? വാട്ട്സ് ദ മീനിങ് ഓഫ് ഇസ്രായേലിറ്റ്സ്? ಯಾರಿಗೆ ಗೊತ್ತಿದೆ ಇಸ್ರಾಯೇಲ್ ಎಂಬುದಾಗಿ? ಇಸ್ರಾಯೇಲ್ ಎಂಬ ಪದದ ಅರ್ಥ ಏನು പറയും. ಹೇಳ್ರಿ. വെള്ളം വേണം കുടിക്കാൻ. ನೀರೇನಾದ್ರು ಬೇಕಾ ನಿಮಗೆ ಕುಡಿಯಲಿಕ್ಕೆ? ಮೀಸಲಾದವರು. പറഞ്ഞോളൂ. ನೀರು ಅಲ್ಲಿದೆ, ಬೇಕಾದ್ರೆ ಕುಡಿಬೋದು. ಮೀಸಲಾದವರು. ಸಪ್ರೇಟ್ ಸಪ್ರೇಟ್ ഞാൻ പറയാം. ഓക്കെ. ಓಕೆ, ನಾನು ಹೇಳ್ತೀನಿ. ഇസ്രായേൽ എന്നുള്ള വാക്കിനർത്ഥം ദൈവത്തിന്റെ പ്രഭു എന്നാണ്. ಇಸ್ರಾಯೇಲ್ ಎಂಬ ಹೆಸರಿನರ್ಥ ದೇವರೇ ಅಲ್ಲಿಯ ರಾಜನಾಗಿದ್ದಾನೆ ಎಂಬುದಾಗಿ. ഒരർത്ഥം കൂടെ ഉണ്ട്. ಬೇರೆ ಅರ್ಥಗಳೆಲ್ಲ ಇದೆ ಅದಕ್ಕೆ. യേശുവിന്റെ പടയാളി, ಯೇಸುವಿನ ಒಂದು ಸೈನ್ಯ. ഓക്കെ. അതുകൊണ്ടാണ് വചനം പറയുന്നത് ಅದೇ ಒಂದು ವಚನ ಹೇಳ್ತದೆ, പട ചേർത്തവനെ പ്രസാദിപ്പിക്കേണ്ടതിന് യാതൊരു പടയാളിയും ജീവന കാര്യത്തിൽ ആശ്രയിക്കരുതെന്നൊരു വാക്യമുണ്ട്. ಯಾವ ಸೈನಿಕರು ಲೋಕದ ಕಾರ್ಯಗಳಿಗೆ ಒಳಬೀಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. പടയിൽ ചേർത്ത നമ്മളെ യേശു കർത്താവിന്റെ പട്ടാളത്തിൽ നാം ഇപ്പോൾ ഒരു പടയാളിയാണ്. ನಾವು ಯೇಸು ಕ್ರಿಸ್ತನ ಸೈನ್ಯದಲ್ಲಿ ಸೈನಿಕರಾಗಿದ್ದೇವೆ. ഹല്ലേലൂയ. ഹല്ലേലൂയ. നമ്മുടെ ഇന്ത്യയിലുള്ള ഒരു പ്രധാന സഭയാണ് സാൽവേഷൻ ആർമി എന്ന് പറഞ്ഞൊരു സഭയുണ്ട്. ನೋಡಿ, ಅಲ್ಲಿ ಇಂಡಿಯಾದಲ್ಲಿ ಒಂದು ಪ್ರಧಾನವಾದ ಒಂದು ಸಭೆ ಇದೆ, ಸ್ಯಾಲ್ವೇಷನ್ ಆರ್ಮಿ ಅಂತ ಒಂದು ದೊಡ್ಡ ಸಭೆ ಇದೆ. സാൽവേഷൻ ആർമി രക്ഷിക്കപ്പെട്ടു വന്നവരാരും ഉണ്ടോ ഇവിടെ? ಯಾರಾದ್ರೂ ರಕ್ಷಣೆ ಹೊಂದಿದವರು ಇಲ್ಲಿದ್ದೀರಾ? Anybody those who from Salvation Army Church? ಯಾರಾದ್ರೂ ರಕ್ಷಣೆ ಹೊಂದಿದ ಸಭೆಗೆ ಅಲ್ಲಿ ಹೋದವರು ಇಲ್ಲ? അറിയില്ല. കേട്ടിട്ടുണ്ടോ സാൽവേഷൻ ആർമി എന്ന് പറഞ്ഞ ചർച്ച? ಸ್ಯಾಲ್ವೇಷನ್ ಆರ್ಮಿ ಅಂತ ಒಂದು ಸಭೆ ಅಂತ ಕೇಳಿದ್ದೀರಾ ನೀವು ಎಲ್ಲಾದ್ರೂ? കേട്ടില്ല. ನೀವೇ സോറി, കേട്ടിട്ടുണ്ട്. ഓക്കെ. ಓಕೆ. ಇದು ಆಲ್ ಓವರ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಎಲ್ಲ ಪ್ರಾಪರ್ಟೀಸ್ ಅದೇ. ತುಂಬಾ ಭೂಮಿಗಳು, ಜಾಗಗಳು ತುಂಬಾ ಇದೆ ಅವರಿಗೆ. ಓಕೆ. എനിക്ക് അവരോടൊന്നും വിരോധമില്ല. ನನಗೇನು ವಿರೋಧ ಇಲ್ಲ. നമ്മൾ സ്നാനപ്പെടുത്തുമ്പോൾ അവര് കൊടിയുടെ കീഴിലാണ് അവരെ സ്നാനപ്പെടുത്തുന്നത്. ಆಮೇಲೆ ನಾವು ಇಲ್ಲಿ ಸ್ನಾನ ಮಾಡಿಸುವವರು ಮೇಲೆ ಎತ್ತರದ ಪ್ಲೇಸ್ ಅಲ್ಲಿ ಹೋಗಿ ಸ್ನಾನ ಮಾಡಿಸುವರು. അവർ കൊടിയാണ് അവരുടെ ചിഹ്നം. ಅವರ ಚಿಂತೆ ಎಲ್ಲ ಉನ್ನತವಾಗಿದೆ. അത് ഈ ബൈബിളിനോട് ബന്ധിച്ചാ പറയുന്നത്. ಅದೇ ಈ ವಾಕ್ಯದಲ್ಲಿ ಹೇಳಿರುವಂತದ್ದು. ശൂലങ്കാറ്റ് പറയാണ് അവൻ എന്റെ മേൽ പിടിച്ച കൊടി അത് സ്നേഹമായിരുന്നു. ಅಲ್ಲಿ ಸುಲಗಿತ್ತು ಅಲ್ಲಿ ಹೇಳುವಂತ ವಾಕ್ಯ ಏನಂದ್ರೆ, ಆತನು ನನ್ನನ್ನು അവൻ എന്റെ മേൽ പിടിച്ച കൊടിയ സ്നേഹമായിരുന്നു. ಅವರು ನನ್ನನ್ನು ಇಟ್ಕೊಳ್ಳೋದು ಅಂದ್ರೆ ಶಾಶ್ವತ ಪ್ರೇಮದಿಂದ ನನ್ನ ಸೆಳೆದುಕೊಂಡಿದ್ದಾರೆ. കൊടി സ്നേഹത്തെ കാണിക്കുന്നതാണ്. ಆ ಒಂದು ಕೊಂಡಿ ಸ್ನೇಹವನ್ನು ತೋರಿಸ್ತದೆ. നമ്മള് കുറച്ചുകൂടെ എന്താണ് ലിബറലായിട്ട് ചിന്തിച്ചെങ്കിലേ സുവിശേഷകാരിക്ക് നമുക്ക് പറ്റുന്നുണ്ട്. ನಾವು ಕಷ್ಟವಾಗಿ ಸ್ವಲ್ಪ ಬೇರೆ ರೀತಿಯಲ್ಲಿ ಚಿಂತಿಸಿದ್ರೆ ಸುವಾರ್ತೆ ಬೇಗನೆ ಆಗ್ತದೆ. ഹല്ലേലൂയ. ഈ ലോകത്തിലുള്ള ആരെങ്കിലും ദൈവത്തിന്റെ സൃഷ്ടി അല്ലാതുണ്ടോ? ಈ ಲೋಕದಲ್ಲಿ ಯಾರಾಗಿ ಆದ್ರೂ ಕೂಡ ದೇವರಿಂದ ಸೃಷ್ಟಿಸಲ್ಪಟ್ಟವರು ಅಲ್ಲದವರಿದ್ದಾರಾ? ಎಲ್ಲರೂ ಕೂಡ ಸೃಷ್ಟಿಸಲ್ಪಟ್ಟ, എല്ലാരും യേശുവിന്റെ മക്കളല്ലേ? ಎಲ್ಲರೂ ಕೂಡ ದೇವರ ಮಕ್ಕಳಲ್ವಾ? അതോ നമ്മൾ പെന്തക്കോസ്ത് മാത്രമാണോ? ನಮ್ಮ ಪೆಂತೆಕೋಸ್ತ್ ಮಕ್ಕಳು ಮಾತ್ರನಾ? ഒരിക്കലുമല്ല. ದೇವರ ಮಕ್ಕಳೆಲ್ಲರೂ ഒരിക്കലുമല്ല. ഈ ലോകത്തിലുള്ള എല്ലാ മനുഷ്യരും ദൈവത്തിന്റെ മക്കളാണ്. ಎಲ್ಲರೂ ಕೂಡ ದೇವರ ಮಕ್ಕಳು. അതുകൊണ്ടാണ് പത്രോസ് പറയുന്നത്, ಅದಕ್ಕೆ ಪೇತ್ರನು ಹೇಳ್ತಾನೆ, ആരും നശിച്ചു പോവാതെ, ಯಾರು ಕೂಡ ನಷ್ಟವಾಗಬಾರದು. ഈ ആരും എന്നുള്ളത് നീട്ടി പറയണം, ആരും നശിച്ചു ಈ പോവാതെ, ಒಂದು ವಿಷಯವನ್ನು ಒಂದು ಉದ್ದವಾಗಿ ತೆಗೆದುಕೊಳ್ಬೇಕೇನಂದ್ರೆ ಯಾರು ನಷ್ಟವಾಗಬಾರದು, എല്ലാവരും മാനസാന്തരപ്പെടുവാൻ ഇച്ഛിച്ച് ಎಲ್ಲರೂ ಕೂಡ ಮಾನಸಾಂತರ ಹೊಂದಬೇಕು. ദൈവം ദീർഘക്ഷമ കാണിക്കുകയാണ്. ದೇವರು ನಮಗೆ ಕೃಪೆ ಕೊಡ್ತಾನೆ. അപ്പോൾ നമ്മുടെ കർത്താവിന്റെ ഇഷ്ടം, ನಮ್ಮ ಕರ್ತನ ಇಷ್ಟವು തന്റെ തങ്കച്ചോരയാൽ വീണ്ടെടുത്ത ഭൂമിയിലുള്ള ഒരു മനുഷ്യൻ പോലും നശിക്കരുത്. ಯಾವ ಕೂಡ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ನಷ್ಟವಾಗಬಾರದು. Praise the Lord. Praise the Lord. പറഞ്ഞു വന്ന ഒരുപാട് സമയങ്ങൾ പോകും. ನಾನು ಸಭೆಗಳ ವಿಷಯ അത് ശ്രദ്ധിക്കണം. രണ്ടാമത് പറയുന്നത് നാം ഒരു സൈന്യമാണ്. ಎರಡನೇದಾಗಿ ನಮಗೆ Sorry, ഞാൻ ഇടയ്ക്ക് പറഞ്ഞ വിട്ടുപോയി. ഈ സാൽവേഷൻ ആർമി എന്ന് പറയുന്ന ചർച്ചിൽ
ഒരു വ്യക്തി ദൈവസന്നിധി ചേർക്കപ്പെട്ടാൽ അല്ലെങ്കിൽ മരിച്ചു പോയാൽ ನೋಡಿ ಈ ಸ್ಯಾಲ್ವೇಷನ್ ಆರ್ಮಿ ಅಂತ ಒಂದು ಸಭೆ ಇದೆಯಲ್ವಾ, ಈ ಸಭೆಗೆ ಒಬ್ಬರು ಸೇರಿದ್ರೆ ಅಥವಾ ಸತ್ರೆ അവര് പറയുന്ന ഭാഗം എന്ന് പറയുന്നത് ಅವರು ಹೇಳುವಂತ ಭಾಗ ಏನಂದ್ರೆ, ഇപ്പൊ ഈ മടിക്കേരിൽ അവിടെ ഒരു ചർച്ച ഉണ്ടെന്നിരിക്കട്ടെ, ಒಂದು ಮಡಿಕೆಯಲ್ಲಿ ಆ ಒಂದು ಸಭೆ ಇದೆ ಅಂತ ತಿಳ್ಕೊಂಡ್ರೆ അവിടെ ഒരാൾ മരിച്ചാൽ ಅಲ್ಲಿ ಯಾರೊಬ್ರು ಸತ್ರು, ഈ മടിക്കേരിയെ അവർ വിശേഷിപ്പിക്കുന്നത് കോർ എന്നാണ്. എന്ന് പറഞ്ഞാൽ ഒരു സൈനിക താവളം. ಅಲ್ಲಿ ಅವರು ಏನು ಅಂತಾರೆ, ಒಂದು ಕೋರ್, ಒಂದು ಟೀಮ್ ಆಗಿ, ಒಂದು ಸೈನ್ಯವಾಗಿ ಅವರು ಬರ್ತಾರೆ. അവര് പറയുന്നത് ಅವ್ರು ಹೇಳ್ತಾರೆ, ഈ മടിക്കേരി കോറിൽ നിന്നും ഒരു പടയാളി വീരചരമം പ്രാപിച്ച് അയച്ച് യേശുവിന്റെ അടുത്തേക്ക് പോയി. ಆಮೇಲೆ ಆ ಸಭೆಯವರು ಹೇಳ್ತಾರೆ ಅಂದ್ರೆ, ಒಬ್ಬನು ಮಡಿಕೇರಿಯ ರಕ್ಷಣೆ ಒಂದು ವೀರ ಮರಣವನ್ನು ಹೊಂದಿ ಪರಲೋಕಕ್ಕೆ ಹೋದ ಅಂತ. മനസ്സിലാകുന്നുണ്ടോ? ಅಳುದಿಲ್ಲ. അതാണ് ഇസ്രായേൽ എന്നുള്ള വാക്കിനർത്ഥം. ಅದೇ ಇಸ್ರಾಯೇಲ್ ಎಂಬುದಾಗಿ ವಾಕ್ಯದ ಅರ್ಥ. നാമൊക്കെ യേശുവിന്റെ പടയാളിയാണ്. ನಾವು ಯೇಸು ಕ್ರಿಸ್ತನ ಸೈನಿಕರು. അപ്പൊ നാം മരിക്കുമ്പോഴേ മറ്റുള്ളവർ എന്ത് പറയണം? യേശുവിന്റെ ഒരു പടയാളി വീരചരമം പ്രാപിച്ച ಹಾಗಾದ್ರೆ ನಾವು സമയത്ത് ಸತ್ತಾಗ ಜನಗಳು ಏನ್ ಹೇಳ್ಬೇಕಂದ್ರೆ, ಯೇಸು ಕ್ರಿಸ್ತನ ಒಬ್ಬ ವ್ಯಕ್ತಿ ವೀರ ಮರಣ ಹೊಂದಿ ಸತ್ತ. അങ്ങനെ വേണം നമ്മളെ കുറിച്ച് പറയാം. ಹಾಗೆ ಹೇಳ್ಬೇಕು, ಅಂದ್ರೆ ಇಂಜಾರಿ ಹೋಗ್ಬಾರ್ದಂತ. അങ്ങനെ വീരചരമം പ്രാപിക്കുക എന്ന് പറയുമ്പോൾ ಹಾಗೆ ವೀರ ಮರಣ ಹೊಂದಿದ್ದೇನೆ ಎಂಬುದಾಗಿ ಹೇಳುವಾಗ നാം ഒരു 100 പേരെങ്കിലും യേശുവിന്റെ അടുത്ത് കൊണ്ടുവരണം. ಹಾಗೆ 100 ಜನರು ಯೇಸು ಕ್ರಿಸ್ತನಲ್ಲಿ ಕರ್ಕೊಂಡು ಬರ್ಬೇಕು. ഹല്ലേലൂയ. ഹല്ലേലൂയ. അപ്പൊ ഇന്നുകൊണ്ട് തുടങ്ങിയോ? ಇನ್ನು ಮುಂದೆ ಆದನ್ನು ಮಾಡ್ರಿ. ഹല്ലേലൂയ. ഹല്ലേലൂയ. പ്രൈസ് ദി ലോർഡ്. അപ്പൊ ശ്രദ്ധിക്കുക, ഒരു സൈന്യത്തെയാണ് കാണിക്കുന്നത്. ಒಂದು ಸೈನ್ಯವನ್ನಾಗಿ ആ ತೋರಿಸ್ತಾರೆ. സൈന്യത്തിന്റെ കയ്യിൽ കൊടിയുണ്ട്. ಆ ಸೈನ್ಯಕ್ಕೊಂದು ಉದ್ದೇಶ ಇದೆ ಅಥವಾ ಒಂದು ಉನ್ನತ ಇದೆ. ഈ രണ്ടു തരം കൊടികളാണുള്ളത്. ಎರಡು ರೀತಿಯ ಒಂದು ಕೊಂಡಿಗಳಿದೆ. ഒരു കൊടി സൈനിക കൊടിയാണ്. ಒಂದು ಆಲಿಗೆ ಅಂತ ಅಂದ್ರೆ ಸೈನ್ಯದ ಅಂತ. സൈനിക കൊടി എന്ന് പറഞ്ഞാൽ ഓരോ രാജ്യം പണ്ട് കാലത്ത്, ഇപ്പോഴല്ല, പണ്ട് കാലത്ത് നെപ്പോളിയനും അലക്സാണ്ടറും ഒക്കെ യുദ്ധം ചെയ്ത കാലത്ത് ತುಂಬಾ ಹಿಂದಿನ ಕಾಲದಲ್ಲಿ ಅಲೆಕ್ಸಾಂಡರ್ ಅವರೆಲ್ಲ ಯುದ್ಧ ಮಾಡುವ മറ്റു ಸಂದರ್ಭದಲ್ಲಿ രാജ്യത്തിൽ നിന്ന് അവർ യുദ്ധം ചെയ്ത് കയറി വരുമ്പോ ಮತ್ತಿನ ಬೇರೆ ರಾಜ್ಯದವರು ಯುದ್ಧಕ್ಕಾಗಿ ಸೈನ್ಯವಾಗಿ ಬರುವಾಗ, ഒരു രാജ്യത്തെ കീഴ്പ്പെടുത്തുമ്പോൾ ಒಂದು ರಾಜ್ಯವನ್ನು ನಾಶಪಡಿಸುವಾಗ അവരുടെ സ്വന്തം രാജ്യത്തിന്റെ കൊടികളെ കൊണ്ട് നാട്ടും. ಅಲ್ಲಿರುವಂತವರ ಸ್ವಂತ ರಾಜ್ಯದ ಚಿಹ್ನೆಗಳನ್ನು ಅಥವಾ ಗುರುತುಗಳನ್ನು ಅಲ್ಲಿ ಹಾಕ್ತಾರೆ. അതിന്റെ അർത്ഥം എന്താണ്? ಅದರ ಅರ್ಥ ಏನು? ഈ സ്ഥലം കൂടി ഞങ്ങളുടെ രാജ്യത്തേക്ക് പിടിച്ചു. ಈ ಸ್ಥಳವು ನಮ್ಮ ರಾಜ್ಯಕ್ಕೆ ವಶಪಡಿಸಿಕೊಂಡಿದ್ದೇವೆ ಎಂಬುದಾಗಿ. അപ്പൊ ഒരു ക്രിസ്തീയ പടയാളി ಆದರೆ ಕ್ರಿಸ್ತನ ಒಂದು ರಾಯಭಾರಿ ಅಥವಾ ಸೈನಿಕ ഒരു വീട്ടിൽ ചെന്ന് യേശുവിന്റെ സുവിശേഷം പറഞ്ഞ് ಒಂದು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಮನೆಗೆ ಹೇಳುವುದಾದರೆ നാം അവിടെ ഒരു കൊടി നാട്ടും. ನಾವಲ್ಲಿ ಒಂದು ಆಗಲೇ ಕೊಂಡಿಯನ್ನು ಅಥವಾ ಒಂದು ಚಿಹ್ನೆಯನ್ನು ആ ಹಾಕುತ್ತೇವೆ. കൊടിയുടെ പേര് സ്നേഹമെന്നാണ്. ಆ ಚಿಹ್ನೆ ಹೆಸರೇ ಪ್ರೀತಿ. എന്നിട്ട് നാം എന്ത് പറയും? ನಾವು ಏನು ಹೇಳ್ತಾ ಇದ್ದೀವಿ? ഇന്ന വീടുള്ള യേശുവെ ഞങ്ങൾക്ക് തരണം. ನಿಮ್ಮ ಮನೆಯಲ್ಲಿರುವಂತ ಯೇಸು ನಮಗೆ ಬೇಕು, ഇന്ന ദേശം കൂടി തരണം. ದೇಶಕ್ಕಾಗಿ ಬೇಕು. ഹല്ലേലൂയ. ഹല്ലേലൂയ. അപ്പൊ നാം കൊണ്ടു നടക്കുന്ന സൈനിക കൊടിയുടെ നിറം വെളുപ്പാണ്. ನಾವು ಕೊಂಡು ಹೋಗುವಂತ ಸೈನ್ಯದ ಚಿಹ್ನೆಯಾಗಿದೆ ಬಿಳುಪು. ഹല്ലേലൂയ. ഹല്ലേലൂയ. ആ കൊടിയുടെ പേര് സ്നേഹമെന്നാണ്. ಆ ಚಿಹ್ನೆಯ ಹೆಸರು ಪ್ರೀತಿ ಎಂಬುದಾಗಿ. ഞാൻ പറഞ്ഞത് മനസ്സിലാകുന്നുണ്ടോ? ನಾನು ಹೇಳಿದ್ರೆ ನಿಮಗೆ ಅರ್ಥ നമ്മൾ ಆಗಬೇಕು. സുവിശേഷവേദിയുമായിട്ട് ഒരു ഭവനം സന്ദർശിച്ചിട്ട് ആ ഭവനത്തോട് യേശു കർത്താവിന്റെ സുവിശേഷം പറഞ്ഞ് അവര് രക്ഷയിലേക്ക് വരുമ്പോൾ അവിടെ യേശുവിന്റെ സ്നേഹത്തിന്റെ കൊടി നാം നാട്ടും. ಆಮೇಲೆ ನಾವು ಸುವಾರ್ತೆಯನ್ನು ಸಾರಿ ಒಬ್ಬರಿಗೆ ಅಲ್ಲಿನ ರಕ್ಷಣೆಗೆ ನಡೆಸುವಾಗ ಆ ಮನೆಯಲ್ಲಿ ಯೇಸು ಕ್ರಿಸ್ತನ ಚಿಹ್ನೆಯನ್ನು ನಾವು ಊರುವವರಾಗಿದ್ದೇವೆ. Praise the Lord. Praise the Lord. Hallelujah. Hallelujah. നാം ഒക്കെ രക്ഷയിലേക്ക് വരുവാൻ എത്രയോ നിവാസന്മാർ കഷ്ടപ്പെട്ടിട്ടുണ്ട്. ನೋಡಿ, ನಾವು ರಕ್ಷಣೆ ಬರುವುದಕ್ಕೆ ಸರಿಪಡಿಸಲಿಕ್ಕೆ ಎಷ್ಟೋ ಸೇವಕರು ಕಷ್ಟಪಟ್ಟಿರ್ತಾರೆ. ആദ്യം നമ്മളോട് സുവിശേഷം പറയും, നമ്മൾ പറയും ഞങ്ങൾക്ക് ഇതൊക്കെ അറിയാം, പോയി കാണുന്നു പറയും. ನಾವು ಸುವಾರ್ತೆ ಹೊಂದಿದ್ದೀವಿ, ನಾವೆಲ್ಲ ಸರಿ ಇದ್ದೇವೆ ಎಂಬುದಾಗಿ ಯೋಚನೆ ಮಾಡ್ತೀವಿ. ഇതൊക്കെ ഞങ്ങൾക്ക് അറിയാം. ನಮಗೆ ಗೊತ್ತಿದೆ ಅದು. അവർ പിന്മാറുമോ? ಅವರು ಹಿಂಜಾರಿ ಹೋಗ್ತಾರ? ഈ ലോട്ടറി ഇവിടെ ലോട്ടറി ഉണ്ട് ഇല്ല? ഇവിടെ ಬೇರೆ അപ്പൊ അത് പറയണ്ട. ಇಲ್ಲಿ ಹೇಳ್ಬೇಕು. നമുക്കറിയാം, ഈ ബസ് സ്റ്റാൻഡിലൊക്കെ ഈ സാധനങ്ങൾ വിൽക്കാൻ ആൾക്കാർ വരും. ಈ ಒಂದು ಬಸ್ ಸ್ಟ್ಯಾಂಡ್ ಗಳಲ್ಲಿ ಕೆಲವು ವಸ್ತುಗಳನ್ನು ಇಡ್ಲಿಕ್ಕೆ ವ್ಯಕ್ತಿಗಳು ಬರ್ತಾರೆ. ഓക്കെ, ഇപ്പൊ ചിപ്സ് കൊണ്ടുവന്ന് കൊടുക്കുകയാണ്. ಏನಾದ್ರು ವಸ್ತು, ಚಿಪ್ಸ್ ಬೇಕಾ, ಚಿಪ್ಸ್ ಬೇಕಾ? ലാസ്റ്റ് ബസ് ഇരിക്കാൻ ഞാൻ വന്ന് ചിപ്സ് മേടിക്കാൻ പറയും. ಅಲ್ಲಿ ನಾನೊಂದು ಮಾಡ್ತಾ ಇರ್ತೀನಿ, ಫಾಸ್ಟ್ ಬಸ್ಗೆ ಹೋಗುವಾಗ ಒಂದು ಚಿಪ್ಸ್ ತಗೊಂಡ್ಬಿಟ್ಟು വേണ്ട, ಬರ್ತಾರೆ. നിങ്ങൾ പോകാൻ പറയും. നിങ്ങൾ പോകാൻ എന്നോട് പറയും. ನಾನು ಹೋಗುವಾಗ ಅವ್ರಿಗೆ ಹೇಳ್ತೀನಿ, ഞാൻ പോയിട്ട് പിന്നെയും വരും. ನಾನು ಮತ್ತೆ ಬರ್ತೀನಿ ಚಿಪ್ಸ್ ತಗೊಳ್ಳಿಕ್ಕೆ. അപ്പോഴും പറയും വേണ്ട, നിങ്ങൾ പോകുന്നു പറയും. ಆಗ್ಲೂ ಹೇಳ್ತೀನಿ ಮತ್ತೆ ನೀವು ಹೋಗಿ, ನನಗೆ ಬೇಡ ಅಂತ. ഞാൻ കുറെ നടന്നു വീണ്ടും വരും. ಮತ್ತೆ ನಾನು ಅದನ್ನ ಚಿಪ್ಸ್ 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 ಅಂತ ಬರ್ತಾ ಇರ್ತೀನಿ. കുറെ കഴിയുമ്പോ എന്നാ പിന്നെ ഫോട്ടോ തിരിച്ചേക്കാന്ന് പറയും. ಸ್ವಲ್ಪ ಹೊತ್ತು ನಾವು ನೋಡಿ ಲಾಸ್ಟ್ ಬರ್ತಾ ಇದ್ದೇನೆ ಅಂತ ಹೇಳಿ ನಾವು ತಗೊಳ್ತೀವಿ. ഇതുപോലെയാണ് സുവിശേഷ വേല. ಇದೇ ರೀತಿಯಲ್ಲಿ ಸುವಾರ್ತೆ ಸೇವೆ. ഞാൻ ഒരു ക്ലാസ് ചെയ്യുമ്പോൾ അവർ വേണ്ടെന്ന് പറയും. ನಾವು ಹೇಳುವಾಗ ಕೆಲಸ ಹೇಳ್ಬೇಡಿ ಅಂತ ಹೇಳ್ತಾರೆ. എന്നെ ചെല്ലും,
ಮತ್ತೆ ಅವರು ತಪ್ಪಿಸಿಕೊಳ್ತಾರೆ. ഹല്ലേലൂയ. ഹല്ലേലൂയ. ഇതുകൊണ്ടാണ് വെളിപ്പാട് പുസ്തകത്തിൽ പറയുന്നുണ്ട്. ಇದೇ ಇದರಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತದೆ. വെളിപ്പാട് പുസ്തകം ಪ್ರಕಟಣೆ ಪುಸ್ತಕ 2ാം അധ്യായം 2ನೇ ಅಧ್ಯಾಯ 2ാം വാക്യം. 2ನೇ ವಾಕ್ಯ 2ನೇ ಅಧ್ಯಾಯ 2ನೇ ವಾಕ್ಯ. ಆತನು ನಮ್ಮ ಪಾಪಗಳನ್ನು ನಿವಾರಣ ಮಾಡುವ ಯಜ್ಞವಾಗಿದ್ದಾನೆ. ಅದೇ ರೆವಲ್ಯೂಷನ್ ಚಾಪ್ಟರ್ ಅಲ್ಲ ಭಾಷೆ. Revelation chapter 2 verse 2. 2ನೇ ಅಧ್ಯಾಯ 2ನೇ ವಾಕ್ಯ ಪ್ರಕಟಣೆ. I know your deeds, Ah. your hard work, and your perseverance, അപ്പൊ ശ്രദ്ധിക്കുക, ഞാൻ നിന്റെ പ്രവൃത്തിയും പ്രയത്നവും അറിയുന്നു ನಾನು ನಿನ್ನ ಪ್ರಯಾಸಗಳನ್ನು ಪ್ರಯತ್ನಗಳನ್ನು ಬಲ್ಲೆನು. എന്ന് പറഞ്ഞാൽ വർക്ക് അറിയുന്നു, ഹാർഡ് വർക്ക് അറിയുന്നു. ಅಲ್ಲಿ ಆ ಕೆಲಸವೂ ಗೊತ್ತಿದೆ, ಬಹಳ ಕಷ್ಟಪಡುವ ಕೆಲಸವೂ ಗೊತ್ತಿದೆ. ഒരു വ്യക്തിയോട് നാം സുവിശേഷം പറഞ്ഞു ആ ആൾ കേട്ടില്ലെങ്കിൽ വിട്ടിട്ട് പോകില്ല, വേറെ ഒരു അവസരത്തിന് കാത്തിരിക്കുക. ನೋಡಿ, ಒಬ್ಬ ವ್ಯಕ್ತಿಗೆ ಸುವಾರ್ತೆ ಸಾರುವಾಗ ಅವನನ್ನು ಬಿಟ್ಟು ಬಿಡಬೇಡ್ರಿ, ಅವನಿಗೆ ಮತ್ತೊಂದು ಸಂದರ್ಭವನ್ನು ನೋಡಿ ಸುವಾರ್ತೆ ಸಾರಿ. അതാണ് ഒരു പടയാളിയുടെ പ്രത്യേകത എന്ന് പറയുന്നത്. ಅದೇ ಒಬ್ಬ ಸೈನಿಕನ ಕೆಲಸವಾಗಿದೆ. ശ്രദ്ധിക്കുക, ಅರ್ಥ ಮಾಡ್ಕೊಳ್ಳಿ, സൈന്യമാണ്. ಸೈನ್ಯವಾಗಿದೆ. ഇവിടെ പറയുന്നത് ഭയങ്കരത്വം ഉള്ളോൾ ഇവൾ ആർ. ಅಲ್ಲಿ ಭಯಂಕರವಾಗಿ ಇರುವ ಇವಳು ಯಾರು? ഇവൾ എന്ന് പറയുമ്പോൾ അത് ഏകവചനമാണോ ബഹുവചനമാണോ? ಇವಳು ಎಂಬುದಾಗಿ ಹೇಳಿದರೆ ಏಕವಚನ ಬಹುವಚನ? ಏಕವಚನ. ഏകവചനം. ഓക്കെ, അപ്പോൾ എന്താണ്? ഒരു സൈന്യത്തെ ഒരു വ്യക്തിയോട് ഉപയോഗിച്ചില്ല. 1 person is equal to 1000 soldiers. ಆಮೇಲೆ ನೋಡಿ, ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಸೂಚನೆ ಮಾಡ್ತದೆ ಸಾವಿರಾರು ಸೈನಿಕರಾಗಿ. മനസ്സിലാവുന്നുണ്ടോ? ನಿಮಗೆ ಅರ್ಥ ಆಗ್ತಿದೆಯಾ? ഓക്കെ, ഒരു വ്യക്തി 1 person is equal to 1000 people. ಒಬ್ಬ ವ್ಯಕ್ತಿ ಯಾವುದಕ್ಕೆ ಸಮಾನ ಅಂದ್ರೆ 1000 ಸೈನಿಕರಿಗೆ ಸಮಾನ. അതിന് തെളിവുണ്ട്. ಅದಕ್ಕೆ ಅರ್ಥ ಇದೆ. യോശുവയുടെ പുസ്തകം ಯೆಹೋಶುವನ ಪುಸ್ತಕ 23:10. 23ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋಶುವನ ಪುಸ್ತಕ 23:10. ನಿಮ್ಮ ದೇವರಾದ ಯೆಹೋವನು ತನ್ನ ವಾಗ್ದಾನದಂತೆಯೇ ನಿಮಗೋಸ್ಕರ ಯುದ್ಧ ಮಾಡಿದ್ದರಿಂದ ನಿಮ್ಮಲ್ಲಿ ಒಬ್ಬನು 1000 ಜನರನ್ನು ಓಡಿಸುವುದಕ್ಕೆ Okay. ಶಕ್ತನಾದನು. ഒരുവൻ 1000 പേരെ ഓടിക്കും. ಒಬ್ಬನು 1000 ಜನರನ್ನು ಓಡಿಸ್ತಾನೆ. അപ്പൊ നാം യേശു കർത്താവിന്റെ ഒരു പടയാളിയെങ്കിൽ ನಾವು ಯೇಸು ಕ್ರಿಸ್ತನ ಸೈನಿಕರಾಗಿದ್ರೆ നാം 1000 പേർക്ക് തുല്യരാണ്. ನಾವು 1000 ಜನರಿಗೆ ಸಮಾನರು. ಆಮೆನ್. അപ്പൊ നമ്മളൊരു സുവിശേഷം പറയാൻ ഒരു ദേശത്തേക്ക് ചെല്ലുക. ನೋಡಿ, ನಾವು ಒಂದು ಪಟ್ಟಣಕ್ಕೆ ಸುವಾರ್ತೆ ಸಾರಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ರಿ. ഞാൻ ഈ പട്ടണത്തിൽ വന്ന് പറയുമ്പോൾ എന്നോട് ചോദിക്കും, എന്നെ ഇവിടെ ആരും കണ്ടിട്ടില്ല. ನೋಡಿ, ಈ ಪಟ್ಟಣಕ್ಕೆ ನಾನು ಬರುವಾಗ ಯಾರು ಕೂಡ ನನ್ನನ್ನು ನೋಡ್ಲಿಲ್ಲ. അപ്പൊ ചോദിക്കും, നിങ്ങൾ ಆರಾ? ಯಾರು ಕೇಳ್ತಾರೆ, ನೀವು ಯಾರು? ഞാനൊരു ഉപദേശിയാ. ನಾನು ಹೇಳ್ತೀನಿ, ನಾನು ಉಪದೇಶಕ. ഓക്കെ, പുള്ളിയാപ്പാടൊന്നും നോക്കി കഴിഞ്ഞിട്ട് ഒന്നും മിണ്ടത്തില്ല. ಆ ವ್ಯಕ್ತಿ ನನ್ನನ್ನು ನೋಡಿ ಏನು ಮಾತನಾಡುವುದಿಲ್ಲ. അയാൾ പോയിട്ട് ഒരു 20 പേരെ വിളിച്ചോണ്ട് വരും. ಅವರೊಂದು 20 ಜನ ಕರ್ಕೊಂಡ್ ಬರ್ತಾರೆ. എന്താ കാരണം? ಏನು ಕಾರಣ ಗೊತ್ತಾ? അങ്ങനെ ഇരിക്കുന്ന എന്നെ തെള്ളിയ ഞാൻ വീഴത്തില്ലേ? ಈಗ ಇರುವಂತ ನನ್ನನ್ನು ಒಂದು ದೂಡಿದ ಬಿಡುದಿಲ್ವಾ? പക്ഷെ അവനിൽ വസിക്കുന്ന ദുഷ്ടൻ കാണുന്നത് ಅವನ ಒಳಗಿರುವಂತ ದುಷ್ಟನ್ನು ನೋಡುವಂತದ್ದು എന്നെ ഒരു വ്യക്തിയായിട്ടല്ല, ನನ್ನ ಒಬ್ಬ ವ್ಯಕ್ತಿಯಾಗಿ ಅಲ್ಲ, 1000 എണ്ണം നിൽക്കുന്നതായിട്ടാണ്. 1000 ಜನರಿಗೆ ನಿಲ್ಲುವಂತದ್ದನ್ನು ಅದಕ್ಕೆ അവന് മനസ്സിലായി ഒരു ഗ്യാങ് ഉണ്ടല്ലേ എന്നെ എതിർക്കാൻ പറ്റുള്ളൂ. ಅವನಿಗೆ ಅರ್ಥ ಆಯ್ತು, ಒಂದು ಗ್ಯಾಂಗ್ ಇದ್ರೆ ಇವರನ್ನು ಎದುರಿಸಬಹುದು. ഹല്ലേലൂയ. യേശു കർത്താവ് അങ്ങനെ നമ്മളെ അയക്കുന്നത്. ಯೇಸು ಕ್ರಿಸ್ತನ ಹಾಗೇ ನಮ್ಮನ್ನು ನೋಡುವಂತದ್ದು. Praise the Lord. നാം ഒരു വ്യക്തിയായിട്ടല്ല പോകുന്നത്, ನಾವೊಬ್ಬ ವ್ಯಕ್ತಿಯಾಗಿ ಹೋಗುವುದಲ್ಲ, ಸುವಾರ್ತೆಗೆ ഒരു സൈന്യമായിട്ടാണ് ಒಂದು പോകുന്നത്. ಸೈನ್ಯವಾಗಿ ಹೋಗುವವರಾಗಿದ್ದೇವೆ. അതുകൊണ്ടാണ് പറയുന്നത്, ಅದಕ್ಕೆ ವಾಕ್ಯ ಹೇಳ್ತದೆ, കൊടികളോട് കൂടിയ സൈന്യം പോലെ ಒಬ್ಬನು ಸೈನ್ಯವಾಗಿ ഭയങ്കരത്വമുള്ളവൾ ഇവളാ. ಭಯಂಕರವಾಗಿರುವ ಇವಳು ಯಾರು? ഇനി അത് തെളിവ് വേണ്ടേ? നിങ്ങളൊക്കെ വിടുവോ? ನನ್ನನ್ನು ಬಿಡ್ತೀರಾ? ഹല്ലേലൂയ. സ്തോത്രം. എടുക്കാം രാജാക്കന്മാരുടെ 2ാം പുസ്തകം 2 ಕಿಂಗ್ಸ್ ಅಂದ್ರೆ 2 ಅರಸುಗಳ ಪುಸ್ತಕ 7ാം അധ്യായത്തിന്റെ 7ನೇ ಅಧ್ಯಾಯದ 1 മുതൽ 1ನೇ ವಾಕ್ಯದಲ್ಲಿ Elisha replied, "Hear the word of the Lord. This is what the Lord says about this time tomorrow. A sea of the finest flour will sell of shekel, the 2 seas of the barley for a shekel at the gate of Samaria." The officer on whose arm the king was leaning said to the man of God, "Look, even if the Lord should open the floodgates of the heavens, could this happen? You will see it with your own eyes." And said Elisha, "But you will not eat any of it." ഓക്കെ, ശ്രദ്ധിച്ചാണ്. ಗಮನಿಸಿರಿ, ഇവിടെ ശമരിയുടെ വലിയ ക്ഷാമം ഉണ്ടായിരിക്കുകയാണ്. ಸಮರಿಯ ಪಟ್ಟಣಕ್ಕೆ ಒಂದು ದೊಡ್ಡ ಶಾಪವಿರುತ್ತದೆ. ഇതിന്റെ ഒരു പുറകോട്ടൊരു ചരിത്രം കൂടി ഞാൻ പറയാം. ಇದರ ಚರಿತ್ರೆಗಳನ್ನು ಕೂಡ ಹೇಳ್ತೀನಿ. വിശ്വാസം. ಇಸ್ಲಾಂ
ദാവീദിന്റെ സ്വന്തം ശൗലിന്റെ കാലത്തും ദാവീദിന്റെ കാലത്തും ഇസ്രായേൽ രാജ്യം എന്ന് പറയുന്നത് ഒരുമിച്ച് ഒരു രാജ്യമായിരുന്നു. ನೋಡಿ, ಸೌಲನ ಕಾಲದಲ್ಲಿ ಮತ್ತು ದಾವೀದನ ಕಾಲದಲ್ಲಿ ಇಸ್ರಾಯೇಲ್ ಬಂದದ್ದು ಒಂದೇ ರಾಜ್ಯವಾಗಿತ್ತು. എന്നാൽ ಅಂದರೆ ദാവീദിന്റെ മകനായിരുന്ന രെഹബയാമിന്റെ കാലത്ത് രാജ്യം രണ്ടായിട്ട് വിഭാഗിക്കപ്പെട്ടു. ದಾವೀದನ ಕಾಲದ ನಂತರ ಅವನ ಮಗನಾದ ರೆಹಬೋವನ ಕಾಲದಲ್ಲಿ ಸೊಲೊಮೋನನ ಮകൻ ರೆಹಬಯಾಮ್, ಸೊಲೊಮೋನನ ಮകൻ ಸೊಲೊಮೋನನ ಮಗನಾದ ರೆಹಬೋವನ ಕಾಲದಲ್ಲಿ ರಾಜ್ಯ ವಿಭಾಗವಾಯಿತು, ಎರಡಾಯಿತು. അതിനൊരു കാരണമുണ്ട്. ಅದಕ್ಕೊಂದು ಕಾರಣ ಇದೆ. അത് ബൈബിൾ വായിച്ച് നോക്കണം. ಅದು ಬೈಬಲ್ ಓದಿ ನೀವು ನೋಡ್ಬೇಕು. പറയാൻ നേരമില്ല. സ്വന്തം ഹല്ലേലൂയ. ಹಲ್ಲೆಲೂಯ. അപ്പൊ രണ്ട് രാജ്യമായിട്ട് വിഭാഗിച്ചു. ಎರಡು ರಾಜ್ಯವಾಗಿ ವಿಭಾಗಿಸಲ್ಪಟ್ಟು വടക്കേ രാജ്യം ഇസ്രായേലും ಒಂದು ರಾಜ್ಯ ಇಸ್ರಾಯೇಲ್, നോർത്തേൺ കൺട്രി, ಒಂದು ನಾರ್ತ್ ಇಸ್ರಾಯೇಲ್, അതിന്റെ തലസ്ഥാനം ശമരിയയും, ಅದರ ನಂತರದಲ್ಲಿ ಸಮರಿಯವು, തെക്കേ രാജ്യത്തിന്റെ പേര് ಇನ್ನೊಂದು ರಾಜ್ಯದ ಹೆಸರು സൗത്ത് രാജ്യം, ಸೌತ್ ರಾಜ್ಯ, ದಕ್ಷಿಣ ರಾಜ್ಯದ ಹೆಸರು അതിന്റെ പേര് യഹൂദ എന്നും, ಅದು ಯಹೂದ ಎಂಬುದಾಗಿ, അതിന്റെ തലസ്ഥാനത്തിന്റെ പേര് യെരുശലേം ಅದು എന്നുമാണ്. ಇನ್ನೊಂದು ಉತ್ತರ ಭಾಗದಲ್ಲಿರುವಂತದ್ದು ಯೆರೂಸಲೇಮ್. യെരുശലേം. ಯೆರೂಸಲೇಮ್. ഓക്കേ. അപ്പൊ എത്ര രാജ്യമുണ്ട് ഇപ്പോ? ಎಷ್ಟು ರಾಜ್ಯ ಆಯ್ತು ಈಗ? രണ്ട് രാജ്യം. ಎರಡು ರಾಜ್ಯವಾಯ್ತಲ್ವಾ? ഓക്കേ. വടക്കേ രാജ്യം ഇസ്രായേല്, അതിന്റെ തലസ്ഥാനം ശമരിയ. ಒಡೆಯಲ್ಪಟ್ಟ ರಾಜ್ಯ ಇಸ್ರಾಯೇಲ್, ಇನ್ನೊಂದು ಸಮರಿಯ. അവിടെ 10 ഗോത്രമുണ്ട്. 10 ಗೋತ್ರಗಳಲ್ಲಿ. എന്നാൽ തെക്കേ രാജ്യമായിരിക്കും യഹൂദ, അവിടെ 2 ഗോത്രമേ ഉള്ളൂ. ದಕ್ಷಿಣ ರಾಜ್ಯವಾದ ಯಹೂದ, ಅಲ್ಲಿ 2 ರಾಜ್ಯ ಇರುವಂತದ್ದು. വടക്കേ രാജ്യത്തിലെ ഒരു പ്രവാചകനാണ് ഏലിയാവ്, എലീശയൊക്കെ അവിടുത്തെ പ്രവാചകന്മാരാണ്. ಒಡೆಯಲ್ಪಟ್ಟಂತ ಇಸ್ರಾಯೇಲ್ ರಾಜ್ಯದಲ್ಲಿ ಬಂದಿರುವಂತ ವ್ಯಕ್ತಿಗಳು ಇಬ್ಬರು ಪ್ರವಾದಿಗಳು, ಒಬ್ಬ ಎಲೀಷ ಮತ್ತೆ ಏಲಿಯನು. അപ്പൊ നമ്മള് രാജാക്കന്മാരുടെ പുസ്തകം പഠിക്കുമ്പോ ನಾವು ಅಲ್ಲಿ ಕಿಂಗ್ಸ್ ಚಾಪ್ಟರ್ ಅರಸುಗಳ ಪುಸ್ತಕ ಓದುವಾಗ ഈ വടക്കേ രാജ്യം മുഴുവൻ അശൂർ പിടിച്ചോണ്ട് പോയി അത് അശൂരിൽ അങ്ങ് ലയിക്കുകയായിരുന്നു. ಈ ಒಡೆಯಲ್ಪಟ್ಟ ರಾಜ್ಯವನ್ನು ಅಶ್ಶೂರ್ಯರು ಹಿಡಿದುಕೊಂಡು ಹೋಗಿ ಅವರು ಅಧೀನಪಡಿಸಿದ್ರು. Praise the Lord. അപ്പൊ ആ രാജ്യത്ത് ഏലിശയുടെ കാലത്ത് ക്ഷാമം ഉണ്ടായി. ಆ ರಾಜ್ಯದ ಆ ಕಾಲದಲ್ಲಿ ಎಲೀಷನ ಕಾಲದಲ್ಲಿ ಶಾಪ ಉಂಟಾಯಿತು. ക്ഷാമം ഉണ്ടാകാൻ കാരണം, ಶಾಪ ಉಂಟಾಗಲಿಕ್ಕೆ ಕಾರಣ, ഈ രാജ്യത്തെ വളഞ്ഞ് ശത്രുക്കൾ കിടപ്പുണ്ട്. ಈ ರಾಜ್ಯದ ಒಳಗೆ ಎಲ್ಲ ಶತ್ರುಗಳಿದ್ದಾರೆ. ഇവർക്ക് പുറത്തു പോകാൻ പറ്റുന്നില്ല. ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. പട്ടണത്തിനകത്തെ ഭക്ഷ്യസാധനങ്ങൾ തീർന്നു. ಪಟ್ಟಣದಲ್ಲಿ ಎಲ್ಲವೂ ಊಟ ಅದು ಇದೆಲ್ಲ ಉಪಚಾರಗಳಿತ್ತು. പട്ടണത്തിൽ ചുറ്റും മതിലുണ്ട്. ಪಟ್ಟಣದ ಸುತ್ತಲೂ ಕೋಟೆ ಇತ್ತು. ചുറ്റും മറ്റു ശത്രുക്കൾ കിടപ്പുണ്ട്. ಆ ಕೋಟೆಯ ಸುತ್ತಲೂ ಸೈನಿಕರಿದ್ರು. ഇവർക്ക് ഇറങ്ങി പോകാൻ പറ്റുന്നില്ല. ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ഈ സമയದಲ್ಲಿ അവിടെ ഉണ്ടായ സംഭവമാണ് പറയുന്നത്. ಅಲ್ಲಿ ನಡೆದಂತ ಘಟನೆಯಾಗಿದೆ. പുറകിലെ അധ്യായം നോക്കുമ്പോൾ ಆ ವಾಕ್ಯದ ಹಿಂದಿನ ಭಾಗ ನೋಡುವಾಗ ഒരു കഴുതത്തലയുടെ വില എടുക്കണ്ട, കഴുതത്തലയ്ക്ക് ഇത്ര രൂപ എന്ന് പറയുന്നു. ಒಂದು ಪಾರಿವಾಳದ ಮಲಕುಗಳು ಇಷ್ಟು ರೇಟ್ ಇತ್ತು ಎಂಬುದಾಗಿ ಹೇಳ್ತಾರೆ. പ്രാകാശത്തിന്റെ വില പറയുന്നുണ്ട്. ಅಲ್ಲಿ ಒಂದು ಭಯಂಕರವಾದ ಬೆಲೆಗಳನ್ನು ಹೇಳ್ತಾ ಇದ್ದಾರೆ. ഈ സമയದಲ್ಲಿ ഏലിശ നിന്നുകൊണ്ട് ഒരു പ്രവചനം പറയുകയാണ്. ಎಲೀಷನು ನಿಂತಲ್ಲಿ ಪ್ರವಾದಿಸ್ತಾ ಇದ್ದಾರೆ. നാളെ ഈ നേരത്ത് ശമരിയുടെ പടിവാതിക്കൽ ഒരു സെയ ഗോതമ്പ് മാവ് ശേക്കലിന് 2 സെയ യവവും വിൽക്കപ്പെടും. ಅಲ್ಲಿ ನಾಳೆ ಇಷ್ಟು ಹೊತ್ತಿಗೆ ಸಮರಿಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಲ್ಲಿಯೂ ಜವೆ ಗೋಧಿ 20 ಸೇರಿನಂತೆಯೂ ಮಾರಲ್ಪಡುವವು. ഈ പ്രവചനത്തിന് നിവർത്തീകരണത്തിന് ഒരു സാധ്യതയുമില്ല. ಈ ಪ್ರವಾದನೆಯನ್ನು ತಡೆಪಡಿಸಲು ಯಾವುದು ಕೂಡ ಸಾಧ್ಯತೆ ಇಲ್ಲ. കാരണം പട്ടണത്തിന് ചുറ്റും ശത്രുക്കൾ കിടക്കുകയാണ്. ಯಾಕೆಂದ್ರೆ ಪಟ್ಟಣದ ಸುತ್ತಲೂ ಶತ್ರುಗಳಿದ್ದಾರೆ. പക്ഷെ പ്രവാചകൻ പറഞ്ഞതാ. ಆದರೆ ಪ್ರವಾದಿ ಹೇಳಿದು ಅಲ್ಲಿ ನೆರವೇರಿತು. എന്നാൽ പട്ടാളക്കാരൻ പറയുകയാണ്, ಅಲ್ಲಿ ಪಟ್ಟಣದವರು ಹೇಳ್ತಾರೆ, ദൈവം ആകാശത്തിന് കിളിവാതിൽ തുറന്നാൽ നടക്കത്തില്ല. ದೇವರು ಒಂದು ವೇಳೆ ಆಕಾಶ ದ್ವಾರಗಳನ್ನು ತೆರೆದು ಕೂಡ ನಡೆಯುವುದಿಲ್ಲ. പക്ഷെ ಎಲೀശ പറഞ്ഞു, ಆದರೆ ಪ್ರವಾದಿ ಎಲೀಷ ಹೇಳ್ತಾರೆ, പക്ഷെ നീ തിന്നത്തില്ല. ನೀನು ಹೇಳಿದ ಯಾವುದು ನಡೆಯುವುದಿಲ್ಲ. തിന്നുകയാണെന്ന് പറഞ്ഞതിന് തെളിവ് വേണ്ടേ? ಅದು ಹೇಳಿದ ಅರ್ಥ ಆಗ್ಬೇಕಲ್ವಾ? ഹല്ലേലൂയ. അതിന്റെ 19 വാക്യം വായിച്ച് 19ನೇ ವಾಕ್ಯ ಹೋದ್ರೆ ಅದರದ್ದು 7:19. വായിച്ചു. 2 ಅರಸುಗಳು 7:18. ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದನು. 18. ಇವನು ಅರಸನಿಗೆ ಅವನು ಅರಸನಿಗೆ ನಾಳೆ ಇಷ್ಟು ಹೊತ್ತಿಗೆ ಸಮರ್ಯ ಪಟ್ಟಣದ ಬಾಗಿಲಿನಲ್ಲಿ ಜವೆ ಗೋಧಿಯು ರೂಪಾಯಿಗೆ 24 ಸೇರಿನಂತೆಯೂ ಗೋಧಿ ಹಿಟ್ಟು 12 ಸೇರಿನಂತೆಯೂ ಮಾರಲ್ಪಡುವವು ಎಂದು ಹೇಳಿದಾಗ ಆ ಸರದಾರನು, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅಂದದರಿಂದ ದೇವರು ಮನುಷ್ಯನು ಅವನಿಗೆ, ನೀನು ಅದನ್ನು ಕಣ್ಣಾರೆ ಕಾಣುವಿ ಆದರೆ ಅನುಭವಿಸುವುದಿಲ್ಲ ಎಂದು ನುಡಿದಿದ್ದನು. ಅವನು ಊರ ಬಾಗಿಲಿನಲ್ಲಿ ಜನರಿಂದ ತುಳಿಯಲ್ಪಟ್ಟು ಸತ್ತದರಿಂದ ಈ ಮಾತು ನೆರವೇರಿತು. അപ്പൊ ആ പറഞ്ഞ കാര്യം അവിടെ നടന്നു.
ಹೇಳಿದಂತ ಏನು ಕಾರ್ಯ ಇದೆಯೋ ಅದು ನಡೆಯಿತು. ഇനിയും സ്വന്തം ഞാൻ പറഞ്ഞു വന്നത് ഒരു വ്യക്തി ഒരു സൈന്യം എന്നാണ് പറഞ്ഞു വന്നത്. എനിക്ക് തെളിവാ ನಾನು പറയുന്നത്. ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಒಂದು ಸೈನ್ಯ ಹಾಗೆ. ഓക്കെ, ഇനി ഞാൻ 3-ാം വാക്യം വായിച്ചത് 7:3 പോലെ വായിച്ചേ. 7ನೇ ಅಧ್ಯಾಯದ 3ನೇ ವಾಕ್ಯ ಓದಿ ಈಗ ನೋಡಿ. ಮೂರ ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠ ರೋಗಿಗಳಿದ್ದರು. ಅವರು ತಮ್ಮೊಳಗೆ ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿದ್ದರೂ ಸಾಯಬೇಕು. ಆದುದರಿಂದ ಹೊರಟು ಹೋಗಿ ಅರಾಮ್ಯರ ಪಾಳೆಯವನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಅರಾಮ್ಯರ ಪಾಳೆಯಕ್ಕೆ ಹೊರಟರು. ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. ಕರ್ತನು ಅರಾಮ್ಯರ ಪಾಳೆಯದವರಿಗೆ ರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ, ಕುದುರೆಗಳನ್ನು, ಪಾಳೆಯದಲ್ಲಿದ್ದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ഓക്കെ, നമ്മൾ ചിന്തിച്ചത് നമ്മളെ കുറിച്ച് കർത്താവിന്റെ കോൺസെപ്റ്റ് എന്ന് പറയുന്നത് ഒരു ವ್ಯಕ್ತಿ ഒരു സൈന്യം. ನೋಡಿ, ನಾವು ಯೋಚನೆ ಮಾಡ್ತಾ ಇರೋದು ಅಥವಾ ಕಲಿಯುವಂತದ್ದು, ದೇವರು ನಮ್ಮ ಕುರಿತು ಯೋಚನೆ ಮಾಡುವಂತದ್ದು ಒಬ್ಬ ವ್ಯಕ್ತಿ, ಒಂದು ದೊಡ್ಡ ಸೈನ್ಯವಿದ್ದ. ഹല്ലേലൂയ. ಹಲ್ಲೆಲೂಯ. ഇവിടെ 4 കുഷ്ഠരോഗികള് പറയുകയാണ് നമുക്ക് അരാം പാളയത്തിലേക്ക് പോകാം. ಇಲ್ಲಿ 4 ಕುಷ್ಠ ರೋಗಿಗಳಿರುವುದನ್ನು ನಾವು ನೋಡ್ತಾ ಇದ್ದೀವಿ. അവർ അരാം പാളയത്തിൽ പോകാൻ തീരുമാനിച്ചു. ಅವರು ಅರಾಮ್ಯರ ಪಾಳೆಯಕ್ಕೆ ಹೋಗುವ ಎಂಬುದಾಗಿ ತೀರ್ಮಾನ ಮಾಡಿದರು. ഇസ്രായേൽ രാജ്യത്തിന് ചുറ്റും അരാം സൈന്യം പാളയം അടിച്ചു കിടക്കുകയാണ്. ನೋಡಿ, ಇಸ್ರಾಯೇಲರ ಸೈನಿಕರ ಸುತ್ತಲೂ ಅರಾಮ್ಯರ ಪಾಳೆಯ ಸೈನ್ಯವಾಗಿ ನಿಂತಿದೆ. ഈ 4 കുഷ്ഠരോഗികള് അരാം പാളയത്തിലേക്ക് ചെല്ലുകയാണ്. ಈ 4 ಕುಷ್ಠರೋಗಿಗಳು ಅರಾಮ್ಯರ ಪಾಳೆಯದ ಒಳಗೆ ಹೋಗ್ತಾ ಇದ್ದಾರೆ. പക്ഷെ ദൈവം അവരെ എന്താ കേൾപ്പിച്ചത്? ದೇವರಲ್ಲಿ ಏನು ಹೇಳಿರುವಂತದ್ದು? ഇസ്രായേൽ സൈന്യവും ಇಸ್ರಾಯೇಲ್ ಸೈನ್ಯರು, ഹിത്യ സൈന്യവും ಹಿತ್ತಿಯ ಸೈನ್ಯವು, ഇസ്രായേൽ സൈന്യവും ಇಸ್ರಾಯೇಲ್ ಸೈನ್ಯವು അവരുടെ നേരെ വരുന്നതായിട്ടാണ് കേട്ടത്. ಅವರು ಬರೋದೇ ಇಲ್ಲ. മനസ്സിലാകുന്നുണ്ടോ? ನಿಮಗೆ ಅರ್ಥ ಆಗ್ತಿದೆಯಾ? 4 കുഷ്ഠരോഗികൾക്ക് എത്ര കാലുണ്ട്? 4 ಕುಷ್ಠರೋಗಿಗಳಿಗೆ ಎಷ್ಟು ಕಾಲಿದೆ? 8 കാലുണ്ട്. 8 ಅಲ್ವಾ? ನಾಲ್ಕು ಇದೆಯಾ? 9. ഈ 8 കാലുകൾ ചലിച്ചപ്പോൾ 8 ಕಾಲುಗಳು ಚಲಿಸಿರುವಾಗ ദൈവം ആ ശത്രുക്കളിൽ കേട്ടത് ದೇವರ ಶತ್ರುಗಳಿಗೆ ಕೇಳಿರುವಂತದ್ದು, ഒരു 3 സൈന്യം അവരുടെ നേരെ വരുന്നത്. ಅದರ ಮೇಲೆ 3 ಸೈನ್ಯಗಳು ಬರ್ತಾ ಇದೆ. അപ്പോൾ മനസ്സിലായില്ലേ? ಈಗ ನಿಮಗೆ ಅರ್ಥ ಆಯ್ತಾ? ഇല്ല. 8 ಕಾಲದ ಅವರ ಹಿಂದೆ 3 ಸೈನ್ಯಗಳು ಬರ್ತಾ ಇದೆ ಅಂತ. 4 പേര് നടന്നു ചെല്ലുമ്പോൾ 4 ಜನರು ನಡೆದುಕೊಂಡು ಹೋಗುವಾಗ ശത്രുക്കൾ കേൾക്കുന്നത് ಶತ್ರುಗಳು ಕೇಳುವಂತದ್ದು, ഒരു 2 സൈന്യം വരുന്നതായിട്ടാണ്. ಆ 2 ಸೈನ್ಯಗಳು ಬರ್ತಾ ಇದೆಯಲ್ವಾ? അവർ ഓടിപ്പോയി. ಅವ್ರು ಓಡಿ ಹೋದ್ರು. ഇത്ര പറഞ്ഞ് കൈ അടിക്കാൻ തോന്നുന്നില്ല. ನಿಮಗೆ ಅದು ಗೊತ್ತಾದ್ರೂ ಕೂಡ ಕೈ ತಟ್ಟುದಿಲ್ಲಲ್ವಾ? ഹല്ലേലൂയ. Praise the Lord. Praise the Lord. ഞാൻ ഈ ഒന്ന് വിചാരിക്കണം, ക്ഷമിക്കണം. ಯಾರು ಬೇಸರ ಮಾಡಬೇಡಿ. ഈ കേരളം വിട്ട് കഴിഞ്ഞാല് ಈ ಕೇರಳ ಬಿಟ್ಟು സ്വന്തം പറയാൻ പറഞ്ഞാലേ സ്വന്തം പറയുള്ളൂ. ಸ್ತೋತ್ರ ಅಲ್ಲಿ ಹೇಳಿದ ಮೇಲೆ ಸ್ತೋತ್ರ ಹೇಳಿದ್ರೆ ಮಾತ್ರ ಸ್ತೋತ್ರ ಹೇಳುದು ಕರ್ನಾಟಕದಲ್ಲಿ. അങ്ങനല്ല. ಹಾಗೆ ಅಲ್ಲ. ഈ വചനം നമ്മുടെ ഉള്ളിലേക്ക് കയറുമ്പോൾ ಈ ವಾಕ್ಯಗಳು ನಮ್ಮ ಒಳಗೆ ಅರ್ಥವಾದ್ರೆ നമ്മൾ ആഹാരം കഴിച്ച് നിറയുമ്പോൾ നമ്മൾ ഇങ്ങനെ വെക്കാറുണ്ട്. ಹೇಗೆ ಆಹಾರ ಬಂದ ಮೇಲೆ ನಮಗೆ ಏನೋ ಆಗ್ತದಲ್ವಾ? അല്ലേ? ಆ ರೀತಿಯಾಗಿ മലയാളത്തിൽ ഏമ്പക്കം വിടുകാന്ന് പറയും. ಮಲಯಾಳದಲ್ಲಿ ಅವ್ರು ಹೇಳಿದ್ರಲ್ಲ ಅದೇ ಆಗ್ತದೆ. Okay. ನಮಗೆ ಕನ್ನಡದಲ್ಲಿ ಗೊತ್ತು. Praise the Lord. അപ്പൊ ഈ വചനമാകുന്ന ആഹാരം നമ്മുടെ ഉള്ളിലേക്ക് കയറുമ്പോൾ ಈ ದೇವರ ವಾಕ್ಯ ಎಂಬ ಆಹಾರ ನಮ್ಮ ಒಳಗೆ ಹೋಗುವಾಗ നമ്മൾ അതിനെ റെസ്പോണ്ട് ചെയ്യണം. ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. അതിനാണ് കൈയടിയും സ്തോത്രം എന്ന് പറയുന്നത്. ಅದಕ್ಕೆ ಕೈ ತಟ್ಟಿ ಸ್ತೋತ್ರ ಮಾಡಿ ಏನಾದ್ರೂ ಹೇಳ್ತಾ ಇರಬೇಕು. എങ്കിലേ പ്രസംഗിക്കുന്ന ആൾക്ക് നിങ്ങൾക്കത് മനസ്സിലായെന്ന് മനസ്സിലാകത്തുള്ളൂ. ಹಾಗಾದ್ರೆ ಪ್ರಸಂಗಿಸುವಂತ ವ್ಯಕ್ತಿಗೆ ಗೊತ್ತಾಗುತ್ತೆ ಇವರಿಗೆ ಅರ್ಥ ಆಗಿದೆ ಅಂತ. അപ്പൊ ശ്രദ്ധിക്കാൻ 4 കുഷ്ഠരോഗികൾ നടന്നു ചെല്ലുമ്പോൾ 4 ಕುಷ್ಠ ರೋಗಿಗಳು ನಡೆದುಕೊಂಡು ಹೋಗುವಾಗ ശത്രുക്കൾ കേൾക്കുന്നത് ಶತ್ರುಗಳು ಹೇಳ್ತಾ ಇದ್ದಾರೆ, ഒരു 2 സൈന്യം വരുന്നതായിട്ടാണ്. ಅವರು 4 ಜನರಲ್ಲಿ 2 ಸೈನ್ಯವಾಗಿ ಬರ್ತಾ അവർ ಇದ್ದಾರೆ. ഓടിപ്പോയി. ಅವರು ಓಡಿ ಹೋದ್ರು. അങ്ങനെയെങ്കിൽ ಹಾಗೆ ಆದ್ರೆ നാം ആയിരിക്കുന്ന ഒരു വ്യക്തി ഒരു ദേശത്തേക്ക് ചെല്ലുമ്പോൾ ನಾವಾಗಿರುವಂತ ಒಬ್ಬ ವ್ಯಕ್ತಿ ಒಂದು ಪಟ್ಟಣಕ್ಕೆ ಹೋಗುದಾದ್ರೆ വിശേഷമായി ചെല്ലുമ്പോൾ ಸುವಾರ್ತೆ ಹೇಳುವಾಗ അവിടെയുള്ള ദുഷ്ടൻ ഓടിപ്പോണം. ಅಲ್ಲಿರುವ ದುಷ್ಟನು ಓಡಿ ಹೋಗುತ್ತಾನೆ. അങ്ങനെയല്ല പറയുന്നത്. ಅದಕ್ಕೆ ಹೇಳುವಂತದ್ದು, കൊടികളോടുകൂടിയ സൈന്യം പോലെ ದೊಡ್ಡ ಒಂದು ಸೈನ್ಯದ ಹಾಗೆ ഭയങ്കരത്വമുള്ള ഓടിവർ. ಆದರೆ ಸೈನ್ಯದಲ್ಲಿರುವ ಓಡಿಗಳು. ഹല്ലേലൂയ. ഇതാ ദൈവം നമ്മളെ കുറിച്ച് കാണുന്നത്. ಇದು ನಮ್ಮ ಕುರಿತು ದೇವರು ನೋಡುವಂತದ್ದು, ನಾವಲ್ಲ. നമ്മളെങ്ങനെ ആയിരിക്കും? ನಾವೇನು ಯೋಚನೆ ಮಾಡ್ತೀವಿ? കർത്താവേ, സ്തോത്രം, സ്തോത്രം. ಕರ್ತವೇ ಸ್ತೋತ್ರ, ಒಬ್ಬನೇ ಬಂದಿದ್ದೀನಿ ಬೇಸರ.
നാം എങ്ങനെ ആയിരിക്കണം? ನಾವು ಆ ರೀತಿಯಾಗಿದ್ದೀವಿ. ഇന്നലെ നമ്മൾ പഠിച്ച ആയുധങ്ങളുമായിട്ട് ನಾವು ನಿನ್ನೆ ದಿವಸ ಕಲ್ತಿದ್ವಿ ನಮಗೆ ಏನೆಲ್ಲ ಆಯುಧ ಬೇಕು ഒരു ಅಂತ. പട്ടണത്തിലേക്ക് കടന്നു ചെല്ലണം. ಒಂದು ಪಟ್ಟಣಕ್ಕೆ ಸೇವೆ ಮಾಡಲಿಕ್ಕೆ ದೇವರಾಜ ಕಟ್ಟಿಗೆ ഹല്ലേലൂയ. ಆಮೆನ್. നാമൊക്കെയും ഇസ്രായേലാണ്. ನಾವು ಹೊಸ ಒಡಂಬಡಿಕೆ ಇಸ್ರಾಯೇಲರು, യേശുവിന്റെ പടയാളിയാണ്. ಯೇಸುವಿನ ಸೈನಿಕರು. Praise the Lord. Praise the Lord. Hallelujah. Hallelujah. അപ്പൊ നാം ഒരു സൈന്യമാണെന്ന് പറഞ്ഞുകൊണ്ട് അതിശോക്തി ഉണ്ടോ? നാം ഒരു സൈന്യമാണെന്നുള്ളൊരു അതിശോക്തി ഉണ്ടോ? ಆಮೇಲೆ ನಾವು ಒಂದು ಸೈನ್ಯ ಎಂಬುದಾಗಿ ಹೇಳಿ ಎಲ್ಲರೂ ಬರ್ತಿದ್ದಾರ ಅಥವಾ ಏನಾದ್ರು ಗೊತ್ತಿಲ್ಲ. ഇല്ല. യേശു നമ്മളെ ഒരു സൈന്യമായിട്ടാണ് കണ്ടിരിക്കുന്നത്. ಯೇಸು ನಮ್ಮನ್ನು ನೋಡಿದರೆ ಸೈನ್ಯವಾಗಿ ಇಲ್ಲಿ ಬರೆಯಲ್ಪಟ್ಟಿಲ್ಲ. ഇനി ഉത്തമത്തിലേക്ക് വന്നാട്ടെ. ಈಗ ಮತ್ತೆ ವಾಕ್ಯಕ್ಕೆ ಬರೋಣ. വായിച്ചോളൂ. കൊടികളോട് കൂടിയ സൈന്യം പോലെ, കൊടികളോട് കൂടിയ സൈന്യം. ಒಂದು ಬೆಟ್ಟದಲ್ಲಿ ಅಲ್ಲಿ ಓದಿ ಮುಂದೆ ಹೋಗಿ 6:10 6ನೇ ಅಧ್ಯಾಯ 10ನೇ ವಾಕ್ಯ. ലാസ്റ്റ് ഭാഗം. ಪರಮಗೀತ 60 ಲಾಸ್ಟ್ ಭಾಗ ಓದಿ. ಪರಮಗೀತ 60 ಯಾರು ಸಿಕ್ಕಿದ್ರು ಓದ್ರಿ. ಯಾವ ಭಾಷೆಯಲ್ಲಿ ಆದ್ರೂ ತಮಿಳು, ತೆಲುಗು, ಮರಾಠಿ ಅರುಣೋದಯವು ಹಾ ಲಾಸ್ಟ್ ಪೋರ್ಷನ್ ಓದಿದ್ರೆ കൊടികളോട് കൂടിയ സൈന്യം പോലെ ಪತಾಕಿನಿಯಂತೆ ಭಯಂಕರಳು ಆಗಿರುವ ഓക്കെ. നമ്മളെ കുറിച്ചാണ് ഇത് പറയുന്നത്. ನಮ್ಮ ಕುರಿತು ಏರುವಂತದ್ದು. ഒന്ന്, കൊടികളോട് കൂടിയ നമ്മുടെ കയ്യിലുള്ള കൊടിയുടെ പേര് സ്നേഹം എന്നാണ്. ನಮ್ಮಲ್ಲಿರುವಂತಹ ಧ್ವಜದ ಹೆಸರು ಸ್ನೇಹವಾಗಿದೆ. നാം ഒരു സൈന്യമാണ്. ನಾವೊಂದು ಸೈನ್ಯವಾಗಿದೆ. മനസ്സിലോ? ഇനിയും ഭയങ്കരത്വം എന്നുള്ള വാക്കാണ് നമ്മൾ ചിന്തിക്കാൻ പോകുന്നത്. ಈಗ ಭಯಂಕರ ಅಂತ ಬಂದಿದೆಯಲ್ಲ ಆ ವಾಕ್ಯದ ಕುರಿತು ನಾವು അതിന് ಆಲೋಚಿಸಿ. ഇംഗ്ലീഷിൽ കൊടുത്തിരിക്കുന്നത് ಇಂಗ್ಲಿಷ್ ಅಲ್ಲಿ ಕೊಟ್ಟಿರುವಂತದ್ದು എന്താ പോലെ ഒരു വേഷം കൊടുത്ത awesome എന്നാണ് കൊടുത്തിരിക്കുന്നത്. ಏನ್ ಕೊಟ್ಟಿದ್ದಾರೆ ನೋಡಿ. ಆಫ್ ಏನೋ ಒಂದು ಕೊಟ್ಟಿದ್ದಾರೆ. ಡೇಂಜರಸ್ 10 610 or 7? 610. ಭಯಂಕರ ಭಯಂಕರ ಪದಕ್ಕೆ ಏನ್ ಕೊಟ್ಟಿದ್ದಾರೆ. Who is that appears? ಭಯಂಕರಳು ಆಗಿರುವ ಇವಳು. ಭಯಂಕರ ಅದೇ ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ದಾರೆ. Who is that appears like a dawn, fair as the moon, bright as the sun, majestic as the stars in the processions? ലാസ്റ്റ് വേർഡ് ടെറർ എന്നാണ്. ಲಾಸ್ಟ್ 10 ವರ್ಡ್ಸ್. Majestic as the stars in processions. ഓക്കെ. അതിന് വേറൊരു വേഷം കൊടുത്തിരിക്കുന്നത് awesome എന്നുള്ള വാക്കാണ് കൊടുത്തിരിക്കുന്നത്. ಬೇರೆ ಟ್ರಾನ್ಸ್ಲೇಟ್ ಆಸಮ್ ಅಂತ ಎಂಬುದಾಗಿ AWESOME awesome. AWESOME ಅಂತ ಆಸಮ್. What is the author saying? Yes. അത് ഭയങ്കരത്വം എന്നാണ് മലയാളത്തിൽ പറയുന്നത്. ಅವರ ಮಲಯಾಳ ಬೈಬಲ್ ಅಲ್ಲಿ ಭಯಂಕರ ಎಂಬುದಾಗಿ ಬರೆದಿದೆ, ಕನ್ನಡದಲ್ಲಿ ಭಯಂಕರ. ഓക്കെ. അതിന്റെ അർത്ഥം എന്താണെന്ന് ചോദിച്ചു ಅದರ കഴിഞ്ഞാൽ ಅರ್ಥ ಏನಂದ್ರೆ ആദരപ്രയുക്തമായ സ്നേഹം എന്നാണ് ഇതിന്റെ അർത്ഥം. ಆಳವಾದ ಒಂದು ಪ್ರೀತಿ ಎಂಬುದಾಗಿ ಅರ್ಥ. ഒരു അധ്യാപകനെ നമ്മൾ ഭയപ്പെടുന്നത് നമ്മളെ കൊല്ലുമെന്ന് വിചാരിച്ചല്ല. ಒಬ್ಬ ಉಪಾಧ್ಯಾಯನಿಗೆ ನಾವು ಭಯಪಡುವಂತದ್ದು ಅವನು ನಮ್ಮನ್ನು ಕೊಲ್ತಾರೆ ಎಂಬುದಾಗಿ ಭಯಪಡ್ತಾ ಇಲ್ಲ. ആണോ? ಹೌದಾ? ഇല്ല. അത് പഠിച്ച ഭാഗത്ത് തെറ്റുണ്ടെങ്കിൽ അത് പറഞ്ഞു തരും. അങ്ങനെയുള്ള ഒരു ഭയമാണ് അധ്യാപകനോടുള്ളത്. ನಮಗೆ ಏನಂದ್ರೆ ನಾವೇನೋ ಹೋಮ್ವರ್ಕ್ ಅಥವಾ ಏನಾದ್ರೂ ವಿಷಯಕ್ಕೆ ನಾವೇನೋ ಮಾಡದಿದ್ರು ಕೂಡ ಆ ಒಂದು ಭಯ ನಮಗಿರ್ತದೆ. ആദരപ്രയുക്തമായ ഭയം എന്നാണ് മലയാളത്തിൽ പറയുന്നത്. ಆ ರೀತಿಯಾದ ಒಂದು ಭಯ ಎಂಬುದಾಗಿ ಸತ್ಯ ಮಲಯಾಳದಲ್ಲಿ ಅವರಿಗೆ ಒಂದು ಟ್ರಾನ್ಸ್ಲೇಟ್. ഇവിടെ പാസ്റ്ററോട് നിങ്ങൾക്ക് സ്നേഹമുണ്ട്, ಇಲ್ಲಿರುವಂತ ಪಾಸ್ಟರ್ ಮೇಲೆ ನಿಮಗೆ ಪ್ರೀತಿ ಇದೆ, എന്നാൽ ഒരു ചെറിയ ഭയമുണ്ട്. ಆದ್ರೂ ಸ್ವಲ್ಪ ಭಯ ಆಗ್ತದೆ ಕೆಲವು ಸರಿ. ഉണ്ടോ? ಇಲ್ಲ ಕೆಲ അതിന്റെ പേരാണ് awesome എന്ന് പറയുന്നത്. ಅದರ ಹೆಸರೇ ಆಸಮ್ ಎಂಬುದಾಗಿ ಹೆಸರು. അപ്പൊ നമ്മളെ കുറിച്ച് പറയുന്നത് എന്താണ്? ഭയങ്കരത്വം അല്ലെ awesome. ನಮ್ಮ ಕುರಿತು ನಾವು ಹೇಳುವಾಗ ಇರುವುದು ಭಯಂಕರ ಎಂಬುದಾಗಿ ಒಂದು ಹೆಸರು ಅಷ್ಟೇ. നമുക്ക് രണ്ടൊന്ന് കാര്യങ്ങൾ ചിന്തിക്കാം. ಎರಡನೇ ಕಾರ್ಯದ ಕುರಿತು ಚಿಂತಿಸುವ. സമൂവേലിന്റെ ഒന്നാം പുസ്തകം, ಸಾಮ್ವೇಲನ ಪುಸ್ತಕ ಒಂದು ಸಾಮ್ವೇಲ, ಫಸ್ಟ್ ಸಾಮ್ವೇಲ್, ಫಸ್ಟ್ ಸಾಮ್ವೇಲ್ ಸಾಮ್ವೇಲ್ 16 അധ്യായത്തിന്റെ 17ನೇ ಅಧ್ಯಾಯದ 4ാം വാക്യം. 4ನೇ ವಾಕ್ಯ. A champion named Goliath, who was from Gath, came out of Philistine camp. ಎರಡು ಸಾಮ್ವೇಲ, ഫസ്റ്റ് സാമുവേൽ chapter 16, ಒಂದು ಸಾಮ್ವೇಲ chapter 16 verse 4. ಯೆಹೋವನು ಹೇಳಿದಂತೆಯೇ ಸಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು, ನಿನ್ನ ಆಗಮನವು ನಮಗೆ ಶುಭಕರವಾಗಿದೆ ಎಂದು ಕೇಳಲು ಅವರು ಹೌದು, ಶುಭಕರವಾಗಿದೆ. സമൂവേൽ എന്ന് പറയുന്ന വ്യക്തി ആരാണ്? സമൂവേൽ ಸಮುವೇಲ ಎನ್ನುವಂತ ವ್ಯಕ್ತಿ ಯಾರಾಗಿದ್ದಾನೆ?
പറഞ്ഞോളൂ, ആരാ സൗമ്യ? ಯಾರು ಹೇಳ್ರಿ ಜೋರಾಗಿ? ಪ್ರಾಫಿಟ್. പ്രോഫിറ്റ്. വേറെയുണ്ടോ? ಬೇರೆ ಯಾರಿಗಾದ್ರು ಗೊತ್ತಾ ಪ್ರವಾದಿನ ಅಥವಾ ಏನಾಗಿದ್ದಾನೆ ಅಂತ? ದೀರ್ಘದರ್ಶಿ. ശ്രദ്ധിക്കുക, ಹೇಳಿ. ಅರ್ಥ ಮಾಡ್ಕೊಳ್ರಿ. ഇസ്രായേലിൽ 15 ന്യായാധിപന്മാരുണ്ടായിരുന്നു. ಆ ಇಸ್ರಾಯೇಲಲ್ಲಿ 15 ಗೋತ್ರಗಳಿದೆ. അതിൽ 15ാമത്തെ ന്യായാധിപനായിരുന്നു ശമൂവേൽ. ಆ 15 ಗೋತ್ರದಲ್ಲಿರುವಂತಹ ಮೇನ್ ವ್ಯಕ್ತಿಯಾದ ಸಾಮುವೇಲ್. അതായത് രാജാക്കന്മാരുടെ കാലത്തിന് മുമ്പ്, ರಾಜ್ಯರ ಕಾಲಕ್ಕಿಂತ ಮೊದಲು ഇസ്രായേലിലെ ആദ്യത്തെ രാജാവാരാണ്? ಇಸ್ರಾಯೇಲ್ ರಾಜರೆಷ್ಟು ರಾಜರಾಗಿ ಯಾರು ರಾಜರು? ಯಾರು ಮೊದಲನೇ ರಾಜ? ശൗല്. അപ്പൊ ഈ ശൗല് രാജാവാകുന്നതിന് മുമ്പ് 15 ന്യായാധിപന്മാരെ കൊണ്ട് ദൈവം ഇസ്രായേലിനെ പരിപാലിച്ചു. ನೋಡಿ, 15 ಗೋತ್ರಗಳ ಮೂಲಕವಾಗಿ ಅಲ್ಲಿ ನ್ಯಾಯ ತೀರ್ಮಾನದ ಮೂಲಕವಾಗಿ ದೇವರು ಅವನು ಸೌಲನು ಬರುವ ಮೊದಲು ಅಲ್ಲಿ ದೇವರು ಅವರನ್ನು ಪರಿಪಾಲಿಸಿದ್ರು. ഒന്നാമത്തെ ന്യായാധിപൻ ആരാണെന്നറിയാമോ? ಒಂದನೇ ನ್ಯಾಯ ತೀರ್ಮಾನ ಏನು ಗೊತ್ತಾ? ന്യായാധിപന്മാരുടെ പുസ്തകം എടുത്താട്ടെ. ನೋಡಿ, ಅಲ್ಲಿ ನ್ಯಾಯ ತೀರ್ಮಾನ ಪುಸ್ತಕವನ್ನು ತೆಗಿರಿ. ನ್ಯಾಯ ಸ್ಥಾಪಕರ ಪುಸ್ತಕ 15 ನ್ಯಾಯ ಸ್ಥಾಪಕರು, ನ್ಯಾಯ ತೀರ್ಮಾನ ನ್ಯಾಯ ಸ್ಥಾಪಕರು, ജഡ്ജಸ್. ನ್ಯಾಯ ಸ್ಥಾಪಕರು 15 ನ್ಯಾಯ ಸ್ಥಾಪಕರು ನೇಮಿಸಿದ್ರು. ಅದರಲ್ಲಿ ಮೊದಲನೇ ನ್ಯಾಯ ಸ್ಥಾಪಕರು ಯಾರು? എടുത്തല്ലോ. അതിന്റെ 3-ാം അധ്യായത്തിന്റെ 3ನೇ ಅಧ್ಯಾಯದ 7ാം വാക്യം മുതൽ 7ನೇ ವಾಕ್ಯ ಓದಿ. ಇಸ್ರಾಯೇಲರು ಬಾಳ್, ಅಶೇರ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆತದರಿಂದ ಆತನು ಇಸ್ರಾಯೇಲರ ಮೇಲೆ ಕೋಪಗೊಂಡು ಅವರನ್ನು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷ ರಿಷಾತಯಿಮ್ ಎಂಬವನಿಗೆ ಮಾರಿಬಿಟ್ಟನು. കൂശൻ രിശാഥായിം. ഓക്കേ, കണ്ടിന്യൂഷൻ. ಕುಶಾನ್ ರಿಚಾಯಿತಿನ್. ರಿಷಾತಯಿಮ್. ಓಕೆ. ಅವರು 8 ವರ್ಷಗಳವರೆಗೆ ಅವನಿಗೆ ದಾಸರಾಗಿದ್ದರು. ಇಸ್ರಾಯೇಲರು ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬನ ತಮ್ಮನು ಕೆನಜನ ಮಗನು ಆದ ಒತ್ನಿಯೇಲನೇ ಆ ರಕ್ಷಕನು. ഓക്കേ. അപ്പോൾ ഇസ്രായേൽ ജനത്തിന്റെ ആദ്യത്തെ ന്യായാധിപന്റെ പേര് ഒത്നിയേൽ എന്നാണ്. ಇಸ್ರಾಯೇಲಿನ ಮೊದಲನೆಯ ನ್ಯಾಯಸ್ಥಾಪಕನ ಹೆಸರು ಒತ್ನಿಯೇಲ. ഒത്നിയേൽ എന്നുള്ള വാക്കിന്റെ അർത്ഥം ಒತ್ನಿಯೇಲ ಎಂಬ ವಾಕ್ಯದ ಅರ್ಥ ദൈവത്തിന്റെ സിംഹം എന്നാണ്. ದೇವರ ಸಿಂಹ ಎಂಬುದಾಗಿ. അപ്പോൾ ഈ ഒത്നിയേല് കാലേബിന്റെ അനുജനായ കെനസിന്റെ മകനാണ്. ಈ ಒತ್ನಿಯೇಲನು ಕಾಲೇಬನ ತಮ್ಮನು ಆದ ಕೆನಜನ ಮಗನು. കാലേബ് എന്ന് പറഞ്ഞാൽ നമുക്കറിയാം ആരാണെന്ന്. ಕಾಲೇಬ ಅಂದ್ರೆ ಯಾರಂತ ಗೊತ್ತಿದೆಯಲ್ವಾ ನಮಗೆ? ദേശം ഉറ്റുനോക്കാൻ മോശ വിട്ട 12 പേരിൽ ഒരുവൻ. ದೇಶವನ್ನು ಸುತ್ತಿ ನೋಡುವುದಕ್ಕಾಗಿ ಮೋಶೆ ಬಿಟ್ಟಂತ 12 ಕುಲದಲ್ಲಿ ಒಬ್ಬನು. ആമേൻ. സ്വന്തം അതില് മിസ്രൈമിൽ നിന്ന് ഇറങ്ങി തിരിച്ചതിൽ കാലേബ് യോശുവ മാത്രമേ കനാൻ ദേശത്ത് വന്നിട്ടുള്ളൂ. ಅಲ್ಲಿ ನಾವು ನೋಡ್ತೇವೆ ಅವರೆಲ್ಲರೂ ತಪ್ಪಿ ಹೋದ ನಂತರ ಅಲ್ಲಿ ಕಾಲೇಬನು ಮತ್ತೆ ಯೋಶುವನು ಮಾತ್ರ ಅವನ ಕಾನಾನ್ ದೇಶ ಸೇರಿ. കാലേബ് എന്നുള്ള വാക്കിനർത്ഥം ಕಾಲೇಬ ಎಂಬ ವಾಕ್ಯದ ಅರ್ಥ വരയ്ക്കുന്നവനെന്നാണ്. വരയ്ക്കുന്നവനെന്നാണ്. ಅಂದ್ರೆ ಅವನು ಬಗಳುವವನು ಅಂತ ಅರ್ಥ. ನೀವು അറിയാമോ? ನಿಮಗೆ ಗೊತ್ತಿದ್ಯಾ ಬಗಳುವನಂದ್ರೆ? ഈ പട്ടി എന്തിനാ വരയ്ക്കുന്നത്? ಯಾರು ನಾಯಿ ಅಲ್ವಾ ಬಗಳುದು? ഒരു കള്ളം വരുമ്പോഴത്തേന് അത് കുരയ്ക്കും. ಒಂದು ಕಳ್ಳನು ಬರುವಾಗ ಅದು ಬಗಳುತ್ತದೆ. സ്വതന്ത്രം എതിർക്കുന്നവരെന്നാണ് അർത്ഥം. ಎದುರಿಸುವವನೆಂಬುದಾಗಿ ಅರ್ಥ. ശ്രദ്ധിക്കാൻ, നമ്മുടെ നേരെ ഒരു ശത്രു അല്ലെ ദുഷ്ടം വരുമ്പോൾ നാം പ്രാർത്ഥനയിൽ അതിനോട് എതിർക്കുന്നതിനാണ് നാം കാലേബ് എന്ന് പറയുന്നത്. ನೋಡಿ, ಯಾವ ಒಬ್ಬ ವ್ಯಕ್ತಿ ನಮ್ಮನ್ನು ಎದುರಿಸಲಿಕ್ಕೆ ಬರುವಾಗ ನಾವು ಪ್ರಾರ್ಥನೆಯೊಂದಿಗಿದ್ದು ಅವರನ್ನು ಎದುರಿಸುವುದೇ ಕಾಲೇಬ್ ಎಂಬ ಹೆಸರಿನ ಅರ್ಥ. നമ്മളെന്ത് ചെയ്യും? ನಾವೇನ್ ಮಾಡ್ತೀವಿ? വാസുവേ ഒരു ശത്രു വരുന്നത് വാസു പ്രാർത്ഥിച്ചോളാൻ പറയും. ಅಷ್ಟೇ ಒಂದು ಶತ್ರು ಹೊಡಿಲಿಕ್ಕೆ ಬರ್ತದೆ, ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ. നമുക്കല്ല ജോലി, ನಮಗೆ ಅದೆಲ್ಲ ಕೆಲಸ. അപ്പൊ കുരയ്ക്കുന്നവനെന്നാണ്. ಬಗಳುವವನೆಂಬುದಾಗಿ. ശത്രുവിനെ കണ്ടാൽ എതിർക്കുന്നവനെന്നാണ്. ಶತ್ರುವನ್ನು ನೋಡಿ ಎದುರಿಸುವವನು. അപ്പൊ കാലേബിന്റെ അനുജനായ കെനസ്, ಕಾಲೇಬನ ತಮ್ಮನಾದ ಕೆನಜನು. കെനസ് എന്നുള്ള വാക്കിനർത്ഥം ಕೆನಜ ಎಂಬ ಹೆಸರಿನ ಅರ್ಥ നായാട്ടെന്നാണ്. ഹണ്ടർ. ಅಂತ ಇದು ಬೇಟೆಯಾಡುವವನೆಂಬುದಾಗಿ. വേട്ടയാടി പിടിക്കുന്നവൻ. ಬೇಟೆಯಾಡಿ ಹಿಡಿಯುವವನು.
അപ്പൊ നമ്മള് കാലേബായിരിക്കണം. ನಾವು ಕಾಲೇಬನು ಆಗಿರ್ಬೇಕು. ശത്രുവിനോട് പ്രാർത്ഥനയിൽ പോരാടുന്നവരാകണം. ಶತ್ರು ಬರುವಾಗ ಹೋರಾಡಿ ಪ್ರಾರ್ಥಿಸಬೇಕು. നാം ಕೆನಸಾಗണം. ನಾವು ಕೆನೆಜನು ಆಗಬೇಕು. ಅನೇಕರು ಯೇಸುವಿನ ವೇണ്ടി ನಾಯಾಡಿ പിടിക്കുന്നവരായിരിക്കണം. ಅನೇಕರಿಗಾಗಿ ಯೇಸುವಿಗೆ ನಾಯಿಯನ್ನು ಹಿಡಿಯುವಾಗ ಹಿಡಿಯಬೇಕು. മനസ്സിലാകുന്നുണ്ടോ? ನಿಮಗೆ ಅರ್ಥ ಆಗ್ತಿದೆಯಾ? ಓಕೆ. ಕೆನಸಿന്റെ മകനായ ഒത്നിയേൽ. ಕೆನೆಜನ ಮಗನೇ ಒತ್ನಿಯೇಲ. ഒത്നിയേൽ എന്ന വാക്കിന്റെ അർത്ഥം ദൈവത്തിന്റെ സിംഹം എന്നാണ്. ಈ ಒತ್ನಿಯೇಲ ಎಂಬ ಹೆಸರಿನ ಅರ್ಥ ದೇವರ ಸಿಂಹ. പണ്ടൊരാൾ ഇങ്ങനെ പറയുമായിരുന്നു. ಅವರೆಲ್ಲರೂ ಹೀಗೆ ಹೇಳಿದ್ರು, ഒറ്റ ദിവസമേ ജീവിച്ചുള്ളെങ്കിലും ಒಂದೇ ದೇಶವು ಜೀವಿಸುವುದಾದ್ರೆ ಸಿಂಹത്തെ പോലെ ജീവിക്കണം. ಸಿಂಹದಾಗಿ ಜೀವಿಸಬೇಕಂತೆ. Hallelujah. Amen. എന്തോ അല്ലെങ്കിൽ ಯಾಕೆ ಆಮೇಲೆ ಅಲ್ಲಿ ಅಂತ ಹೇಳ್ತಿದ್ದೀರಾ? ഒരു ദിവസമേ ജീവിച്ചുള്ളെങ്കിലും ಒಂದೇ ದಿವಸ ಜೀವಿಸುವುದಾದ್ರೂ ಕೂಡ സിംഹത്തെ പോലെ ജീവിക്കണം. ಸಿಂಹದಾಗಿ ಜೀವಿಸಬೇಕಂದ್ರೆ ಏಡಿಯಾಗಿ ಜೀವಿಸಬಾರ್ದು ಅಂತ ಹೇಳಿ. വെളിപ്പാട് പുസ്തകത്തിനകത്തൊരു ഭാഗമുണ്ട്. ಆ ಒಂದು ಪ್ರಕಟಣೆ ಪುಸ್ತಕದ ಒಂದು ಭಾಗ ಇದೆ. മാറ്റാൻ എടുത്താട്ടെ. ಯಾರು ತೆಗೆದವರು ಈ ತೆಗೀರಿ. ലവോദിക്യ സഭയോടുള്ള ദൂതിൽ ಲವೋದಿಕೆಯ ಸಭೆಗೆ ಹೇಳುವಂತ ಒಂದು ಪ್ರಕಟಣೆ 3ാം അധ്യായത്തിന്റെ 14ാം വാക്യം. 3ನೇ ಅಧ್ಯಾಯದ 17ನೇ ವಾಕ್ಯ ಓದಿ. ನೀನು ನಿನ್ನ ವಿಷಯದಲ್ಲಿ ಹಾ. ನಾನು ಐಶ್ವರ್ಯವಂತನು ಹಾ. ಸಂಪನ್ನನು ಒಂದರಲ್ಲಿ 15ാം വാക്യം. 15. ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ಹಾ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಹಾ. ಒಳ್ಳೆಯದಾಗಿತ್ತು. ഇവിടെ പറയുകയാണ് ഉഷ്ണവാനുമല്ല ശീതവാനുമല്ല. ಇದು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ. എന്താ ഇങ്ങനെ പറയാൻ കാരണം? ಏನು ಹೀಗೆ ಹೇಳಿದ್ರೆ ಅರ್ಥ? ഈ ലവോദിക്യ എന്ന് നാമാണെന്ന് കരുതുക. ಈ ಲವೋದಿಕೆಯ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ನಾವಂತ ತಿಳ್ಕೊಳ್ಳಿ. അപ്പൊ ഞാനാണ് അപ്പൊ കർത്താവിനോട് പറയാം, മോനെ നിനക്ക് ചൂടുമില്ല തണുപ്പില്ല. ಈಗ ಇವರು ಲವೋದಿಕೆ ಅಂತ ತಿಳ್ಕೊಳ್ಳಿ. ದೇವರು ಹೇಳ್ತಾರೆ ನೀನು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ. അല്ലേ? പിന്നെന്താണ്? ಇನ್ನೇನಾಗಿದೆ? സ്വതം ಬೆಚ್ಚಗೆ, ശീതോഷ്ണവാൻ. ಅದು ಉಗುರು ಬೆಚ್ಚಗೆ ಎಂಬುದಾಗಿ ಬೈಬಲ್ ಅಲ್ಲಿ ಕೊಡಲ್ಪಟ್ಟಿದೆ. ഹല്ലേലൂയ. ಹಲ್ಲೆಲೂಯಾ. പ്രൈസ് ദി ലോർഡ്. Praise the Lord. എന്താണ് ഇതിന്റെ അർത്ഥം? എന്താണ്? ಏನು ಅರ್ಥ? ഹേരപോലിസ് എന്ന് പറയുന്ന ഒരു പട്ടണത്തിൽ നിന്നും ಅವರು ಹೇಳಿದಂತ ಪಟ್ಟಣದ ಹೆಸರಲ್ಲಿ ഹേരപോലിസ്, ಹೆರೋಪೊಲಿಸ್, ആ പട്ടണത്തിൽ നിന്നും ಆ ಪಟ್ಟಣದಿಂದ കൊലോസി എന്ന പട്ടണത്തിലേക്ക് ಕೊಲೇಸೆ ಎಂಬ ಪಟ್ಟಣದಗೆ ತನಕ ഒഴുകുന്ന ഒരു ഉഷ്ണജല പ്രവാഹമുണ്ട്. ಒಂದು ಬರುವಂತ ಒಂದು ಉಷ್ಣ ಅಂದ್ರೆ ಬೆಚ್ಚವು ಅಂತ ಇರುವಂತ ಒಂದು ಬಿಸಿ ಇರುವಂತದ್ದು ഓക്കെ. ಬೆಚ್ಚಗಿರುವಂತ ಒಂದು ಇದು ಅರಿವಿಕೆ ಇದೆ. പറഞ്ഞത് മനസ്സിലാകുന്നുണ്ടോ? ನಿಮಗೆ ಅರ್ಥ ಆಗ್ತಿದ್ಯಾ? ഹേരപോലിസിൽ നിന്ന് ഉത്ഭവിക്കുന്ന ഒരു ഉഷ്ണജല പ്രവാഹം ನೋಡಿ, ಹೆರೋಪೊಲಿಸ್ ಎಂಬುವಂತ ಸ್ಥಳದಲ್ಲಿ ಉದ್ಭವಿಸುವಂತ ಒಂದು ಬಿಸಿ ನೀರಿನ ಒಂದು ಕಾಲುವೆ അത് എത്തുന്നത് കൊലോസി എന്ന് പറയുന്ന ಅದು പട്ടണത്തിലാണ്. ಎಲ್ಲಿಗೆ ಎಂಡ್ ಆಗ್ತದೆ? ಕೊಲೇಸಿಯ ಪಟ್ಟಣಕ್ಕೆ. അപ്പൊ ഈ ഹേരപോലിസിൽ ആ വെള്ളത്തിന് നല്ല ചൂടാണ്. ಆ ಹೆರೋಪೊಲಿಸ್ ಎಂಬ ಸ್ಥಳದಲ್ಲಿ ಇರುವಂತ ನೀರು ಬಹಳ ಬಿಸಿಯಾಗಿದೆ. കൊലോസിയിൽ എത്തുമ്പോൾ നല്ല തണുപ്പാണ്. ಆ ಕೊಲೇಸಿ ಎಂಬ ಸ್ಥಳಕ್ಕೆ ಇರುವಂತ ನೀರು ತಣ್ಣಗಾಗಿದೆ. എന്നാൽ അതിന്റെ ഇടയ്ക്കുള്ള പട്ടണത്തിന്റെ പേരാണ് ലവോദിക്യ. ಆಗ ಮಧ್ಯದಲ್ಲಿ ಇರುವಂತ ಒಂದು ಪಟ್ಟಣದ ಹೆಸರೇ ಲವೋದಿಕೆಯ. ಗಮನಿಸಿ. അപ്പൊ ഹേരപോലിസിൽ ചൂടുണ്ട്, ഹേരപോലിസിൽ ചൂടാണ്. ಆ ಹೆರೋಪೊಲಿಸ್ ಎಂಬ ಪ್ಲೇಸ್ ಬಿಸಿಯಾಗಿದೆ. കൊലോസി നല്ല തണുപ്പാണ്. ಆ ಕೊಲೇಸಿ ಎನ್ನುವಂಥದ್ದು ಬಹಳ ತಣ್ಣಗೆ ಆಗಿದೆ. ഇടയ്ക്കുള്ള പട്ടണമായിരിക്കും ലവോദിക്കയിൽ ചൂടുമല്ല തണുപ്പുമല്ല. ನೋಡಿ, ಈಗ ಮಧ್ಯದಲ್ಲಿ ಇರೋದು ಪಟ್ಟಣ ಅರ್ಥ ನೋಡಿ, ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ, ಮಧ್ಯದಲ್ಲಿ ಇದೆ. ಅರ್ಥ ಆಯ್ತಾ? മനസ്സിലായോ? ನಿಮಗೆ ಅರ್ಥ ಆಗಿದೆಯಾ? ആയെങ്കിൽ ആയെന്ന് പറ. ಆಗಿದ್ರೆ ಆಗಿದೆ ಅಂತ ಹೇಳಿ, ಇಲ್ಲದ್ರೆ ಇಲ್ಲ ಅಂತ ಹೇಳಿ. ಇನ್ನೊಂದ್ಸರಿ ಹೇಳಿ. ഇത് നമ്മളെ കാണിക്കുന്നതാണ്. ಇದು ನಮ್ಮನ್ನು ತೋರಿಸ್ತದೆ. നമ്മൾ രക്ഷിക്കപ്പെട്ട സമയത്ത് ನಾವು ರಕ್ಷಣೆ ಹೊಂದಿದಂತ ಸಮಯದಲ್ಲಿ ആദ്യമായിരുന്നു. ಭಯಂಕರವಾಗಿ ಚಗಿ ಕೈ ಚಪ್ಪಳೆ. ഹല്ലേലൂയ. കാലങ്ങൾ മുമ്പോട്ട് വന്നപ്പോ ಕಾಲಗಳು ಬಂದ ನಂತರ ലവോദിക്കയിലെത്തിയപ്പോ ಲವೋದಿಕೆಗೆ ಬರುವಾಗ ചൂടുമില്ല, ಬೆಚ್ಚಗೂ ಅಲ್ಲ തണുപ്പുമില്ല. ತಣ್ಣಗೂ ಅಲ್ಲ. ഇതായിട്ട് അർത്ഥം. ಇದು ಅದರ ಅರ್ಥ. സ്വന്തം. ಸ್ತೋತ್ರ. എന്താ രക്ഷിക്കപ്പെട്ടത്? ಯಾವಾಗ ರಕ್ಷಣೆ എത്ര ಹೊಂದಿದ್ದು? വർഷമായി? ಎಷ್ಟು ವರ್ಷ? വിഷമിക്കണ്ട, നമ്മൾ ഒരുമിച്ചാ പഠിക്കുന്നത്. 8 ವರ್ಷ. 2 വർഷം. 8 ವರ್ಷ. 8 ವರ್ಷം. 8 അല്ലേ? years. 8 years. അന്ന് ബൈബിൾ വായിച്ചാൽ തീരത്തില്ല അല്ലേ? ಹಾಗೆ ಓದಿದ ಈಗ ಇಲ್ಲಲ್ಲ. ശരിയാണോ? ಆಗ ಇದ್ದ ರೀತಿಯಲ್ಲಿ ಈಗ ಇಲ್ಲಲ್ಲ ಅಂತ അന്ന് പാട്ട് പാടിയാൽ മതിയാകത്തില്ല. ಆಗ ಕೆಲವು ಸರಿ ಪ್ರಾರಂಭದಲ್ಲಿ ಹಾಡಾಡುವಾಗ ಆಗ್ಲಿಲ್ಲ, ದಾಯಿತು. ഇത് എന്റെ കാര്യം കൂടെ ആകട്ടോ, ഞാൻ അങ്ങോട്ട് പറയാം, നമ്മൾ ഒരുമിച്ചാണ്. ഓക്കെ, ನಾವೆಲ್ಲ ಒಟ್ಟಿಗೆ ನನಗೂ ಕೂಡ ಹೇಳಿದಾಗ ಹೇಳ್ತೀನಿ. പക്ഷെ കാലം മുമ്പോട്ട് പോയപ്പോ ಕಾಲಗಳು ಮುಂದೆ ಹೋಗುವಾಗ അന്ന് 4 പാട്ട് പാടിയെങ്കിൽ ಆವತ್ತು 4 ಹಾಡು ಆಡಿದ್ರು, ഇപ്പൊ 2 പാട്ട് പാടിയിട്ട് ಇವತ್ತು 2 ಹಾಡು ಆಡಿದ್ರು. ഇങ്ങനെ ഉണ്ട്, അല്ലേ? ಈಗ ಎಲ್ಲ ಬರ್ತದೆ. എന്റെ കാര്യമാണ്.
Praise the Lord. ನಮಗೆ ഞാനൊരു ഇല്ലസ്ട്രേഷന് വേണ്ടി പറഞ്ഞതേ ഉള്ളൂ. ಆಗ್ತದೆ ಆದ್ರೆ ಗೊತ್ತಾಗ್ಲಿಲ್ಲ. ഒരു എക്സാമ്പിൾ പറഞ്ഞതേ ഉള്ളൂ. ಒಂದು ನಿಮಗೆ ಉದಾಹರಣೆ ಹೇಳಿಲ್ಲ ಆಯ್ತಾ? താങ്കളങ്ങനെയല്ല. ഓക്കെ, മനസ്സിലായോ? ನನಗೆ ಅರ್ಥ ಆಯ್ತು. അപ്പോൾ ഇവിടെ പറയുന്നത് ಇಲ್ಲಿ ಅರ್ಥ ಆಗುದು സ്വന്തം ലവോദിക്ക എന്ന് പറയുമ്പോ ಲವೋದಿಕೆ ಎಂದು ಹೇಳುವಾಗ ചൂടുമല്ല, ಚೂಡು ಅಲ್ಲ, ಬಿಸಿ ಅಲ್ಲ, തണുപ്പുമല്ല. ತಣ್ಣಗೂ ಅಲ್ಲ. അതുകൊണ്ട് എന്നാ പറയുന്നത്? ಅದಕ್ಕೆ ಏನ್ ಹೇಳ್ತದೆ? എന്താ വായിച്ചേ? ಓದಿ. ഞാൻ നിന്നെ എന്റെ വായിൽ നിന്ന് ഉമിഴ്ന്നു കളയും. ನಾನು ನಿನ್ನನ್ನು ಬಾಯಿಂದ ಉಗುಳುವೇನು ಅಂತ ಹೇಳ್ತಾ ಇದ್ದಾರೆ ಪವಿತ್ರ ಸಿಸ್ಟರ್. ನೋಡಿ, ನೀನು ಬೆಚ್ಚಗಿಲ್ಲದೆ ತಣ್ಣು ಬೀಳದೆ ആ. ಉಗುರು ಬೆಚ್ಚಗಿರುವುದರಿಂದ ಹ್ಮ್. ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಆರ್ವೇನಂತ. ഹല്ലേലൂയ. ഇതൊക്കെ വായിക്കുമ്പോൾ നമ്മൾ പേടിക്കണം. ಇದನ್ನು ಓದುವಾಗ ನಾವು ಭಯ ಪಡಬೇಕು. ഹല്ലേലൂയ. ഞാൻ അന്ന് രക്ഷിക്കപ്പെട്ടതാണ്. ನಾನು ಆವತ್ತು ರಕ್ಷಣೆ ಹೊಂದಿದೆ. പണ്ട് മലയാളത്തില് പാട്ടുണ്ട്. സ്വന്തം ಮಲಯಾಳದಲ್ಲಿ ಒಂದು ಹಾಡಿದೆ. പാണ്ടൻ നായുടെ പല്ല് സേവനം പണ്ടേ പോലെ വലിക്കുന്നില്ല ನನಗೆ ಅರ್ಥ ಆಗ್ಲಿಲ್ಲ. എന്ന് പറഞ്ഞാല് ഒരു 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 നായാണ് ಒಂದು ನಾಯಿ പണ്ടതെല്ലാവരും കടിക്കുമായിരുന്നു. ಅದು ಎಣ್ಣೆ ತನಕ ಹೋಗಿ ಕಚ್ಚುತ್ತದೆ. ಅದು ഇപ്പൊ ശത്രു വരുമ്പോ കിടന്നുറങ്ങും. ಅಲ್ಲಿ ಅವನ್ ಮತ್ತೆ ഇപ്പൊ ശത്രു വരുമ്പോ കിടന്നുറങ്ങും. ಈಗ ಕಚ್ಚುತ್ತಾ ಇಲ್ಲ ಅಂತ. ഓക്കെ. ಹಲ್ಲೆಲೂಯಾ. ഹല്ലേലൂയ. തിരുവചനം വായിക്കാൻ ഭയപ്പെടണം കേട്ടോ. നമ്മളോടാ പറയുന്നത്. ಈ ವಾಕ್ಯಗಳನ್ನು ಓದುವುದನ್ನು ಭಯಪಡಬೇಕು. ನಮ್ಮ ಕುರಿತು ಹೇಳ್ತದೆ, സഭയോടാ പറയുന്നത്. ಅದು ಸಭೆಯೊಟ್ಟಿಗೆ ಹೇಳ್ತದೆ, അല്ലേ? ಹೌದಲ್ವಾ? പണ്ട് നമ്മൾ 21:7 ഉപവസിക്കുമായിരുന്നു. 21:7 ನಾವು ಒಳ್ಳೆ ಯೋಚನೆ ಮಾಡ್ಬೇಕು ಅದನ್ನೆಲ್ಲ. ഉച്ചവരെ ഇരിക്കാൻ പറഞ്ഞാൽ നടക്കുന്നില്ല. ಅದ್ರಲ್ಲಿ ಅದು ಸಾಯಂಕಾಲ ಇರುವ ತನಕ ನಡೆಯುವುದಿಲ್ಲ. പക്ഷേ ഗ്യാസ് കയറും. ಗ್ಯಾಸ್ಟ್ರಿಕ್ ಗ್ಯಾಸ್ ಏನೆಲ್ಲ ಎಲ್ಲ ಇರ್ತದೆ. അകത്താ നമ്മളെ പിടിക്കട്ടെ. ಆ ದೇವರು ನಮ್ಮನ್ನು ಬಿಡಿಸಲಿ. Praise the Lord. Hallelujah. Hallelujah. എന്താണ് നമ്മൾ പഠിച്ചു വന്നത്? ಏನು ನಮ್ಮನ್ನು ಓದ್ಕೊಂಡು ಬಂದದ್ದು? ഈ ശൗവേല് 15ാമത്തെ ന്യായാധിപനായിരുന്നു. ಅಲ್ಲಿ ಅಲ್ಲಿ ನಾವು ನೋಡ್ತೇವೆ, ಓದ್ತೀನಿ ಅಂತ. അത് ഒന്നാമത്തെ ന്യായാധിപൻ. ಓಕೆ. ശൗവേൽ 15ാമത്തെ ಆ ന്യായാധിപൻ. ಸೌಲನು 17ನೇ ವ್ಯಕ್ತಿಯಾಗಿದ್ದ. ഇതിനിടയ്ക്ക് ഒരു സ്ത്രീ ന്യായാധിപതിയായിരുന്നു. ಅಲ್ಲಿ ಒಬ್ಬ ಸ್ತ್ರೀಯೊಬ್ಬಳು ನ್ಯಾಯ ಸ್ಥಾಪಕಳಾದ. അവരുടെ പേരെന്ന് പറയാമോ? ದೆಬೋರಳು. ദെബോര. ദെബോര എന്നുള്ള വാക്കിന്റെ അർത്ഥം എന്താണ്? ದೇಬೋರಳು ಎಂಬುದಾಗಿ ಹೆಸರಿನ ಅರ್ಥ ಏನು ಗೊತ್ತಾ? നിങ്ങൾ ശ്രദ്ധിച്ചാട്ടെ. ಸರಿಯಾಗಿ ಆಲಿಸಿರಿ. ദെബോര എന്നുള്ള വാക്കിന്റെ അർത്ഥം തേനീച്ച എന്നാണ്. ഹണിബി. ಹನಿಬಿ. ಜೇನುಹುಳು. ಅದೇ ಅವಳು ಜೇನುತುಪ್ಪವನ್ನು ಕಲೆಕ್ಟ್ ಮಾಡುವವಳು, ಅಂದ್ರೆ ಜೇನುತುಪ್ಪ ಕುಡಿಸುವವಳು. ಡೆಬೋರಾ ಎಂಬ ಹೆಸರಿನ ಅರ್ಥ ಬರ್ತವಳಲ್ಲಿ തേനീച്ച എന്നാണ് അതിന്റെ അർത്ഥം. ಅಲ್ಲಿ ಹನಿಯನ್ನು ಕೂಡಿಸುವವಳು. തേനീച്ച തേനീച്ച എന്ന് പറഞ്ഞാൽ ഓക്കേ. ಜೇನುತುಪ್ಪ ഓക്കೇ. ಕುಡಿಸುವವಳು ಬೇಡ, ಜೇನುತುಪ್ಪ. തേനീച്ചയുടെ സ്വഭാവം എന്താണ്? ಜೇನಿನ ಸ್ವಭಾವ ಏನು? ಜೇನು ಅಲ್ಲ, ಜೇನುಹುಳ. ಜೇನು ಹುಳ. ಜೇನಿಚ್ಚ ಅಂದ್ರೆ ಸಾರಿ ಪಾಸ್. ತೇನಿಚ್ಚ ಮೀನ್ಸ್ ಜೇನು ಹುಳ, ಕಡಿಕಲ್ಲ ಅಳದಲ್ಲಿ. തേനീച്ചയുടെ സ്വഭാവം എന്താന്ന് പറഞ്ഞാട്ടെ. ಜೇನು ಹುಳದ ಸ್ವಭಾವ ಏನು ಗೊತ್ತಾ? തൊട്ടാൽ കുത്തും. ನಾನು ಜೇನುತುಪ್ಪ ಅಲ್ಲ, ಆಯ್ತಾ? ಹನಿ ಬಿ ಅಲ್ಲ, ಹನಿ ಇದು. ಅದೇ ಜೇನುತುಪ್ಪದ ಸ್ವಭಾವ. ಜೇನು ಹುಳದ ಸ್ವಭಾವ ಏನಂದ್ರೆ ಮುಟ್ಟಿದ್ರೆ ಕಚ್ಚುತ್ತದೆ. ഈ തേൻ ശേഖരിക്കുന്ന ആ സാധനം ചെറുത്. ಅಲ್ಲಿ ಆ ಜೇನು ಕಲೆಕ್ಟ್ ಮಾಡುವಂತ ಸ್ಥಾನ ಅದು ಚಿಕ್ಕದು. തേനീച്ച കണ്ടില്ലേ? ಎಲ್ಲರೂ ನೋಡಿದ್ರಲ್ಲ ಜೇನು ಹುಳ, ಅದು ನೋಡ್ಬೇಕು. അതിന്റെ സ്വഭാവം എന്താണ്? ಅದರ ಸ್ವಭಾವ ಏನು ಗೊತ್ತಾ? നമ്മൾ ദെബോരയെ കുറിച്ചാ പറയുന്നത്. ನಾವು ದೇವರ ಕುರಿತು ಕಲಿಯುವಂತದ್ದು. തേനീച്ചയുടെ സ്വഭാവം കുത്തുക എന്നുള്ളതല്ല. ಅಲ್ಲಿ ದೇವರ ಸ್ವಭಾವ ಚುಚ್ಚುವುದಲ್ಲ. എപ്പോഴും ആറ്റി തേനീച്ച എവിടെയെങ്കിലും ഉറങ്ങുന്നത് കണ്ടിട്ടുണ്ടോ? ನಿಮಗೆ ನೋಡಿದ್ರೆ ಎಲ್ಲಾದ್ರೂ ಜೇನು ಹುಳ ಮಲಗಿದೆ ಅಂತ ಹೇಳಿ ഇല്ല. ಕೇಳಿದಿಲ್ಲ? അത് അങ്ങോട്ട് പറക്കുന്നു, ഇങ്ങോട്ട് പറക്കുന്നു, അങ്ങോട്ട് പറക്കുന്നു, പറന്നുകൊണ്ടിരിക്കുകയാണ്. ಅದು ಹಾಗೆ ಹೀಗೆ ಎಲ್ಲ ಓಡಾಡ್ತಾನೆ ಇರ್ತದೆ. എന്ന് പറഞ്ഞാൽ എപ്പോഴും ആക്റ്റീവ് ആണെന്നാണ് അതിന്റെ അർത്ഥം. ಅದು ಯಾವಾಗಲೂ ಕೂಡ ಓಡ್ತಾನೆ ಇರ್ತದೆ. അതാണ് ദെബോര എന്ന വാക്കിന്റെ ಅದು അർത്ഥം. ದೆಬೋರಳ ಎಂಬ ಹೆಸರಿನ ಅರ್ಥ. അപ്പൊ ഞാൻ പറഞ്ഞു വന്നത് ಅದನ್ನು ಹೇಳಿಕ್ಕೆ ನಾನು ಬಂದಿರುವಂತದ್ದು. 15ാമത്തെ ന്യായാധിപനാണ് ശൗമേൽ. ಆ 15ನೇ ವ್ಯಕ್ತಿಯಾಗಿದ್ದಾರೆ ಸೌಮೇಲ. ശൗമേൽ. ಸೌಮೇಲ. അല്ലല്ല. ശൗമേൽ ഒരു പ്രവാചകനായിരുന്നു. ನೋಡಿ, ಈ ಸಾಮ್ಯಲ್ 15ನೇ ವ್ಯಕ್ತಿಯಾಗಿದ್ದ. ಅವನೊಬ್ಬ ಪ್ರವಾದಿಯಾಗಿದ್ದ. അദ്ദേഹം ഒരു ന്യായാധിപനായിരുന്നു. ಅವನು ನ್ಯಾಯಾಧಿಪತಿ ಕೂಡ ಆಗಿದ್ದ. അദ്ദേഹം പുരോഹിതനായിരുന്നു. ಅವನೊಬ್ಬ ಯಾಜಕನು ಕೂಡ ಆಗಿದ್ದನು. പഴയ നിയമകാലത്ത് ಹಳೆಯ ನಿಯಮದಲ್ಲಿ രാജാവിന് പുരോഹിതനാകാൻ പാടില്ല. ರಾಜನೊಬ್ಬ ಇವನು ಆಗ್ಲಿಕ್ಕೆ ಸಾಧ್ಯವಿಲ್ಲ. പുരോഹിതന് രാജാവാകാൻ പാടില്ല. ಅಲ್ಲಿ ಯಾಜಕನು ರಾಜನಾಗ್ಲಿಕ್ಕೆ ಆಗುದಿಲ್ಲ. എന്നാൽ ಅಂದ್ರೆ ശൗമേലിനോടുള്ള ബന്ധത്തിൽ ಸಾಮ್ಯಲಿರುವಂತ ಒಂದು ಕಾರ್ಯ 3 ശുശ്രൂഷകൾ ചെയ്തിരുന്ന വ്യക്തിയായിരുന്നു. 3 ಸೇವೆಗಳನ್ನು ಕೂಡ ಹೊಂದಿದ್ದ. അദ്ദേഹം യാഗം കഴിച്ചിരുന്നു. ಅವನು ಯಾಜಕನಾಗಿದ್ದನು. അതുകൊണ്ട് പുരോഹിതനാണ്. ಅವನು ಯಾಜಕನಾಗಿದ್ದನು. ಮತ್ತೆ ಅಲ್ಲಿ അദ്ദേഹം സ്വന്തം ആഗാഗ് എന്ന് പറയുന്ന രാജാവിനെ വെട്ടിക്കൊന്നതുകൊണ്ട് അദ്ദേഹം രാജീയ ശുശ്രൂഷയുണ്ട്. ಅವನು ರಾಜನೇ ಎಂಬುದಾಗಿ ಬಿರುದು ಕೂಡ ಇದೆ. അദ്ദേഹം പ്രവാചക ശുശ്രൂഷയുണ്ട്. പ്രവാചകനുണ്ട്. ಅವನು ಪ್ರವಾದಿ ಕೂಡ ಆಗಿ ಪ್ರವಾದನೆ ಹೇಳ್ತಾ ಇದ್ದ. അപ്പൊ പഴയ നിയമത്തിൽ വിവിധ
വിവിധ ശുശ്രൂഷകൾ ചെയ്ത വ്യക്തിയായിരുന്നു ശമൂവേൽ. ಹಳೆಯ ಒಡಂಬಡಿಕೆಯಲ್ಲಿ ವಿವಿಧವಾದ ಸೇವೆಯನ್ನು ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ಅಂದ್ರೆ ಸಮುವೇಲನು. അദ്ദേഹത്തിന് വേറൊരു പ്രത്യേകത ഉള്ളത്, ಅವನಿಗೆ ಒಂದು ಪ್ರತ್ಯೇಕತೆ ಇತ್ತು. ശമൂവേലിന്റെ 1-ാം പുസ്തകം ಸಾಮುವೇಲನ 1ನೇ ಪುಸ್ತಕ 1:11 ഒരു വായിച്ചാട്ടെ. 1ನೇ ಅಧ್ಯಾಯ 15ನೇ ವಾಕ್ಯ. 1 ಸಾಮುವೇಲ 1:15 15 11 ವಾಕ್ಯಗಳು. 11 ಸಾರಿ. ಅಲ್ಲಿಂದ ದೆಬೀರಿನವರಿಗೆ ವಿರೋಧವಾಗಿ ಹೋದರು. ನನ್ನ 1 ശമൂവേൽ 1 ಸಾಮುವೇಲ 1:11 മുതൽ 1:11-12. And she made a vow, ആ. saying, Lord Almighty, if you will only look on your servant's misery and remember me, not forget your servant, but give her a son, then I will give him to the Lord for all the days of his life, and a razor will be used to his head. അപ്പൊ ഇവിടെ പറയുന്നത്, ಇಲ್ಲಿ ಹೇಳುವಂತದ್ದು ശ്രദ്ധിച്ചാലേ മനസ്സിലാവുള്ളൂ, ನೀವು ಅರ್ಥ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ഹന്ന എന്ന് പറയുന്ന സ്ത്രീ ദൈവത്തോട് പ്രാർത്ഥിക്കുകയാണ്, ಅನ್ನಳು ಎಂಬ ಒಬ್ಬ ಸ್ತ್ರೀ ದೇವರೊಂದಿಗೆ ಪ್ರಾರ್ಥಿಸ್ತಾ ಇದ್ದಾರೆ. എനിക്കൊരു പുരുഷനെ പ്രജയെ തന്നാൽ ನನಗೆ ಒಂದು ಮಗುವನ್ನು ಕರುಣಿಸಬೇಕು, അവനെ ഞാൻ ദൈവത്തിന് തരും, ಅವನನ್ನು ನಾನು ದೇವರ ದರ್ಶನಕ್ಕೆ ಸೇವೆಗೆ ಕೊಡ್ತೀನಿ, അവനെ ജീവപര്യന്ത യഹോവയ്ക്ക് കൊടുക്കും, ಅವನನ್ನು ಜೀವನ ಪರ್ಯಾಂತರವನ್ನು ದೇವರಿಗೆ ಮೀಸಲಾಗಿ ಕೊಡ್ತೀನಿ, അവന്റെ തലയിൽ ക്ഷൗരക്കത്തി തൊടുകയില്ല. ಅವನ ಮೇಲೆ ಕ್ಷೌರ ಕತ್ತಿಯಾಗಲಿ ಯಾವುದನ್ನು ಬರಮಾಡುವುದಿಲ್ಲ. അതിന്റെ ಅರ್ಥ എന്താണ്? ಅದರ ಅರ್ಥ ಏನು? ಪ್ರತಿಷ್ಠೆ ಏನು? മുടി മുറിക്കാത്ത ഒരു ശുശ്രൂഷ പഴയ നിയമത്തിലുണ്ട്. ಹಳೆ ಒಡಂಬಡಿಕೆಯಲ್ಲಿ ಕೂದಲನ್ನು ತೆಗಿಬಾರದು, ಅಂತ ವ್ಯಕ್ತಿಯ ಸೇವೆ ಮಾಡಬೇಕು. എന്താ അതിന്റെ അർത്ഥം? എന്താണ് പേര്? ಏನ ಅರ್ಥ? ഉം? പറയൂ. ಹೇಳಿ. ഞാൻ വിടത്തില്ല നിങ്ങളെ, പറഞ്ഞിട്ടേ ನಿಮ್ಮನ್ನ ನಾವು ಬಿಡುದಿಲ್ಲ. നമ്പേഴ്സ് സംഖ്യാപുസ്തകം 6-ാം അധ്യായത്തിന്റെ ನಂಬರ್ಸ್ ಪುಸ್ತಕ ಅರಣ್ಯಕಾಂಡ 6-ാം അധ്യായത്തിന്റെ 6ನೇ ಅಧ್ಯಾಯದ 1 മുതൽ 1ನೇ ವಾಕ್ಯ. The Lord said to the Moses, Speak to the Israelites and said to them, If a man or a woman wants to make a special vow, a vow of dedication to the Lord of Nazareth, they must abstain from the wine and from the fermented drink, and must not drink vinegar and made from the wine or other fermented drink. again from 7 also. ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರಲ್ಲಿ ಯಾರು ಸತ್ತರೋ ಅವರ ನಿಮಿತ್ತ ಅವನು ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ತಾನು ದೇವರಿಗೆ ಮೀಸಲಾಗಿ ಬಿಟ್ಟ ಕೂದಲು ತಲೆಯ ಮೇಲೆ ಇದೆಯಲ್ಲ, ತಾನು ಪ್ರತಿಷ್ಠಿಸಿಕೊಂಡಿರುವ ದಿನಗಳಲ್ಲೆಲ್ಲ ಅವನು ಯೆಹೋವನಿಗೆ ಮೀಸಲಾಗಿ ಇರಬೇಕು. ശ്രദ്ധിക്കുക, അതേ ഒരു വ്രതമാണത്, വ്രതമാണ്. ಒಂದು ವ್ರತ ಎಂಬುದಾಗಿ ಅದಕ್ಕೆ ಹೇಳ್ತಾರೆ. ವ್ರತ. ആ വ്രതത്തിന്റെ പേരെന്താണ്? എന്താ വായിച്ചത്? ಅದು ವ್ರತದ ಹೆಸರು ಏನು ನೋಡಿ ಅಲ್ಲಿ? ನಾಜೀರ ವ್ರತ. മലയാളത്തിൽ നാസീർ വ്രതം എന്ന് ಅವರ പറയും. ಮಲಯಾಳದಲ್ಲಿ ನಾಸೀರ್ ಅಂತಿದೆ, ನಮ್ಮಲ್ಲಿ ನಾಜೀರ ವ್ರತ. അപ്പൊ ശിംശോൻ എന്ന് പറയുന്ന വ്യക്തി നാസീർ വ്രതക്കാരനായിരുന്നു. ಸಂಸೋನನ ಎಂಬಂತ ವ್ಯಕ್ತಿ ನಾಜೀರ ವ್ರತವನ್ನು ಪಾಲಿಸಿದನು. ഈ ശമൂവേലും നാസീർ വ്രതക്കാരനാണ്. ನೋಡಿ, ಸಾಮುವೇಲನು ಕೂಡ ನಾಜೀರ ವ್ರತವನ್ನು ಪಾಲಿಸಿದವನು. അത് ക്ലിയർ ആയോ? മനസ്സിലായോ? ಈಗ ಅರ್ಥ ಆಯ್ತಾ? മനസ്സിലായോ? ಅರ್ಥ ಆಗಿದೆ. ಅರ್ಥ ಆಯ್ತು. ഓക്കെ. Praise the Lord. Praise the Lord. അപ്പോൾ ഈ ശമൂവേല്, ಈ ಸಮುವೇಲನು നമ്മൾ പഠിക്കാൻ പോകുന്നത് എന്താണ്? ഭയങ്കരത്വമുള്ളോൾ ഇവൾ ആണെന്നുള്ള വാക്കാണ് പഠിക്കാൻ പോകുന്നത്. ನಾವು ಏನನ್ನು ಓದ್ತಾ ಇದ್ದೀವಿ, ನಮ್ಮ ಮೊದಲನೇ ಮುಖ್ಯ ಉದ್ದೇಶ ಏನಂದ್ರೆ ಭಯಂಕರವಾದವಳು ಇವಳು ಯಾರು ಅಂತ. ಅದರ ಪ್ರಕಟಣೆ ಈಗ ನಾನು ಹೇಳ್ತಾ ಇರೋದಿಲ್ಲ. ഓക്കെ, ഇനി നമ്മൾ വായിക്കാം. ಅದನ್ನು ಓದುವ. ശമൂവേലിന്റെ പുസ്തകത്തിൽ നമ്മൾ എടുത്തല്ലോ. ಸಾಮೇಲ ಪುಸ್ತಕ ನಾವು ತೆಗ್ದಿವಲ್ಲ, ಮೊದಲನೇ ಒಂದು ಸಾಮೇಲ 16-ാം അധ്യായത്തിന്റെ 4-ാം വാക്യം. 16ನೇ ಅಧ್ಯಾಯದ 4ನೇ ವಾಕ್ಯ ಸಿಕ್ಕಿದವರು ಓದಿ. ಯೆಹೋವನಿಗೆ ಹೇಳಿದಂತೆಯೇ ಸಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಗೊಂಡು, ಈ ಆಗಮನವು ನಮಗೆ ಶುಭಕರವಾಗಿದೆಯೋ ಎಂದು ಕೇಳಲು ಅವನು, ಹೌದು, ಶುಭಕರವಾಗಿದೆ. ಯೆಹೋವನು ಯಜ್ಞವನ್ನು ಅರ್ಪಿಸುವುದಕ್ಕೆ. ഓക്കെ, അപ്പൊ ശ്രദ്ധിക്കുക, ശമൂവേല് നോട് ദൈവം ഒരു കാര്യം പറഞ്ഞു. ശൗൽ രാജാവിനെ തള്ളിക്കളയുന്നു. ನೋಡಿ, ಸಮುವೇಲನೊಂದಿಗೆ ದೇವರೊಂದು ಮಾತನ್ನು ಹೇಳಿದ್ದೇನೆಂದ್ರೆ, ನಾನು ಸೌಲನನ್ನು ತಳ್ಳಿ ಬಿಡುತ್ತೇನೆ, വേറൊരുവനെ രാജാവായിട്ട് അഭിഷേകം ചെയ്യണം. ಬೇರೆ ಒಬ್ಬ ವ್ಯಕ್ತಿಯನ್ನು ರಾಜನಾಗಿ ಅಭಿಷೇಕ ಮಾಡಬೇಕು. ആരെയാണെന്ന് പറയുമോ? ಅವನು ಯಾರು ಗೊತ್ತಾ? ದಾವೀದ. ದಾವೀದನು. അപ്പൊ ദാവീദിനെ അഭിഷേകം ചെയ്യാൻ വേണ്ടി ശമൂവേൽ പ്രവാചകൻ ബേത്ലെഹേമിൽ ഇശായുടെ വീട്ടിലേക്ക് പോവുകയാണ്. ಆಮೇಲೆ ದಾವೀದನನ್ನು ಅಭಿಷೇಕ ಮಾಡುವುದಕ್ಕಾಗಿ ಪ್ರವಾದಿಯಾದ ಸಾಮುವೇಲನು ಈಶಾಯನ ಮನೆಗೆ ಹೋಗ್ತಾ ಇದ್ದಾನೆ. അതിന്റെ 16-ാം അധ്യായത്തിൽ ഒന്നുപോലെ വായിച്ചാൽ ಅವರು 16ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ
ಮಾಡುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ. ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ അപ്പൊ ശ്രദ്ധിക്കുക, ഈ അഭിഷേക തൈലം കൊണ്ടുപോകാൻ രണ്ട് രീതി ഉണ്ടായിരുന്നു. ನೋಡಿ, ಈ ಅಭಿಷೇಕದ ತೈಲ ಕೊಂಬಿನಿಂದ ತೆಗೆದುಕೊಂಡು ಹೋಗ್ಬೇಕಾದ್ರೆ ಎರಡು ರೀತಿ ಇದೆ. ഇപ്പോ തൊട്ടടുത്ത ഒരാളെ അഭിഷേകം ചെയ്യണമെങ്കിൽ ನೋಡಿ, ಅದು ಮುತ್ತಿದವರನ್ನು ಅಭಿಷೇಕ ಮಾಡ್ಬೇಕಾದ್ರೆ പാത്രത്തിൽ തൈലം കൊണ്ടുപോയാൽ മതി. ಪಾತ್ರೆಯಿಂದ ತೈಲ ತೆಗೆದುಕೊಂಡು ಹೋದ್ರೆ ಸಾಕು. കുറെ ദൂരം പോകണമെങ്കിൽ ತುಂಬಾ ದೂರ ಹೋಗ್ಬೇಕಾದ್ರೆ ആട്ടിൻ കൊമ്പിനകത്താണ് ಒಂದು കൊണ്ടുപോകുന്നത്. ಆಡುವಿನ ಓತದ ಕೊಂಬಿನಿಂದ ಆ ಎಣ್ಣೆಯನ್ನು ತುಂಬಿಸಿಕೊಂಡು ಹೋಗ್ಬೇಕಾಗಿತ್ತು. തൈലം ഒന്നാണ്, ತೈಲ ಒಂದೇ, കൊണ്ടുപോകുന്ന പാത്രത്തിലെ വ്യത്യാസമുള്ളൂ. ಕೊಂಡು ಹೋಗುವಂತ ಪಾತ್ರೆಗಳಲ್ಲಿ ವ್ಯತ್ಯಾಸವಿದೆ. ഈ കൊണ്ടുപോകുന്ന എന്താ എണ്ണയാ കൊണ്ടുപോകുന്നത്? ಈ ಕೊಂಡು ಹೋಗುವಂತ ಎಣ್ಣೆ ಯಾವುದು ಗೊತ್ತಾ? എന്താ പേര് പറയുന്നത്? അഭിഷേക തൈലം. ಅಭಿಷೇಕದ ಎಣ್ಣೆ. എടുത്തിട്ട് പുറപാട് ഈ ഭാഗം ഒന്നും മറക്കില്ല, ഈ വിരലൊക്കെ അവിടെ വെച്ച് അടയാളപ്പെടുത്തി വെച്ചോണ്ടിരിക്കണം. ಇದೆಲ್ಲ ನೀವು ಪ್ರಕಟಣೆಗಳ ನೀವು ಮರ್ತು ಬಿಡಬಾರ್ದು. ಇದೆಲ್ಲ ವಿಷಯಗಳು ತುಂಬಾ ಒಳ್ಳೆದಾಗಿ ಗೂಢಾರ್ಥವಾಗಿ. പുറപ്പാട് പുസ്തകം 30-ാം അധ്യായം. ಪ್ರಕಟಣೆ ಪುಸ್ತಕ 30-ാം അധ്യായം. ಪ್ರಕಟಣೆ ಎಕ್ಸೋಡಸ್ ಪುಸ್ತಕ, ಎಕ್ಸೋಡಸ್ ಚಾಪ್ಟರ್ 30ನೇ ಅಧ್ಯಾಯ 22 മുതൽ 22ನೇ ವಾಕ್ಯದಿಂದ. The Lord said to Moses, take the following fine species, 500 shekels, a liquid myrrh, half as much, that is 250 shekels of the fragrant cinnamon, and 250 shekels fragrant calamus, 500 shekel of cassia, all according to the century shekel, and a hin of olive oil. Make this into a sacred anointing oil, a fragrant blend, work of a perfumer. It will be sacred anointing oil. ഓക്കെ. അഭിഷേക തൈലം ഉണ്ടാക്കുന്നത് ഒരു സബ്ജക്റ്റ് ആണ്, പഠിപ്പിക്കുന്ന ഒരു വിഷയമാണ് കേട്ടോ. ನೋಡಿ, ಅಭಿಷೇಕದ ತೈಲ ಎನ್ನುವುದು ಒಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ. ಅದು ഇപ്പൊ നമ്മളോട് ചോദിക്കുക അഭിഷേകം പ്രാപിച്ചോ എന്ന് ചോദിച്ചാൽ നമ്മൾ പറയും അഭിഷേകം. അന്യഭാഷ ഉണ്ട്, നമ്മളെന്ത് പറയും? അഭിഷേകം പ്രാപിച്ചു. ನಾವು ಈಗ ಅಭಿಷೇಕ ಹೊಂದಿದ್ದೇವೆ ಅಂತ ಕೇಳಿದ್ರೆ ನಾವು ಅನ್ಯ ಭಾಷೆ ಮಾತಾಡಿದ್ರೆ ನಾವು ಅಭಿಷೇಕ ಹೊಂದಿದ್ದೇವೆ ಅಂತ ಹೇಳ್ತೀವಿ, ಹೌದಲ್ವಾ? എന്നാൽ ಅಂದರೆ പഠിപ്പിക്കുന്ന ഒരു സബ്ജക്റ്റ് ആണത്. ಇದೊಂದು ದೊಡ್ಡ ಸಬ್ಜೆಕ್ಟ್ ಆಗಿದೆ. ഹല്ലേലൂയ. ಹಲ್ಲೆಲೂಯಾ. അഭിഷേകം പ്രാപിച്ചു എന്ന് നാം അവകാശപ്പെടുമ്പോൾ ಅಭಿಷೇಕ ಹೊಂದಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳುವಾಗ ഈ അഭിഷേക തൈലത്തിൽ ഉപയോഗിച്ചിരുന്ന വസ്തുക്കളുടെ ഗുണം ഉണ്ടാകണം. ನೋಡಿ, ಅಭಿಷೇಕ ತೈಲದಲ್ಲಿ ಉಪಯೋಗಿಸಲ್ಪಡುವಂತ ಗುಣ ನಮ್ಮಲ್ಲಿ ಉಂಟಾಗ್ತದೆ. ഇല്ലേ? അഭിഷേകമല്ല, ಇಲ್ಲದೆ ಅಭಿಷೇಕವಲ್ಲ. സ്തോത്രം. പഴയ നിയമത്തിന്റെ നിഴല് പുതിയ നിയമത്തിൽ അത് പൊരുളായിട്ടാണ് കിടക്കുന്നത്. ನೋಡಿ, ಹಳೆಯ ಒಡಂಬಡಿಕೆಯ ಒಂದು ನೆರಳು ಹೊಸ ಒಡಂಬಡಿಕೆ ಅದು ಛಾಯೆ ಆಗಿದೆ. ഞാൻ വേറെ കാര്യങ്ങൾ പറയാം. ಬೇರೆ ಕಾರ್ಯಗಳನ್ನು ಕೂಡ ಹೇಳ್ತೀನಿ. ഒരു മനുഷ്യനെ സ്കാൻ ചെയ്യുന്ന പദ്ധതിയാണ് പഴയ നിയമം. ಒಬ್ಬ ವ್ಯಕ್ತಿಯನ್ನು ಸ್ಕ್ಯಾನ್ ಅಲ್ಲಿ ಮಾಡುವಂತದ್ದೇ ಒಂದು ಹಳೆ ಒಡಂಬಡಿಕೆ. രോഗം കണ്ടുപിടിക്കുന്നതാണ് പഴയ നിയമം. ಆದರೆ ರೋಗವನ್ನು ಕಂಡುಹಿಡಿಯುವುದಂತದ್ದೇ ಹಳೆ ಒಡಂಬಡಿಕೆ. എന്നാൽ മരുന്ന് കിടക്കുന്ന പുതിയ നിയമത്തിലാണ്. ನೋಡಿ, ಮತ್ತು ಸಿಕ್ಕುವಂತದ್ದು ಹೊಸ ಒಡಂಬಡಿಕೆ. ಅರ್ಥ ಆಯ್ತು? മനസ്സിലായോ? ಏನು ರೋಗ ಎಂಬುದಕ್ಕೆ ಕಂಡುಹಿಡಿಯುವುದು ಹಳೆ ಒಡಂಬಡಿಕೆ, ಮತ್ತು ಏನಂತ ಹುಡುಕುವುದು ಹೊಸ ಒಡಂಬಡಿಕೆ. അപ്പൊ പഴയ നിയമത്തിനകത്ത് അഭിഷേക തൈലം ഉണ്ടാക്കിയപ്പോൾ ಹಳೆ ಒಡಂಬಡಿಕೆಯಲ್ಲಿ ಅಭಿಷೇಕದ ತೈಲವನ್ನು ರೆಡಿ ಮಾಡುವಾಗ സ്വന്തം ആ വസ്തുക്കളുടെ ഗുണം പുതിയ നിയമ വിശ്വാസികളുടെ അഭിഷേകത്തിൽ ഉണ്ടാകണം. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಅದಕ್ಕೆ ತಯಾರಿಸುವಂತ ವಸ್ತುಗಳ ಗುಣಾತಿಶಯಗಳು ಹೊಸ ಒಡಂಬಡಿಕೆ ವಿಶ್ವಾಸಿಗಳಲ್ಲಿ ಇರಬೇಕು. അപ്പൊ ശ്രദ്ധിക്കുക, ഇവിടെ പറയുന്ന രണ്ട് കാര്യം വേഗത്തിൽ പറയാം. ಅಲ್ಲಿರುವಂತ ಎರಡು ಕಾರ್ಯಗಳನ್ನು ಬೇಗವಾಗಿ ಹೇಳ್ತೀನಿ. ഒന്ന് മൂര് ഉണ്ടായിരിക്കണം എന്ന് വായിച്ചു അല്ലേ? അല്ലേ? ಏನಕ್ಕೆ ಓದು? നേത്രവാസം എന്ന് പറയുന്ന പ്രകാരം ಎಕ್ಸೋಡಸ್ ಚಾಪ್ಟರ್ 30. Exodus chapter 30 verse 22. ಅದಲ್ಲದೆ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇನ್ನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ 500 ತೊಲೆ ಅಚ್ಚ ರಕ್ತಬೋಳ. അതിന് മലയാളത്തിൽ മൂരെന്ന് ഇംഗ്ലീഷിൽ മേർ എന്ന് പറയും. ಇಂಗ್ಲಿಷ್ ಮರ ಅಂತ ಹೇಳಿದ್ರೆ ರಕ್ತಬೋಳ ಅಂತ ಹೇಳ್ತಾರೆ ಕನ್ನಡದಲ್ಲಿ. ഓക്കെ. ഇതിന്റെ ആത്മീയ മൂരിന്റെ ആത്മീയ അർത്ഥം എന്തെന്ന് അറിയാമോ? ಈ ಮೂರನ್ನ ಅವರು ಹೇಳಿದಂತ ಕಾರ್ಯದ ಆತ್ಮೀಯ ಅರ್ಥ ಏನು ಗೊತ್ತಾ? യേശു കർത്താവ് ജനിച്ചപ്പോൾ ಯೇಸು ಕ್ರಿಸ್ತರು ಹುಟ್ಟಿದಾಗ 3 വിദ്വാൻമാർ വന്ന് ಆ 3 ಜ್ಞಾನಿಗಳು ಬಂದ್ರು. പൊന്നും മൂരും കുന്തിരിക്കവും അർപ്പിച്ചു. ಅವರೆಲ್ಲ ಚಿನ್ನ ಮತ್ತು ರಕ್ತಬೋಳಗಳನ್ನು ಅರ್ಪಿಸಿದರು. ഒന്ന് യേശു രാജാവാണെന്ന് തെളിയിക്കുന്നു. ಒಂದು ಯೇಸು ರಾಜನಾಗಿದ್ದನೆಂಬುದಾಗಿ ಗುರುತಿಸಲ್ಪಡುತ್ತದೆ. കുന്തിരിക്കം അവൻ പുരോഹിതനാണെന്ന് ಅವನು തെളിയിക്കുന്നു. ಯಾಜಕನೆಂಬುದಾಗಿ ಗುರುತಿಸಲ್ಪಡುತ್ತದೆ. മൂര് അവന്റെ ക്രൂശുമരണത്തെ കാണിക്കുന്നു. ಅವನ ಕ್ರೂಜೆಯ ಮರಣವನ್ನು ಅದನ್ನು ತೋರಿಸುತ್ತದೆ. അത് താഴ്മയാണ് ಅದು കാണിക്കുന്നത്. ತಾಳ್ಮೆಯನ್ನು ತೋರಿಸುತ್ತದೆ. അഭിഷേക തൈലത്തിൽ
മൂര് ഉപയോഗിക്കാന്ന് പറഞ്ഞാൽ ಆ ಅಭಿಷೇಕ ತೈಲದಲ್ಲಿ ರಕ್ತಬೋಳ ಉಪಯೋಗಿಸಲ್ಪಡ್ತಾರೆ ಅಂದ್ರೆ അവൻ സൗമ്യതയുള്ളവനായിരിക്കണം. ಅವನು ಸೌಮ್ಯತೆ ಉಳ್ಳವನಾಗಿರಬೇಕು. പുതിയ നിയമത്തിൽ നാം അഭിഷേകം പ്രാപിച്ചു എന്ന് പറഞ്ഞാൽ ಹೊಸ ಒಡಂಬಡಿಕೆಯಲ್ಲಿ ಅಭಿಷೇಕ ಹೊಂದಿದಾರಂದ್ರೆ നാം താഴ്മയില്ലാത്തവരായി അന്യഭാഷ പറഞ്ഞാൽ അത് ദൈവത്തിന് ഇഷ്ടമില്ല. ನೋಡಿ, ನಾವು ತಾಳ್ಮೆ ಇಲ್ಲದವರಾಗಿ ಅನ್ಯ ಭಾಷೆ ಮಾತನಾಡಿದ್ರೆ ದೇವರಿಗೆ ಇಷ್ಟ ಇಲ್ಲ. ಅದು മനസ്സിലാകുന്നുണ്ടോ? ನಿಮಗೆ ಅರ್ಥ ಆಯ್ತಾ? അത് understand? അപ്പൊ പഴയ നിയമത്തിൽ അഭിഷേകത്തിൽ ഉപയോഗിച്ചിരുന്ന വസ്തുക്കളുടെ ഗുണം പുതിയ നിയമ അഭിഷേകം പ്രാപിച്ചവരുടെ വ്യക്തികളുടെ സ്വഭാവത്തിലുണ്ടാകണം. ಹಳೆ ಒಡಂಬಡಿಕೆಯಲ್ಲಿ ಉಪಯೋಗಿಸಲ್ಪಡಿರುವಂತ ಅಭಿಷೇಕದ ತೈಲವು ಹೊಸ ಒಡಂಬಡಿಕೆಯ ಗುಣಾತಿಶಯಗಳನ್ನು ಪ್ರಕಟಪಡಿಸಬೇಕು. ഇത് മനസ്സിലായോ? ಈಗ ಅರ್ಥ ಆಯ್ತಾ? അപ്പൊ അഭിഷേകം പ്രാപിച്ചോ എന്ന് ചോദിച്ചാൽ ഒന്ന് ആലോചിക്കണം. ಆ ಅಭಿಷೇಕ ಬಂದಿದ್ದೇವೆ ಎಂಬುದಾಗಿ ಹೇಳುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. രാവിലെ ഞാൻ ദേഷ്യപ്പെട്ടാണ് വന്നത് ചോദിക്കണം. ಬೆಳಗ್ಗೆ ನಾನು ದೇಶ ಬಿಡ್ತೀನಿ ಅಂತ ಹೇಳಿಕ್ಕೆ ಆಗುದಿಲ್ಲ. എന്താണ് മൂന്ന് സൗമ്യത കാണിക്കുന്നു? ಮೂರು ಸೌಮ್ಯತೆಯನ್ನು ನಾವು ನೋಡ್ಬೇಕು. അവിടെ നിൽക്കട്ടെ, ഇങ്ങനെ പോയാൽ സമയം മുമ്പോട്ട് പോകും. ಹೀಗೆ ಹೋಗ್ತಾ ಇದ್ರೆ ಸಮಯ ಮುಂದೆ ಹೋಗ್ತದೆ. ഓക്കെ, ശ്രദ്ധിക്കുക. അപ്പോൾ ശമൂവേൽ എവിടെ ചെന്നു? ബേത്ലെഹേമിൽ ചെന്നു. ಸಮುವೇಲ ಎಲ್ಲಿದ್ದನು? ಬೇತ್ಲೆಹೇಮಿನಲ್ಲಿದ್ದನು. അവിടെയുള്ള മൂപ്പന്മാര് ಅಲ್ಲಿ ಇರುವಂತವರು ശമൂവേലിനോട് ചോദിക്കുകയാണ്, ಸಮುವೇಲನಿಗೆ ಕೇಳ್ತಾ ಇದ್ದಾರೆ, നിന്റെ വരവ് ശുഭമാണോ? ನಿನ್ನ ಬರುವಿಕೆ ಶುಭವಾದದ್ದು. ചോദിച്ചത് ആരാണ്? ಕೇಳಿದ್ಯಾರು? കേട്ടോ, ചോദിച്ച ആരാണ്? മൂപ്പന്മാർ. അങ്ങനെ എവിടെ കിടക്കും? ಹೌದು, ಹಿರಿಯರು എൽഡേഴ്സ് അല്ലേ? ചോദിക്കുകയാണ് പ്രവാചകരോട്, താങ്കളുടെ വരവ് ശുഭമാണോ? ಈ ಹಿರಿಯರು ಕೇಳ್ತಾ ಇದ್ದಾರೆ, ಪ್ರವಾದಿಗಳೇ ತಮ್ಮ ಬರುವಿಕೆ ಶುಭವಾದದ್ದು. ಯಾಕಂದ್ರೆ ಯಾವ ರೀತಿಯಲ್ಲಿ ಬರ್ತಾರೆ ಗೊತ್ತಿಲ್ಲ. മൂപ്പരെന്ന് പറഞ്ഞാൽ എന്നെ പോലെ തള്ളിവിടി നടത്തിയ ആളല്ല. ಆ ಮೂಪರ ಹೇಳಿದ್ರು, ಇವರು ಹೇಳಿದಾಗೆ ಅಲ್ಲ. ഇങ്ങനെ പ്രായമുള്ള ആളെന്നല്ല ഉദ്ദേശം. ಅವ್ರ ಪ್ರಾಯದವರ ಉದ್ದೇಶ ಅಲ್ಲ. യാക്കോബിന്റെ ലേഖനം പഠിക്കുമ്പോൾ ಯಾಕೋಬರ ಪತ್ರಿಕೆ ಓದುವಾಗ നിങ്ങൾ ഒരു രോഗിയായി കിടന്നാൽ ನಿಮ್ಮಲ್ಲಿ ಒಬ್ಬ ರೋಗಿಯಾಗಿ സഭയിലെ മൂപ്പരെ വരുത്തുക. ಸಭೆಯಲ್ಲಿ ಎಣ್ಣೆ ಹಚ್ಚಿ ಪ್ರಾರ್ಥಿಸಲಿಕ್ಕೆ ಹಿರಿಯರನ್ನು ಕರೆಗಳಿಸಲಿ. അപ്പൊ മൂപ്പൻ എന്ന് പറയുന്ന വ്യക്തി ಹಿರಿಯರು ಎಂಬುದಾಗಿ ಹೇಳಿದ್ರೆ കൃപാവരമുള്ള വ്യക്തിയാണ്. ಕೃಪಾವರವಿರುವಂತ ವ್ಯಕ್ತಿ, ಕೂದಲು ಬೆಳ್ಳಗಿದ್ದವರ ವ್ಯಕ್ತಿ ಅಲ್ಲ ಅರ್ಥ. അപ്പൊ കൃപാവരമുള്ള വ്യക്തികൾ പോലും ಕೃಪಾವರವಿರುವಂತ ವ್ಯಕ್ತಿಗಳು ഈ ശമൂവേലിനോട് ചോദിക്കുകയാണ്, താങ്കളുടെ വരവ് ನೋಡಿ, ശുഭമാണോ? ಕೃಪಾವರವನ್ನು ಹೊಂದಿದಂತ ವ್ಯಕ್ತಿಗಳು ಕೇಳ್ತಿದ್ದಾರೆ, ನಮಸ್ಕಾರ ಮಾಡಿ, ಸಾಮೂವೇಲನೇ ನೀನು ಬರುವಂತದ್ದು ಶುಭವಾದದ್ದು. അത്രത്തോളം ബഹുമാനത്തിന് അർഹനായ വ്യക്തിയായിരുന്നു ശമൂവേൽ. ಹಾಗಾದ್ರೆ ಅವರು ಬಹಳ ಬೆಲೆ ಉಳ್ಳಂತ ವ್ಯಕ್ತಿಯಾಗಿದ್ದ ಸಮಯದಲ್ಲಿ ഹല്ലേലൂയ. ഹല്ലേലൂയ. Praise the Lord. Praise the Lord. ആമേൻ. അതാണ് ആദര പ്രയുക്തമായ ഭയം. ಆ ರೀತಿಯಾಗಿ ಒಂದು ಭಯ. Praise the Lord. Praise the Lord. മനസ്സിലായോ? ನಿಮಗೆ ಅರ್ಥ ಆಯ್ತಾ? നമ്മുടെ സഭയില്, ನಮ್ಮ ಸಭೆಗಳಲ್ಲಿ കേരളത്തിൽ, ಅಂದ್ರೆ ಕೇರಳದಲ್ಲಿ പ്രവാചകൻ അല്ലെങ്കിൽ ഒരു ദൈവദാസൻ ആദ്യം വരുമ്പോൾ ഭയങ്കര പേടിയോടിരിക്കും. ನೋಡಿ, ನಮ್ಮ ಸಭೆಗಳಲ್ಲಿ ಹೇಗೆ ಕೇರಳದಲ್ಲಿ ಒಬ್ಬ ಪ್ರವಾದಿ ಅಥವಾ ಪಾಸ್ಟರ್ ಬಂದ್ರೆ ಬಹಳ ಭಯದಲ್ಲಿ ಇರ್ತಾರೆ. രണ്ടാമത്തെ പ്രാവശ്യം വരുമ്പോ ಎರಡನೇ ಸರಿ ಬರುವಾಗ ಹಾಗೆ ಚೆನ್ನಾಗಿದ್ದೀರಾ ಅಂತ ಕೈಗಳನ್ನು ಇಟ್ಕೊಳ್ತಾರೆ. എന്താ കാര്യം? ಏನ್ ಅರ್ಥ? പേടി പോയി. ಭಯ ಹೋಯ್ತು. വരുന്ന പ്രവാചകൻ ഉള്ളതൊന്നും പറയത്തില്ല. ಅವ್ರಿಗೆ ಗೊತ್ತಾಯ್ತು, ಬರುವ ಪ್ರವಾದಿ ಏನ್ ಹೇಳೋದಿಲ್ಲ. ഉള്ളത് പറഞ്ഞ സ്വത്രാഴ്ച കിട്ടുന്നില്ല. ಇನ್ನು ಒಂದ್ ವೇಳೆ ಅವ್ರು ಇವತ್ತಂದ್ರೆ ಹೇಳಿದ್ರೆ ಸ್ತೋತ್ರ ಏನು ಅಂತ ಇರೋದೇ ಇಲ್ಲ. അതുകൊണ്ട് പ്രവാചകൻ മിണ്ടാതിരിക്കും സ്വന്തം. ಅದಕ್ಕೆ ಪ್ರವಾದಿ ಸುಮ್ಮನೆ ಇದ್ರೆ ಒಳ್ಳೇದಂತ. അതുകൊണ്ട് അദ്ദേഹത്തിനുള്ള ഭയങ്കരത്വം നഷ്ടപ്പെടുക. ಆಮೇಲೆ ಆದ್ರೆ ಅಲ್ಲಿರುವಂತ ಭಯಂಕರವಾದ ವಿಷಯಗಳಿದೆ, ನಷ್ಟಪಟ್ಟು ഹല്ലേലൂയ. മനസ്സിലാകുന്നുണ്ടോ? ನಿಮಗೆ ಅರ್ಥ ಆಗ್ತಿದೆಯಾ? നമ്മൾ സ്നേഹമുള്ളവരായിരിക്കണം, ನಾವು ಪ್ರೀತಿ ಉಳ್ಳವರಾಗಿರ್ಬೇಕು, സൗമ്യതയുള്ളവരായിരിക്കണം, ಸೌಮ್ಯತೆ ಉಳ್ಳವರಾಗಿರ್ಬೇಕು, യേശു കർത്താവിന്റെ വിഷയത്തിൽ നമ്മൾ ആവശ്യമായിരിക്കണം, ಯೇಸು ಕ್ರಿಸ್ತನ ವಿಷಯದಲ್ಲಿ ಉತ್ಸಾಹ ಉಳ್ಳವರಾಗಿರ್ಬೇಕು, ഭയങ്കരത്വമുള്ളവരായിരിക്കണം, ಭಯಂಕರ ಉಳ್ಳವರಾಗಿರ್ಬೇಕು. Praise the Lord. Praise the Lord. അല്ലെങ്കിൽ ദൈവത്തിന്റെ തീക്ഷ്ണത നഷ്ടപ്പെട്ടു പോകും. ಆಮೇಲೆ ಇಲ್ಲದ ದೇವರ ಉದ್ದೇಶಗಳು ನಷ್ಟಪಟ್ಟು ಹೋಗುತ್ತದೆ. വചനം പറയേണ്ട പോലെ പറയണം. ವಾಕ್ಯವನ್ನು ಕೇಳುವ ರೀತಿಯಲ್ಲಿ ಹೇಳ್ಬೇಕು. പാല് വെള്ളം ചേർക്കുന്ന പരിപാടി ആകരുത്. ಬಿಸಿ ನೀರು ಮತ್ತೆ ಮಿಕ್ಸ್ ಆಗಬಾರ್ದು. ഹല്ലേലൂയ. ഹല്ലേലൂയ. പാടില്ല. പറയേണ്ടത് പോലെ തന്നെ പറയണം. ಹೇಳುವಾಗ ಹೇಳಲೇಬೇಕು. ഹല്ലേലൂയ. ഹല്ലേലൂയ. സ്വന്തം. ഇനി രണ്ടു കാര്യങ്ങൾ ചിന്തിച്ച് ബാക്കി വാർത്തയ്ക്ക്. ಇನ್ನು ಎರಡು ಕಾರ್ಯಗಳನ್ನು ಹೇಳಿ ನಾವು ಮತ್ತೆ ಕಾರ್ಯಕ್ರಮ. നിങ്ങൾക്ക് ക്ഷീണമുണ്ടോ? ಯಾರಿಗಾದ್ರೂ ಬಲಹೀನತೆ ಇದೆಯಾ? നമ്മുടെ സ്കൂളിലൊക്കെ സ്റ്റാൻഡപ്പ് സിറ്റ് ഡൗൺ എന്നൊക്കെ പറയും. 1 ಗಂಟೆಗೆ ಬಿಡ್ತಾರೆ. ഒന്ന് എഴുന്നേറ്റ്. ಮತ್ತೆ 2 ಗಂಟೆ ಪ್ರಾರಂಭ ಆಗ್ತದೆ. ನೀವು എഴുന്നേറ്റ്. സ്വന്തം. ಎಲ್ಲ ಇರುತ್ತೆ. ഇതൊക്കെ തന്നെ. ಸ್ವಲ್ಪ ಎದ್ದೇಳಿ, ಅವ್ರಿಗೆ ಅರ್ಥ ಆಗಿದೆ. ಎದ್ದೇಳಿದ್ರೆ ನಗಡ್ತೀರ. ಸ್ವಲ್ಪ ಎದ್ದು ನಿಲ್ಲಿ. ഓക്കേ. വെള്ളം കുടിക്കണോ? ನೀರು ಕುಡಿಯುವುದಾದ್ರೆ ಒಂದು ನೀರು ಕುಡಿದು ಬನ್ನಿ. ഒരു പാട്ട് പാടണോ? ಒಂದು ಹಾಡು ಹಾಡೋಣವಾ? ಆಗಬೇಕಾದ್ರೆ ಓಕೆ.
ಬಲದಿಂದಲೂ ಅಲ್ಲ ಪರಾಕ್ರಮವಲ್ಲ ದೇವರಾತ್ಮನಿಂದಲಾಗುವುದು. ಬಲದಿಂದಲೂ ಅಲ್ಲ ಪರಾಕ್ರಮವಲ್ಲ ದೇವರಾತ್ಮನಿಂದಲಾಗುವುದು. ಪರಿಶುದ್ಧಾತ್ಮನೇ ಸ್ವಾಗತ ನಿಮ್ಮ ದಯೆಯನ್ನು ಸುರಿಸಲು ಸ್ವಾಗತ ಪರಿಶುದ್ಧಾತ್ಮನೇ ಸ್ವಾಗತ ನಿಮ್ಮ ದಯೆಯನ್ನು ಸುರಿಸಲು ಸ್ವಾಗತ. ಬಲದಿಂದಲೂ ಅಲ್ಲ ಪರಾಕ್ರಮವಲ್ಲ ದೇವರಾತ್ಮನಿಂದಲಾಗುವುದು. ಬಲದಿಂದಲೂ ಅಲ್ಲ ಪರಾಕ್ರಮವಲ್ಲ ದೇವರಾತ್ಮನಿಂದಲಾಗುವುದು. Praise the Lord. Hallelujah. നമ്മൾ പഠിക്കുന്നത് ഭയങ്കരത്വമുള്ളോൾ ഇവർ ആണെന്നുള്ള വിഷയമാണ്. ನಾವು ಓದುವಂಥದ್ದು ತಿಳಿಯುವಂಥದ್ದು ಭಯಂಕರ ಉಳ್ಳವಳಾದ ಇವಳು ಯಾರು ಎಂಬುದ ಒಂದು ವ್ಯಕ್ತಿ. ഭയങ്കരത്വമുള്ള വ്യക്തിയായിരുന്നു. ಸಾಮ್ಯನು ಭಯಂಕರ ಉಳ್ಳಂತ ವ್ಯಕ್ತಿಯಾಗಿದ್ದನು. മണവാട്ടിയായ നമ്മളെ യേശു കർത്താവ് കാണുന്നത് ആ രീതിയിലാണ്. ಯೇಸು ಕ್ರಿಸ್ತನು ಅದಕ್ಕೆ ಬದಲಾಗಿದ್ದ ನಮ್ಮನ್ನು ಕಾಣುವಂಥದ್ದು ಅದೇ ರೀತಿ. അതിന് എങ്ങനെ നമുക്ക് ഈ ഭയങ്കരത്വം നിലനിർത്താം? ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. Praise the Lord. ഓക്കെ, അവർ ശ്രദ്ധിക്കുക. ನಾವು ಅರ್ಥ ಮಾಡಿಕೊಳ್ಳುವ നമുക്കെങ്ങനെ ദൈവത്തിന്റെ തീക്ഷ്ണത നമ്മളിൽ നിലനിർത്താൻ പറ്റും? ಹೇಗೆ ನಮ್ಮ ದೇವರ ತೀಕ್ಷ್ಣತೆ ನೆಲೆ ನಿಲ್ಲಲಿಕ್ಕೆ ಸಾಧ್ಯ? ഈ പല സ്ഥലത്ത് കണ്ടിട്ടുണ്ട്. ಕೆಲವು ಸ್ಥಳಗಳಲ್ಲಿ ನಾವು ನೋಡಿದ್ದುಂಟು. കേരളത്തിലെ കാര്യമാണ്. ಕೇರಳದ ಕಾರ್ಯ വചനമെടുത്ത് തമാശ പറയും. ವಚನವನ್ನು ನೋಡಿ ತಮಾಷೆ ಹೇಳ್ತಾರೆ, ವಾಕ್ಯವನ್ನು ತೆಗೆದು ತಮಾಷೆ ಹೇಳ್ತಾರೆ. ഈ വചനത്തിന് ഒരു ശക്തിയുണ്ട്, ನೋಡಿ, ಈ ವಾಕ್ಯಕ್ಕೆ ಒಂದು ಶಕ್ತಿ ಇದೆ, ഒരു വിശുദ്ധിയുണ്ട്. ಒಂದು ಪರಿಶುದ್ಧತೆ ಇದೆ. നമ്മുടെ സംസാരത്തിൽ കൂടി അതിന്റെ വിശുദ്ധി കളയാൻ പാടില്ല. ನೋಡಿ, ನಮ್ಮ ಸಂಸಾರದವರು ಸೇರಿ ಆ ವಾಕ್ಯಕ್ಕೆ ಮರ್ಯಾದೆ ತೆಗಿಬಾರದು. നമ്മുടെ സംസാരത്തിൽ കൂടി അതിന്റെ ശക്തി കളയാൻ പാടില്ല. ನಮ್ಮ ಸಂಸಾರದವರಿಗೆ ಅದನ್ನು ತೆಗೆದು ಶಕ್ತಿಯನ್ನು ತೆಗೆದು ಹಾಕಬಾರದು. ഹല്ലേലൂയ. ಹಲ್ಲೆಲೂಯಾ. ശ്രദ്ധിക്കുക, നമ്മൾ ആവശ്യമുള്ളിടത്തും ഇല്ലാത്ത സ്ഥലത്തും നമുക്ക് ദൈവവചനമെടുത്ത് സംസാരിച്ചാൽ അതിന്റെ ശക്തി നഷ്ടപ്പെട്ടു പോകും. ನೋಡಿ, ನಾವು ದೇವರ ವಾಕ್ಯವನ್ನು ಪ್ರಯೋಗಿಸುವ ಸ್ಥಳದಲ್ಲಿ ಅದನ್ನು ಮಾತಾಡುವಾಗ ಅದರ ಶಕ್ತಿ ಹಾಳು ಮಾಡ್ಕೋಬಾರದು ನಾವು. ഹല്ലേലൂയ. ಹಲ್ಲೆಲೂಯಾ. ശ്രദ്ധിക്കുക, ഈ സമൂഹേല് ಈ ಸಮಯದನು ഒരിടത്തും പോയി തമാശ പറഞ്ഞിട്ടില്ല. ಎಲ್ಲಿ ಕೂಡ ತಮಾಷೆ ಮಾಡ್ತಾನಲ್ಲಿ. അദ്ദേഹത്തിന് വചനം മാത്രമേ ഉള്ളൂ. ಅವನು ವಾಕ್ಯಗಳನ್ನು ಹೇಳಿದ. Praise the Lord. Praise the Lord. എന്റെ ഒരു അഭിപ്രായത്തില് ನನ್ನ ಒಂದು ಅಭಿಪ್ರಾಯದಲ್ಲಿ നമ്മൾ വചനം പറയാൻ എഴുന്നേറ്റ് കഴിഞ്ഞാൽ, ನಾವು ವಾಕ್ಯವನ್ನು ಹೇಳುವಾಗ, പ്രസംഗിച്ച് എഴുന്നേറ്റ് കഴിഞ്ഞാൽ, ಪ್ರಸಂಗ ಮಾಡುವಾಗ അവിടുത്തെ ചരിത്രം പറയുകയല്ല, ಅಲ್ಲಿದ್ದು ಅಜ್ಜಿಕತೆ ಹೇಳಿಕಲ್ಲ, ദൈവവചനം പറയണം. ದೇವರ ವಾಕ್ಯ ಮಾತನಾಡಬೇಕು. Praise the Lord. Praise the Lord. ആ ഈ സമൂഹത്തിന്റെ പ്രത്യേകത ಈ എന്തായിരുന്നു? ಸಾಮ್ಯದ ಒಂದು ಪ್ರತ್ಯೇಕತೆ ಏನಾಗಿತ್ತು? ഇന്നലെ നമ്മളത് വായിച്ചതാണ്. ಇವತ್ತು ನಿನ್ನೆ ದಿವಸ ಓದಿದ್ದಾಗಿದೆ. 1 സമൂഹം 7-ാം അധ്യായം 1 ಸಾಮ್ಯದ 7ನೇ ಅಧ್ಯಾಯ 15, 16, 17. 15, 16, 17. ಸಮುವೇಲನು ಜೀವದಿಂದಿರುವವರೆಗೆ ಹಾ. ಇಸ್ರಾಯೇಲರನ್ನು ಪಾಲಿಸುತ್ತಿದ್ದನು. ഇനി ഒന്ന് ശ്രദ്ധിച്ചാണ് വായിക്കണം. ಒಳ್ಳೆ ಇರಿ. ജീവപര്യന്തം എന്ത് ചെയ്തു? ಜೀವನ ಪರ್ಯಾಂತರ ಏನು ಮಾಡಿದ? ഇസ്രായേൽ ന്യായപാലനം ചെയ്തു. ಇಸ್ರಾಯೇಲ್ ನ್ಯಾಯವನ್ನು ಸ್ಥಾಪಿಸಿದ. ഹല്ലേലൂയ. ಹಲ್ಲೆಲೂಯಾ. നമ്മളെ ഒരു പ്രവാചകനായി ദൈവം വിളിച്ചാൽ ನಮ್ಮನ್ನು ದೇವರು ಪ್ರವಾದಿಯಾಗಿ ಕರೆದರೆ മരണം വരെ പ്രവചിക്കണം. ಮರಣದ ತನಕ ನಾವು ಪ್ರವಾದಿಸ್ತಾನೆ ಇರಬೇಕು. ഏലിശ പ്രവാചകനെ കുറിച്ച് പഠിക്കുമ്പോൾ ಎಲೀಷಾ ಪ್ರವಾದಿ ಕುರಿತು ಹೇಳುವಾಗ, മരണശൈലിയിലായിരിക്കുമ്പോഴും ಮರಣದ ಸಮಯದಲ್ಲಿ ഒരു ಇರುವಾಗ രാജാവ് തന്നോട് ആലോചന ചോദിക്കാൻ വന്നു. ಅಲ್- ഒരു രാജാവ് തന്നോട് ആലോചന ചോദിക്കാൻ വന്നു. ರಾಜನೇ ಆಲೋಚನೆ ಕೇಳಿಕೆ ಬಂದ. ഹല്ലേലൂയ. ഹല്ലേലൂയ. നമുക്കത് വായിക്കാം. ನಾವದು ಓದು ಆಯ್ತಾ? ಅರಸುಗಳ ಪುಸ್ತಕ, അതെ, രാജകുമാരന്റെ 2-ാം പുസ്തകം 2 ಅರಸುಗಳ ಪುಸ್ತಕ 13-ാം അധ്യായത്തിൽ 13ನೇ ಅಧ್ಯಾಯದ 14 മുതൽ വായിക്കാം. 14ನೇ ವಾಕ್ಯದಿಂದ ಓದಿ. 13, 14. ಎಲೀಷನು ಮರಣಕರ ರೋಗದಲ್ಲಿ ಬಿದ್ದನು. ಹಾ. ಇಸ್ರಾಯೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ಆಗ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಿಲ್ಲನ್ನು ಬಾಣಗಳನ್ನು ತರಿಸು ಎಂದು ಹೇಳಿದನು. ಅವನು ತರಿಸಿದನು. ಆಗ ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು. ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟು ಮೂಡಣ ದಿಕ್ಕಿಗೆ
ಇರುವ ಕಿಟಕಿಯನ್ನು ತೆರೆ ಎಂದನು. ಅವನು ತೆರೆದನು. ಆ ನಂತರ ಬಾಣವನ್ನೆಸೆ ಎಂದು ಆಜ್ಞಾಪಿಸಿದನು. ಅವನು ಎಸೆಯಲು, ಇದು ಜಯಪ್ರದವಾದ ಯೆಹೋವನ ಬಾಣ, ಅರಾಮ್ಯರನ್ನು ಜಯಿಸುವ ಬಾಣ. ನೀನು ಅರಾಮ್ಯರನ್ನು ಅಫೇಕದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವೆ ಎಂದು ಹೇಳಿದನು. ಇದಲ್ಲದೆ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಾಣಗಳನ್ನು ತೆಗೆದುಕೋ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು, ಇವುಗಳಿಂದ ನೆಲವನ್ನು ಹೊಡಿ ಅಂದನು. ಅವನು 3 ಸಾರಿ ಹೊಡೆದು ಸುಮ್ಮನೆ ನಿಂತನು. ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು, ನೀನು 5-6 ಸರಿ ಹೊಡೆಯಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಅರಾಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು. ನೀನು 3 ಸಾರಿ ಹೊಡೆದದ್ದರಿಂದ ಅವರನ್ನು 3 ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು. ഇത് മനസ്സിലായോ? ಇದು ಅರ್ಥ ಆಯ್ತಾ? എലീശ വലിയ പോവുക. ಎಲಿಷನು ಒಬ್ಬ ಒಳ್ಳೆ ವ್ಯಕ್ತಿ. ഈ മരണ സമയത്ത് ഒരു രാജാവ് വന്ന് തന്നോട് പ്രാർത്ഥിക്കാൻ ആലോചന ചോദിക്കുകയാണ്. ನೋಡಿ, ಮರಣ ಸಮಯದಲ್ಲಿರುವಾಗಲೇ ಒಬ್ಬ ರಾಜನು ಬಂದು ಆಲೋಚನೆ ಕೇಳ್ತಾನೆ ಅವನಿಗೆ. അദ്ദേഹം പറയുകയാണ്, നീ അസ്ത്രം എടുത്ത് എയ്യുക, ನೀನು ಅಸ್ತ್ರವನ್ನು ತೆಗೆದುಕೋ, വില്ല് നിലത്തടിക്കുക. ಅಲ್ಲಿ ಬಿಲ್ಲನ್ನು ನೆಲಕ್ಕೆ ಹೊಡಿ. പുള്ളി 3 പ്രാവശ്യം അടിച്ച രാജാവ്. 3 ಸಾರಿ ರಾಜ ಹೊಡೆದ. എലീശ ദേഷ്യപ്പെട്ടില്ലേ? ಎಲಿಷನಲ್ಲಿ ನೋಡಿದಲ್ವಾ, മരിക്കാൻ നേരത്ത് ദേഷ്യപ്പെടാമോ? ಸಾಯುವವನು ದ್ವೇಷ ಮಾಡ್ತಾನೆ. ദേഷ്യപ്പെടാം. എല്ലാം തെറ്റണ്ട. എലീശ ദേഷ്യപ്പെട്ടില്ലേ? ಹೌದು, ಎಲಿಷನಲ್ಲಿ ದ್ವೇಷ ಮಾಡಲಿಲ್ಲ. എന്താ പറഞ്ഞു? നീ ഒരു 5-8 പ്രാവശ്യം അടിക്കേണ്ടതായിരുന്നു. ನೀನು 5-6 ಸರಿ ಹೊಡಿಬೇಕಾಗಿತ್ತು. എന്നാ നീ ശത്രുവിനെ എന്നേക്കുമായി പരാജയപ്പെടുത്തും. ನೀನು 3 ಸರಿ ಮಾತ್ರ ಅವನು ಜಯಿಸಲಿಕ್ಕೆ ಸಾಧ್ಯ. നീ അതുകൊണ്ട് 3 പ്രാവശ്യം ജയിക്കത്തുള്ളൂ. ನೀನು 3 സರಿ ಮಾತ್ರ ಜಯಿಸ್ತೀಯ. അപ്പൊ ദൈവ സ്വന്തം ഇവിടെ ഒരു ദൈവാസനുണ്ട്. ഹല്ലേലൂയ പറയുമ്പോൾ നമ്മുടെ 1 2 3 ഹല്ലേലൂയ തീർന്നു. ನೋಡಿ, ಒಬ್ಬ ದೇವ ಸೇವಕರು ಇಲ್ಲಿ ನಿಂತು ಅಲ್ಲೆಲ್ಲಿ ಹೇಳುವಾಗ ಒಂದು 2 ಸರಿ 3 ಸರಿ ಹೇಳುದು ಮಾತ್ರ ಅಲ್ಲ. ഇല്ല, നാം ദൈവത്തെ സ്തുതിച്ചുകൊണ്ടേയിരിക്കണം. ನಾವು ಯಾವಾಗಲೂ ಕೂಡ ಅವರು ಏನು ಹೇಳಿದ್ರೆ ದೇವರ ಸ್ತುತಿಸಿ ಅರ್ಥ ಮಾಡಿಕೊಳ್ತಾನೆ ഈ 2 പാട്ടുകൊണ്ട് നിർത്തരുത്. 2 ಹಾಡು ಹೇಳಿ ಮಾತ್ರ ನಿಲ್ಲಿಸುವುದಲ್ಲ. അന്യഭാഷ 4 വാക്ക് പറഞ്ഞ് നിർത്തരുത്. ಅನ್ಯ ಭಾಷೆ 4 ಹೇಳಿ ಮಾತನಾಡಿ നാം ಸುಮ್ಮನೆ പറഞ്ഞുകൊണ്ടേയിരിക്കണം. ನಾವು ಹೇಳ್ತಾನೆ ಇರಬೇಕು. ನಾವು ವೈಯಕ್ತಿಕವಾಗಿ ഞാനെന്താ പറഞ്ഞു വന്നത്? ശമൂവേൽ ജീവപര്യന്തം ನ್ಯಾಯಪಾಲನೆ ചെയ്തു. ಆಮೇಲೆ ನಾನು ಹೇಳಿಕ್ಕೆ ಬಂದಿರುವಂತ ವಿಷಯ, ಸಮುವೇಲನ ಜೀವನ ಪರ್ಯಂತರು ನ್ಯಾಯವನ್ನು ಸ್ಥಾಪಿಸ್ತಾ ಬಂದರು. എലീശ പ്രവാചകൻ തന്റെ മരണശയ്യയിൽ പോലും ആലോചന പറഞ്ഞു. ಎಲಿಷನು ಮರಣದ ಸಮಯದ ತನಕ ಪ್ರವಾದನೆ ಹೇಳ್ತಾನೆ ಇದ್ದ. ഹല്ലേലൂയ. ಹಲ್ಲೆಲೂಯ. 10 വർഷം മുമ്പ് ഞാൻ പ്രവാചകനായിരുന്നു. 10 ವರ್ಷದ ಹಿಂದೆ ಇವರು ಪ್ರವಾದಿಯಾಗಿದ್ರು. ഇപ്പൊ പണി ഞാൻ വിട്ടു. ಆ ಒಂದು ಪ್ರವಾದನೆಯ ಸೇವೆಯನ್ನು ಕಡಿಮೆ ಮಾಡಿ ಟೀಚಿಂಗ್ ಫೀಲ್ಡ್ ಅಲ್ಲಿ ಹೋದ್ರು. ഞാൻ അതൊക്കെ പറഞ്ഞ് ഇടയ്ക്കൊണ്ട് നിർത്തുന്ന കാര്യമാണ് പറഞ്ഞത്. ನಾನು ಅದನ್ನ ഞാൻ ನಡುವೆ ನಿಲ್ಲಿಸಿದ್ದು. പ്രവാചകനല്ല. I am not a prophet. ഞാൻ എക്സാമ്പിൾ പറയുകയാണ്. ನಾನು ಪರಿಪೂರ್ಣ ಪ್ರವಾದಿ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾನು ಪ್ರವಾದನೆಯ ಕಾರ್ಯಗಳಲ್ಲಿ ಹೋಗ್ತಾ ಇದ್ದೀನಿ. അപ്പൊ ശ്രദ്ധിക്കുക, ജീവപര്യന്തം ന്യായപാലനം ചെയ്തു എന്ന് പറയുമ്പോൾ ಜೀವನ ಪರ್ಯಾಂತರ ನಾನು ನ್ಯಾಯವನ್ನು ಸ್ಥಾಪಿಸ್ತೇನೆ ಎಂಬುದಾಗಿ ಹೇಳಿದ್ರೆ, ദൈവം ഒരു ശുശ്രൂഷ ഏൽപ്പിക്കുന്നത് ജീവിത അവസാനം വരെ ചെയ്യണം. ದೇವರು ಒಬ್ಬ ವ್ಯಕ್ತಿಗೆ ಸೇವೆ ಕೊಟ್ಟರೆ ಅವನ ಜೀವನ ಮುಗಿಯುವ ತನಕ ಮಾಡಬೇಕು. അല്ല 10 ദിവസം സുവിശേഷം പറഞ്ഞിട്ട് 11ാം ദിവസം ജോലിക്ക് പോകുന്ന കാര്യമല്ല പറഞ്ഞത്. 10 ದಿವಸ ಸೇವೆ ಮಾಡಿ 11ನೇ ದಿವಸಕ್ಕೆ ನಾನು ಕೆಲಸನೇ ಮಾಡ್ತೀನಿ, ಸೇವೆನೇ ಬೇಡ ಹೇಳುದಲ್ಲ. ഇപ്പൊ ഞങ്ങളെ ഉപദേശിമാരായിട്ടാണ് വിളിച്ചിരിക്കുന്നത്. ನಮ್ಮ ದೇವರು ಉಪದೇಶಗಳನ್ನಾಗಿ ಕರೆದಿದ್ದಾರೆ. ഇത് ജീവിത അവസാനം വരെ ചെയ്യണം. ಇದು ಜೀವನ ಪರ್ಯಂತರ ಮಾಡಬೇಕು, ഇടയ്ക്ക് വേണ്ടി നിർത്തരുത്. ಮಧ್ಯದಲ್ಲಿ ನಿಲ್ಲಿಸಬಾರದು. അതാണ് എന്റെ ഉദ്ദേശം. ಅದೇ ನನ್ನ ಉದ್ದೇಶ. അപ്പൊ ശ്രദ്ധിക്കുക, ജീവപര്യന്തം യഹോവയ്ക്ക് ഇസ്രായേലിന് ന്യായപാലനം ചെയ്തു. ಜೀವನ ಪರ್ಯಾಂತರ ಇಸ್ರಾಯೇಲಿಗೆ ನ್ಯಾಯವನ್ನು ಸ್ಥಾಪಿಸಿದನು. അദ്ദേഹം എന്താ ചെയ്തിരിക്കുന്ന 15ാം വാക്യം, ശമൂവേൽ ജീവപര്യന്തം ഇസ്രായേൽ ന്യായപാലനം ചെയ്തു. അവൻ ആണ്ടുതോറും ബേതേലിലും ഗിൽഗാലിലും മിസ്പയിലും ചുറ്റി സഞ്ചരിച്ചു. ಅವನು ಮಿಸ್ಪೇಲು ಅಲ್ಲಿ ಇರುವಂತ ಗಿಲ್ಗಾಲಲ್ಲಿ ಎಲ್ಲಾ ಸ್ಥಳದಲ್ಲಿ ಸುತ್ತಿ ಸಂಚರಿಸಿದನು. അപ്പൊ ഈ പ്രവാചകൻ പല സ്ഥലങ്ങളിൽ കടന്നു പോകുന്ന വ്യക്തിയാണ്. ಈ ಒಬ್ಬ ಪ್ರವಾದಿಯು ಅನೇಕ ಸ್ಥಳಗಳಿಗೆ ಹಾದು ಹೋಗುವಂತ ವ್ಯಕ್ತಿ. Praise the Lord. Praise the Lord. ബാക്കി വായിച്ചാട്ടെ. ವಾಕ್ಯವನ್ನು ಓದ್ರಿ. chapter 7 verse 15 onwards. 1 ಸಾಮುವೇಲ 7ನೇ ಅಧ್ಯಾಯ 15 മുതൽ 15ನೇ ವಾಕ್ಯದಿಂದ. ಸಮುವೇಲನು ಜೀವದಿಂದಿರುವವರೆಗೆ ಇಸ್ರಾಯೇಲರನ್ನು ಪಾಲಿಸುತ್ತಿದ್ದನು. ಅವನು ಇಸ್ರಾಯೇಲರ ನ್ಯಾಯಗಳನ್ನು ತೀರಿಸುವುದಕ್ಕೋಸ್ಕರ ಪ್ರತಿ ವರ್ಷವೂ ಬೇತೇಲ್, ಗಿಲ್ಗಾಲ್, ಮಿಚ್ಪೆ ಎಂಬ ಪಟ್ಟಣಗಳನ್ನು ಸುತ್ತಿ. എവിടൊക്കെ ഇദ്ദേഹം യാത്ര ചെയ്യുമായിരുന്നു? ಎಲ್ಲಿಗೆ ಯಾತ್ರೆ ಮಾಡುತ್ತಿದ್ದ? 3 സ്ഥലങ്ങളെ കുറിച്ച് പറയുന്നുണ്ട്. 3 ಸ್ಥಳಗಳ ಕುರಿತು ಹೇಳಲ್ಪಟ್ಟಿದೆ. ഒന്നാമത്തെ സ്ഥലത്തിന്റെ പേരെന്താണ്? 1ನೇ ಸ್ಥಳದ ಹೆಸರೇನು? ബേതേൽ എന്നാണ്. ಬೇತೇಲ್. ബേതേൽ എന്നുള്ള വാക്കിൽ അത് അപ്പത്തിന്റെ നാടെന്നാണ്. ಬೇತೇಲ್ ಅಂದರೆ ರೊಟ್ಟಿಯ ಮನೆ ಎಂಬುದಾಗಿ ಅರ್ಥ. Praise the Lord. ಹಲ್ಲೆಲೂಯಾ. ഗിൽഗാൽ എന്ന് പറഞ്ഞാൽ നിന്ന ഉരുട്ടിക്കളഞ്ഞ സ്ഥലമെന്നാണ്.
ಗಿಲ್ಗಾಲ್ ಅಂದ್ರೆ ನಿನ್ನನ್ನು ಸ್ಥಾಪಿಸುವ ಸ್ಥಳವಾಗಿದೆ. മിസ്പ എന്ന് പറഞ്ഞു കഴിഞ്ഞാൽ ಮಿಸ್ಬೆ ಅಂದ್ರೆ ജാഗരണ ഗോപുരമെന്നാണ്. ಜಾಗರಣೆ ಮಾಡುವಂತ ಗೋಪುರವಾಗಿದೆ. ഹല്ലേലൂയ. ഹല്ലേലൂയ. ഈ സ്ഥലങ്ങളിലെല്ലാം അദ്ദേഹം യാത്ര ചെയ്തിട്ട് ಈ ಸ್ಥಳಗಳೆಲ್ಲ ಯಾತ್ರೆ ಮಾಡಿ തന്റെ സ്വന്തം സ്ഥലമായ രാമയിലേക്ക് വന്ന് അവിടെ ന്യായപാലനം ചെയ്യും. ತನ್ನ ಸ್ವಂತ ಸ್ಥಳವಾದ ರಾಮಕ್ಕೂ ಬಂದ್ರು ಅಲ್ಲಿ ಕೂಡ ಪ್ರವಾದಿಸಿದ. രാമത്തിന്റെ അവരുടെ സ്ഥലമാണ്. ರಾಮತವರ ಸ್ಥಳವಾಗಿದೆ. രാമ എന്നുള്ള വാക്കിനർത്ഥം ರಾಮೇ ಎಂಬುದಾಗಿ ವಾಕ್ಯದ ಅರ್ಥ വിറയ്ക്കുന്നതെന്നാണ്. ಅಲ್ಲಿ ಮಲಗಿದವನು ಎಂಬುದಾಗಿ ಅರ್ಥ. ഭയപ്പെടുന്നതെന്നാണ്. ಭಯಪಡುವುದು ಮಲಗಿರುವುದು ಅಂತ ಅರ್ಥ. ಅಂದ್ರೆ ಕಳವಳ ಪಡುವುದು. ഇപ്പൊ ഇവിടെ അടുത്തൊരു പോലീസ് സ്റ്റേഷൻ ഉള്ളവരിക്കട്ടെ, ಇಲ್ಲಿ ಒಂದು ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡ್ವಿ. അതിന്റെ മുമ്പിൽ നമ്മൾ പോയി കിടന്ന് വെള്ളം ഉണ്ടാക്കുമോ? ಅಲ್ಲಿ ಹೋಗಿ ನಾವೇನಾದ್ರು ಮಾಡ್ತೀವ? ഉണ്ടാക്കുമോ? ಮಾಡ್ತೀವಿ ಹೋಗಿ ಪೊಲೀಸ್. എന്താ കാര്യം? അവിടെ പോലീസ് ഉണ്ടെന്നൊരു പേടിയുണ്ട്. ಪೊಲೀಸ್ ಅಲ್ಲಿ ಹೋಗಿ ನಾವು ಇಲ್ಲಿ ಡ್ಯಾನ್ಸ್ ಮಾಡಿ ಅಲ್ಲಿ ಹೋಗಿ ಮಾಡ್ತೀವಿ? ಇಲ್ಲಲ್ಲ, ಅಲ್ಲಿ ಪೊಲೀಸ್ ಅಂತ ಎದುರಿಗೆ ಇರ್ತದೆ ನಮಗೆ. നമ്മുടെ ഒരു അധ്യാപകന്റെ മുമ്പിൽ പോയി നമ്മൾ കിടന്ന് വെള്ളം ഉണ്ടാക്കുമോ? ನಾವು ಅಲ್ಲಿ ಒಬ್ಬ ಅಧ್ಯಾಪಕನಿದ್ದಾನೆ ಸ್ಕೂಲಲ್ಲಿ, ಸರ್ ಅವರಿಗೆ ನಾವು ಏನಾದ್ರು ಮಾಡ್ತೀವಿ? ഒരു ഭയമില്ലേ? ಒಂದು ಭಯ ಇದೆಯಲ್ಲ. അപ്പൊ രാമ എന്ന് പറഞ്ഞാൽ വിറയ്ക്കുന്നതെന്നാണ് അർത്ഥം. ರಾಮ ಅಂದ್ರೆ ಕಳವಳಗೊಳ್ಳುವವನು ಎಂಬುದಾಗಿ ಅರ್ಥ. എന്താ കാര്യം? ಯಾಕೆ? ഘനഗംഭീരനായിരിക്കും ഒരു പ്രവാചകനുണ്ടെന്ന്. ಘನವುಳ್ಳಂತ ಒಬ್ಬ ಪ್ರವಾದಿ ಅಲ್ಲಿ ಇದ್ದಾನೆ. ഹല്ലേലൂയ. ഹല്ലേലൂയ. നാം പാർക്കുന്ന ദേശത്ത് ನಾವು ನೋಡುವ ದೇಶದಲ್ಲಿ നമ്മുടെ ഐഡന്റിറ്റിയിൽ ನಮ್ಮ ಐಡೆಂಟಿಫೈಯಲ್ಲಿ ആ ദേശം അറിയപ്പെടണം. ಆ ದೇಶ ನೋಡ್ಬೇಕು. ഹല്ലേലൂയ. എത്ര മനസ്സിലാക്കണം? ಹೇಳಿದ ಅರ್ಥ ಆಯ್ತಾ? നമ്മള് ഉഷ്ണവാനും അല്ല ശീതവാനും അല്ലെന്നുണ്ടെങ്കിൽ നമ്മുടെ തലയിൽ കയറിയിരുന്ന് ഇങ്ങനെ പിടിക്കും. ಅಲ್ಲಿ ನೋಡಿ ನಾವು ಆಚೆ ಬೆಚ್ಚಗಳ ತಂಡಗಳಂತೇಳಿ ನಮ್ಮ ನೋಡಿದವರೆಲ್ಲ ಏನೆಲ್ಲ ಕರೆದು ಬಿಡ್ತಾರೆ. ഹല്ലേലൂയ. ഹല്ലേലൂയ. സൗവേലിനെ പോലെ ಆದ್ರೆ ಸಮಯನಾಗಿ സ്വന്തം ആവശ്യമായിരുന്നാൽ ಅಲ್ಲಿ ಒಂದು ಬಿಸಿಯಾಗಿದ್ರೆ ആ ദേശത്ത് വരുന്നവർക്കൊരു ഭയമുണ്ടാകും. ಆ ದೇಶದಲ್ಲಿ ಬರುವವರಿಗೆ, ಸಭೆಗೆ ಬರುವವರಿಗೆ ಭಯ ಉಂಟಾಗ್ತದೆ. നാം എന്ത് ചെയ്യണം? ನಾವು ಏನು ಮಾಡಬೇಕು? നമ്മുടെ വീട്ടിൽ നാം പ്രാർത്ഥിക്കുന്നവരായിരിക്കണം. ನಾವು ನಮ್ಮ ಮನೆಯಲ್ಲಿ ಪ್ರಾರ್ಥಿಸುವವರಾಗಿರ್ಬೇಕು. ആ സന്ധ്യയാകുമ്പോൾ പ്രാർത്ഥനകൾ ഉയരണം. ಸಾಯಂಕಾಲವಾಗುವಾಗ ಪ್ರಾರ್ಥಿಸಬೇಕು. ആ സമയത്ത് വെള്ളം അടിച്ചിട്ട് അതിൽ വരുത്താൻ പോയി കഴിഞ്ഞാൽ ಆ ಸಮಯದಲ್ಲಿ ನೀರಿಟ್ಕೊಂಡು ಎಲ್ಲೋ ಹೋಗ್ತಾ ಇದ್ರೆ അവന്റെ കൂട്ടുകാരൻ പറയും, ಅವರ ಹತ್ತಿರದವರು ಹೇಳ್ತಾನೆ, എടാ പാട്ട് പാടുന്ന വീടാ, വിടാതെ പോകാൻ പറയും. ಅಲ್ಲಿ ಅವನು ಹಾಡುವ ವ್ಯಕ್ತಿ ಅವನು ಸೀದಾ ಮಾತಾಡ್ಕೊಳ್ಳದೆ ಹೋಗ್ತಾ ಇದ್ದಾನೆ. ഹല്ലേലൂയ. നമ്മളെ കുറിച്ചും നമ്മുടെ ഭവനത്തെ കുറിച്ചും ദേശത്ത് ഒരു ബഹുമാനം ഉണ്ടാകണം. ನಮ್ಮ ದೇಶದಲ್ಲಿ, ನಮ್ಮ ಅಲಿಯ ಕುಟುಂಬದಲ್ಲಿ ಕುರಿತು ಒಂದು ಬಹುಮಾನ ಉಂಟಾಗಬೇಕು. Praise the Lord. ഹല്ലേലൂയ. Praise the Lord. Praise the Lord. അപ്പോൾ ശ്രദ്ധിക്കുക, നമ്മൾ വായിച്ചു വന്നത് ನಾವು ಮಾತನಾಡ್ತಾ ಬಂದಿರುವುದು കൊടികളോടുകൂടിയ സൈന്യം പോലെ ಧ್ವಜವನ್ನು ಎತ್ತುವಂತ ಸೈನ್ಯದಾಗಿ ഭയങ്കരത്വം ഉള്ളോൾ ഇവർ ആണെന്നാണ്. ಭಯಂಕರ ಉಳ್ಳವಳು ಇವರು ಯಾರು ಎಂಬುದಾಗಿ. ഇത് ആരെ കുറിച്ചാണ് ಇದು പറയുന്നത്? ಯಾರ ಕುರಿತು ಹೇಳಲು ಬರ್ತದೆ? മണവാട്ടിയായ നമ്മെ കുറിച്ച്. ಮೊದಲ ಗಿತ್ತಿಯಾದ ಸಭೆಯ ಕುರಿತು, ನನ್ನ ಕುರಿತು. Praise the Lord. Praise the Lord. ഹല്ലേലൂയ. ഹല്ലേലൂയ. രക്ഷിക്കപ്പെട്ടവർ കൂടുമ്പോഴാണ് സഭയാകുന്നത്. ಅಲ್ಲಿ ರಕ್ಷಣೆ ಹೊಂದಿದವರೇ ಸಭೆಯಾಗಿರುವುದು. അപ്പോൾ നമ്മളെ കുറിച്ചാണ് യേശു പറയുന്നത്. ಅಥವಾ ನಮ್ಮ ಕುರಿತು ಇದನ್ನು ಹೇಳುವಂತದ್ದು. ഹല്ലേലൂയ. ഹല്ലേലൂയ. വായിച്ച് ഉത്തമയത്തിലേക്ക് വീണ്ടും മടങ്ങി വന്നാണ്. ದೇವರ ವಾಕ್ಯಕ್ಕೆ ಹೋಗುವ. അരുണോദയം പോലെ ശോഭയും ಅರುಣೋದಯದಾಗಿ ಶೋಭೆಯು, ചന്ദ്രനെ പോലെ സൗന്ദര്യവും ಚಂದ್ರನ ಹಾಗೆ ಸೌಂದರ್ಯವು, കൊടികളോടുകൂടിയ സൈന്യം പോലെ ಅದರಲ್ಲಿ ಧ್ವಜವನ್ನೆತ್ತುವ ಸೈನ್ಯದ ಹಾಗೆ ഭയങ്കരത്വം ഉള്ളോളിവളാ. ಭಯಂಕರ ಉಳ್ಳವಳು ಇವಳು ಯಾರು? അപ്പൊ മണവാട്ടിയാണ് നമ്മളെ കുറിച്ചുള്ള ദൈവത്തിന് യേശുവിന്റെ കൺസെപ്റ്റ് എന്ന് പറയുന്നത്. ಮೊದಲ ಗಿತ್ತಿಯಾದ ನಮ್ಮ ಕುರಿತು ದೇವರಿಗೆ ಇರುವಂತಹ ಆಲೋಚನೆ ಏನಂದ್ರೆ നാം ഇപ്രകാരമായിരിക്കണം. ನಾವು ಇದೇ ಪ್ರಕಾರ ಜೀವಿಸಬೇಕು. Praise the Lord. Praise the Lord. Hallelujah. Hallelujah. യേശു കർത്താവിന്റെ വരവെങ്കിൽ ಯೇಸು ಕ್ರಿಸ್ತನ ಬರವಣಿಗೆ നമ്മളെ വെളികടിക്കണമെങ്കിൽ ನಮ್ಮನ್ನು ಎತ್ತಲ್ಪಡಿಕೆ ಆಗ್ಬೇಕು. യേശു കർത്താവ് പറയുന്ന രീതി നമ്മൾ ഉണ്ടായിരിക്കണം. ಯೇಸು ಕ್ರಿಸ್ತನು ಹೇಳುವ ರೀತಿಯಲ್ಲಿ ನಾವು ಜೀವಿಸಬೇಕು. ഒരു 7 മിനിറ്റ് കൂടെ ഒരു കാര്യം പറഞ്ഞു നിർത്താം. 7 ನಿಮಿಷದಲ್ಲಿ ಹೇಳಿ ನಾನು ಮುಗಿಸ್ತೀನಿ. ഓക്കെ, എസ്തേറിന്റെ പുസ്തകം, ಎಸ್ತೇರನ ಪುಸ್ತಕ, ಸೀತಕ ಎಸ್ತೇರನ ಪುಸ್ತಕ, എടുത്തോ? ತೆಗೀರಿ. ಇದ್ರೆ ಮಾಡಬೇಡಿ ಯಾರು ಸಹ. ಮಾಡಿಲ್ಲ. 2ാം അധ്യായം 2ನೇ ಅಧ್ಯಾಯ ಎಸ್ತೇರ್ 2 15ാം വാക്യം. 15ನೇ ವಾಕ್ಯ. ಅರಸನ ಬಳಿಗೆ ಹೋಗುವುದಕ್ಕೆ ಮೊರ್ದೆಕೈಯ ದತ್ತ ಪುತ್ರಿಯು ಅವನ ಚಿಕ್ಕಪ್ಪನಾದ ಅಬಿಹೈಲನ ಮಗಳು ಆದ ಎಸ್ತೇರಳ ಸರತಿ ಬಂದಾಗ ಅಂತಃಪುರ ಪಾಲಕನಾದ ಹೇಗ ಎಂಬ ರಾಜ ಕಂಚುಕಿಯು ನೇಮಿಸಿದ್ದನ್ನೇ ಹೊರತು ಆಕೆ ಬೇರೇನು ಕೇಳಲಿಲ್ಲ. ನೋಡುವವರೆಲ್ಲರೂ ശ്രദ്ധിക്കുക. ಹೇಳಿ.
എസ്തേറിന്റെ പുസ്തകം വായിച്ചിട്ടുള്ളൊരു കൈപൊക്കെ. ಎಸ್ತೇರ ಪುಸ್ತಕವನ್ನು ಇದುವರೆಗೂ ಓದಿದವರು ಮಾತ್ರ ಕೈ ಎತ್ತಿ. മക്കള് വായിച്ചില്ലേ? നിങ്ങൾ വായിച്ചില്ലേ? ಇವರೆಲ್ಲ ಓದಿಲ್ವಾ ಮಕ್ಕಳೆಲ್ಲ? ಇವರೆಲ್ಲ അതിലെ പെണ്ണിന്റെ പേരാണോ നിങ്ങൾ വായിക്കുന്നത്? ಆ ಹುಡುಗಿದ ಹೆಸರು ಇದ್ದಕ್ಕೆ ಓದ್ಲಿಲ್ಲ ನೀವು? ಎಸ್ತೇರ್ ಅಂತ. ಎಸ್ತೇರ್ ಬೇಕಂದ್ರೆ എസ്തേർ നാമായിട്ട് കരുതുക. ಈಗ ಎಸ್ತೇರ್ ಹೊಸ ಒಡಂಬಡಿಕೆಯಲ್ಲಿ ನಾವಾಗಿ ಮಾರ್ಪಡ್ಬೇಕು. ഇനി അത് ചരിത്രം പറയാം. ಹೋಗುವ അഹസ്വേരോസ് രാജാവിന്റെ പത്നിയായിരുന്ന വസ്തി രാജ്ഞിയെ ആ സ്ഥാനത്ത് നിന്ന് രാജാവ് മാറ്റി. ಅಗಸ್ತ್ಯನ ರಾಜನಾದ ವಸ್ತಿ ಎಂಬ ಒಂದು ಪತ್ನಿಯ ಸ್ಥಾನವನ್ನು ಆತನು ತೆಗೆದಾಕಿದ. അപ്പൊ രാജാവിന് വേറൊരു ഭാര്യയെ വേണം. ಈಗ ರಾಜನಿಗೆ ಒಂದು ಬೇರೆ ಹೆಂಡತಿ ಬೇಕು. നമ്മളൊക്കെ ചെന്നാൽ ഓടിപ്പോയി കെട്ടിക്കൊണ്ട് പോരുകയല്ല. ನಾವಾದ್ರೆ ನೋಡಿ ಬೇರೆ ಕಟ್ಕೊಳ್ತೀವಿ. അങ്ങനല്ല. ಹಾಗೆ ಅಲ್ಲ. രാജാവിന് ഒരു രാജ്ഞി എടുക്കണമെങ്കിൽ ರಾಜನ ಒಂದು ಆಜ್ಞೆ ಬೇಕಾದ್ರೆ ഒരു സെലക്ഷൻ നടക്കുവാണ്. ಒಂದು ಸೆಲೆಕ್ಷನ್ ಬೇಕಾಗಿದೆ. അപ്പൊ അനേക സ്ത്രീകള് സ്വന്തം ഈ സെലക്ട് ചെയ്യപ്പെട്ടതിലേക്ക് വന്നു. ನೋಡಿ ಅನೇಕ ಸ್ತ್ರೀಯರು ಈ ಸೆಲೆಕ್ಟ್ ಆಗ್ಲಿಕ್ಕಾಗಿ ಬಂದ್ರು ರಾಜನ ಮುಂದೆ. പക്ഷെ രാജാവിന്റെ അടുത്ത് ചെല്ലണമെങ്കിൽ അവരുടെ ശാരീരികമായിട്ടൊക്കെ ഒരുപാട് ഒരുക്കങ്ങൾ ആവശ്യമാണ്. ನೋಡಿ ಅವನು ಅಲ್ಲಿ ರಾಜನಾದ ತೆಗೆದುಬೇಕಾದ್ರೆ ಶಾರೀರಿಕವಾದ ಕೆಲವು ಕಾರ್ಯಗಳೆಲ್ಲ ಕೆಲವು ಇರಬೇಕಾಗಿದೆ. ഓക്കെ, ഇനി ഞാൻ ഒരു വാക്യം വായിക്കാം. ಒಂದು ವಾಕ್ಯವನ್ನು ಓದ್ರಿ. ആ, 13ാം വാക്യം. 13ನೇ ವಾಕ್ಯ 2:13. ಅರಸನ ಬಳಿಗೆ ಹೋಗುವ ಸರತಿ ಯಾವಾಕೆಗೆ ಬರುವುದೋ ಆಕೆಯು ಅಂತಃಪುರದಿಂದ ಅರಮನೆಗೆ ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಏನು ಕೇಳಿದರೂ ಕೊಡಲ್ಪಡುವುದು. ഓക്കെ, ശ്രദ്ധിക്കുക. ഇപ്പൊ ഓരോ പെൺകുട്ടി രാജാവിന്റെ അടുത്തേക്ക് ചെല്ലുവാനുള്ള ಚಾನ್ಸ್ വരുമ്പോൾ ನೋಡಿ ಪ್ರತಿಯೊಬ್ಬ ಕುಮಾರಿಯರು ಆ ರಾಜನ ಬಳಿಗೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕುವಾಗ ആ പെൺകുട്ടി എന്ത് ചോദിച്ചാലും കൊടുക്കും. ಆ ಒಂದು ಹುಡುಗಿ ಅಥವಾ ಅವಳು ಏನು ಕೇಳಿದ್ರು ಕೊಡಲ್ಪಡುತ್ತದೆ. അവള് കൈയിൽ ചെരുപ്പ് ചോദിച്ചാൽ കൊടുക്കും. ಅವಳಿಗೆ ಚಪ್ಪಲ್ ಕೇಳಿದ್ರೆ ಕೊಡ್ತಾರೆ. ಆ ಒಂದು ಈರ್ ಸ್ಲಿಪ್ಪರ್ ಬೇಕಾದ್ರೆ ಕೊಡ್ತಾರೆ. ಚಪ್ಪಲ್ ചുരിദാർ നല്ല ചുരിദാർ കൊടുക്കും. ಒಳ್ಳೆ ಏನಾದ್ರು ಬೇಕಾದ್ರೆ ಡ್ರೆಸ್ ಕೊಡಲ್ಪಡ್ತದೆ. ഇനി മുടി നനച്ചെങ്കിൽ ഡൈ ചെയ്യാനുള്ളത് കൊടുക്കും. ಇದು ಕೂದಲು ಸ್ವಲ್ಪ ಇದು ಬೇಕಾದ್ರೆ ಡೈ ಮಾಡ್ಲಿಕ್ಕೆ ಎಲ್ಲ ಕೊಡ್ತಾರೆ. ಲಿಪ್ಸ್ಟಿಕ್ കൊടുക്കും. ಲಿಪ್ಸ್ಟಿಕ್ ಬೇಕಾದ್ರೆ ಕೊಡ್ತಾರೆ. നെയിൽ പോളിഷ് കൊടുക്കും. ನೇಲ್ ಪಾಲಿಶ್ ಎಲ್ಲ ಕೊಡ್ತಾರೆ. എക്സ്ട്രാ നെയിൽ വേണം അത് വെച്ച് ಎಕ್ಸ್ಟ್ರಾ ಬೇಕಾದ್ರೆ ಅಲ್ಲಿ ಏನು ಮರದ ತುಂಡು ಸಿಕ್ಕಿದ್ರೆ ಎಲ್ಲ ತುಂಡು ಸಿಕ್ಕಿ എന്ത് ചോദിച്ചാലും കൊടുക്കും. ಏನು ಬೇಕಾದ್ರೆ ಕೊಡಲ್ ಬರ್ತದೆ. ಆಯ್ತಾ? മനസ്സിലാകുന്നുണ്ടോ? ನಿಮಗೆ ಅರ್ಥ ಆಗ್ತಿದೆಯಾ? അവൾ ചോദിക്കുന്നത് കൊടുക്കും. ನೋಡಿ ಅವಳು ಕೇಳಿದನ್ನು ಕೊಡ್ತಾರೆ ಅಲ್ಲಿ ಅವಳಿಗೆ ರೆಡಿ ಆಗ್ಲಿಕ್ಕೆ. എന്നാൽ ಆದರೆ 15ാം വാക്യം. 15ನೇ ವಾಕ್ಯ. മോർദെഖായി തനിക്ക് മകളായിട്ട് എടുത്ത ചിറ്റപ്പൻ അബിഗയിലിന്റെ മകളായ എസ്തേറിന്റെ രാജസന്നിധി ചെല്ലുവാൻ മുറ വന്നപ്പോൾ അവൾ രാജാവിന്റെ ഷണ്ഡനും അന്തഃപുരപാലകനുമായ ഹേഗായി പറഞ്ഞത് മാത്രമല്ലാതെ ഒന്നും ചോദിച്ചില്ല. ಅದನ್ನು ಓದಿ 15ನೇ ವಾಕ್ಯ ಓದಿ. ಅರಸನ ಬಳಿಗೆ ಹೋಗುವುದಕ್ಕೆ ಮೊರ್ದೆಕೈಯ ದತ್ತ ಪುತ್ರಿಯು ಅವನ ಚಿಕ್ಕಪ್ಪನಾದ ಅಬೀಹೈಲನ ಮಗಳು ಆದ ಎಸ್ತೇರಳ ಸರತಿ ಬಂದಾಗ ಅಂತಃಪುರ ಪಾಲಕನಾದ ಹೇಗೆ ಎಂಬ ರಾಜ ಕಂಚುಕಿಯು ನೇಮಿಸಿದ್ದನ್ನೇ ಹೊರತು ಆಕೆ ಬೇರೇನು ಕೇಳಲಿಲ್ಲ. ಗಮನಿಸಿ, അപ്പോൾ ഇവിടെ ഈ സ്വന്തം എസ്തേറിന്റെ ಚಾನ್ಸ್ വന്നപ്പോൾ ನೋಡಿ ಈ ಒಂದು ಎಸ್ತೇರಳ ಒಂದು ಸರದಿ ಬಂದಾಗ എസ്തേറിന് വേറൊരു പേരുണ്ട്, അതറിയാമോ? ಎಸ್ತೇರಳ ಬೇರೆ ಹೆಸರು ಗೊತ್ತಾ? ഹദസ എന്നാണ് പേര്. ഹദസ എന്നുവെച്ചാൽ സന്തോഷമുള്ളെന്നാണ് അതിന്റെ അർത്ഥം. ಹದಸ ಅಂದ್ರೆ ಸಂತೋಷವುಳ್ಳವಳು ಅಂತ ಅರ್ಥ. എസ്തേർ എന്നുള്ള വാക്കിന്റെ അർത്ഥം ಎಸ್ತೇರಳ ವಾಕ್ಯದ ಅರ್ಥ ഒളിക്കപ്പെട്ട നക്ഷത്രം എന്നാണ്. ಅಲ್ಲಿ ಒಳೆಯುವ ನಕ್ಷತ್ರ ಅಂತ ಅರ್ಥ. ഹൈഡ് ചെയ്ത നക്ഷത്രം. ಓಕೆ, ಅಡಗಿಸಲ್ಪಟ್ಟ ನಕ್ಷತ್ರ അതാണ് ഇതിന്റെ ಅರ್ಥ. അപ്പൊ എസ്തേറിന് ಚಾನ್ಸ್ വന്നപ്പോൾ ನೋಡಿ ಎಸ್ತೇರಳ ಒಂದು ಸರದಿ ಬರುವಾಗ ഈ അന്തഃപുരപാലകനായിരുന്ന ഹേഗായി പറഞ്ഞത് മാത്രമേ അവർ ഉപയോഗിച്ചുള്ളൂ. ಆಕೆ ಯಾರು ರೆಡಿ ಮಾಡ್ತಾ ಇದ್ರು ಹೇಗೆ ಎನ್ನುವಂತ ವ್ಯಕ್ತಿ ಅವನು ಹೇಳಿದ್ದು ಮಾತ್ರ ಅವಳು ಬಯಸ್ತಿದ್ಲು. എന്താ കാര്യം? ಏನು ಕಾರ್ಯ? ಅದು ಡೋರ್ ಅಲ್ಲಿ ಓಪನ್ ಮಾಡಪ್ಪ ಸ್ವಲ್ಪ. ಒಳಗೋಗು. ഡോർ അടച്ചു. ಈಗ ಡೋರ್ ಮುಚ್ಚು. തുറക്കല്ലേ? ನಿದ್ದೆ ಮಾಡಬೇಡಿ ಅಲ್ಲಿ. നീനൊಬ್ಬ ನೀನೊಬ್ಬ ಮಗ ಎದ್ದೇಳಪ್ಪ. ആ വാതിലും പോയിരിക്കുക. ಅಲ್ಲಿ ಹೋಗಿ ನಿಲ್ಲು. രാജാവ് അകത്തോണ്ട് കേട്ടോ. ചുമ്മാ ರಾಜನಲ್ಲಿದ್ದಾನೆ ಆಯ್ತಾ, ಸುಮ್ಮನೆ ಅಲ್ಲ. ഈ രാജാവിന്റെ കിടപ്പറയുടെ തൊട്ടു മുമ്പുള്ള വാതിൽ വരെ ചെല്ലുവാൻ അനുവാദമുള്ള വ്യക്തിയായിരുന്നു ഹേഗായി. ಅಲ್ಲಿ ನೋಡಿ, ಆ ರಾಜನು ಅಲ್ಲಿ ಮುಂದೆ ತಂದು ನಿಲ್ಲಿಸುವ ತನಕ ಏನೆಲ್ಲ ಮಾಡಬೇಕು ಅದನ್ನು ರೆಡಿ ಮಾಡ್ಲಿಕ್ಕೆ ಸಿದ್ಧವಾಗಿರುವವಳೇ ಹೇಗೆ. വാതിൽ വരെ ചെല്ലാം. മനസ്സിലായോ? ಬಾಗಿಲು ತನಕ ಮಾತ್ರ.
ಮತ್ತೆ Okay. ನಂತರ ಇಲ್ಲ ರಾಜನ ಮನೆಗೆ ವಿളിച്ചു, വിളിച്ചു. ಅವ್ರು ಬೀಳಿದ ಅವ್ರಿಗೆ ಏನ್ ಮಾಡ್ತಾರೆ അതിന് ಹೇಗಾಗಿ ಅವನಿಗೆ ಹೇಗೆ ರಾಜ ಹೇಗೆ ರಾಜ ನೀನಲ್ಲಪ್ಪ ಹೇಗೆ ಅರಸನ ಸ್ಥಾನದಲ್ಲಿ ಇದ್ದು ನೀ ಕೂತ್ಕೊಳ್ಳಿ ಹೇಗಾಗಿ ಅವನು ನೀವ್ ಹೇಗೆ ಎಲ್ಲಿ ರೆಡಿ ಮಾಡ್ಬೋದು അപ്പൊ രാജാവാണെന്നുണ്ട് കേട്ടോ. രാജ ഒളಗಿದ್ದಾನೆ ಈಗ. ഓക്കെ പോകുന്നതേ ഉള്ളൂ സാധനം. അപ്പൊ ഹേഗായിക്ക് എവിടെ വരെ ചെല്ലാം? ಅಂತಃಪುರത്തിന്റെ ವಾದಿಲ್ಕ ವರೆ ಚೆല്ലാം. ಅಂತಃಪುರದಲ್ಲಿರುವ ಬಾಗಿಲ ತನಕ ಮಾತ್ರ ಏಕೈ ಮೇಕಪ್ ಮಾಡುವವರು ರೆಡಿ ಮಾಡುವವರಿಗೆ ಪ್ರವೇಶ ಅಷ್ಟೇ. അവിടെ വരെ പറ്റത്തുള്ളൂ. ಅಲ್ಲಿ ಮಾತ್ರ ಅಲ್ಲಿ ತನಕ. ഈ ഹേഗായിക്ക് രാജാവിന് ഇഷ്ടമുള്ള നിറം എന്താണെന്ന് അറിയാം. ಈ ಏಕೈಗೂ ರಾಜನಲ್ಲಿ ಒಂದು ಇಷ್ಟ ಏನು ಗೊತ್ತಾ? നിറം കളർ. ಕಲರ್ ಏನು ಗೊತ್ತಾ? ಸಾರಿ ಕಲರ್. അദ്ദേഹത്തിന് ഇഷ്ടമുള്ള സ്മെൽ അറിയാം. ಅಲ್ಲಿ ಅವನಿಗೆ ಗೊತ್ತಿರುವಂತ ಒಂದು ಪರಿಮಳ ಗೊತ್ತಿದೆ ಅವನಿಗೆ. പെർഫ്യൂം അറിയാം. ಪರ್ಫ್ಯೂಮ್ ಏನಾಗ್ತದೆ ಅಂತ ಗೊತ್ತು. അദ്ദേഹത്തിന് ഇഷ്ടമുള്ള സകലതും അറിയാവുന്ന ഒരു വ്യക്തി ഹേഗായി ആണ്. ನೋಡಿ ಅವನಿಗೆ ಏನೆಲ್ಲ ಆಗ್ತಾಳೆ ಏನೆಲ್ಲ ಗೊತ್ತು ಎಂಬುದಕ್ಕೆ ಎಲ್ಲವನ್ನು ತಿಳಿಯುವಂತ ಒಬ್ಬನ ವ್ಯಕ್ತಿ ಹೇಗೈ ಮಾತ್ರ. ഈ രാജാവിന്റെ അടുത്തേക്ക് ചെല്ലുന്ന വ്യക്തിക്ക് ഹേഗായി ഇഷ്ടപ്പെട്ടാൽ പോലെ രാജാവ് ഇഷ്ടപ്പെടണം. ನೋಡಿ ಏಕೈ ಅವನನ್ನು ಇಷ್ಟಪಟ್ಟಾಗಿ ರಾಜನು ಕೂಡ ಇಷ್ಟಪಡಬೇಕು, ಹೌದಲ್ಲ? ഹേഗായിക്ക് അറിയാം രാജാവിന് ഇഷ്ടമുള്ള കാര്യങ്ങൾ എന്താണെന്ന്. ನೋಡಿ ಏಕೈಗೆ ಚೆನ್ನಾಗಿ ಗೊತ್ತಿದೆ ರಾಜನಿಗೆ ಇಷ್ಟವಾಗುವಂತ ಕಾರ್ಯಗಳು ಏನು ಅಂತ. മറ്റു പെൺകുട്ടികൾ അവർക്ക് ഇഷ്ടമുള്ളതാ ചോദിച്ചത്. ನೋಡಿ ಎಲ್ಲಾ ಹುಡುಗಿಯರು ಕೂಡ ಅವರಿಗೆ ಏನೆಲ್ಲ ಬೇಕು ಅದು ಇದೆಲ್ಲ ಹೇಳಿದ್ರಲ್ಲ. പക്ഷെ എസ്തേർ വന്ന് ഹേഗായിയോട് ചോദിച്ചു, അച്ചാച്ചാ എന്താ നമ്മുടെ രാജാവിന് ഇഷ്ടം? ಆದ್ರೆ ಎಸ್ತೇರ ನೋಡಿ ಮನಸ್ಸು ನೋಡಿ ಏಕೈಗೆ ಹೇಳ್ತಾರೆ ರಾಜನ ಹೃದಯ ಹೇಗೆ, ಅವನ ಮನಸ್ಸು ಹೇಗೆ, ಅವನಿಗೆ ಏನು ಇಷ್ಟ മനസ്സിലായോ? ನಿಮಗೆ ಅರ್ಥ ಆಯ್ತಾ? കത്തിയോ ബൾബ് കത്തിയോ? ಅದು ನಿಮ್ಗೆ ಏನಾದ್ರು ಆಯ್ತಾ? ಅಲ್ಲಿಗೆ ಏನಾದ್ರು ಹೋಯ್ತಾ ಅಂತ. ഈ ഹേഗായിയെ ಈ ಏಕೈಯೇ പരിശുദ്ധാത്മാവായിട്ട് കാണുക. ಪರಿಶುದ್ಧ ಆತ್ಮನಾಗಿ ಸೂಚನೆ. നമ്മുടെ അനുമനാഥനായ യേശു ನಮ್ಮ ಕರ್ತನಾದ ಯೇಸು ಕ್ರಿಸ್ತನು നമ്മളിൽ പ്രസാദിക്കണമെങ്കിൽ ನಮ್ಮಲ್ಲಿ ವಾಸಿಸಬೇಕಂದ್ರೆ പരിശുദ്ധാത്മാവിന് ഇഷ്ടമുള്ളത് നാം ഉപയോഗിക്കണം. ಪರಿಶುದ್ಧಾತ್ಮನಿಗೆ ಇಷ್ಟವಾಗುವಂತವನ್ನೇ ಉಪಯೋಗಿಸಬೇಕು. ಫಸ್ಟ್ ಅರ್ಥ ಆಯ್ತಾ? ഓക്കെ മനസ്സിലായോ? ಅರ್ಥ ಆಯ್ತು. ഓക്കെ. അതുകൊണ്ട് എസ്തേർ സെലക്ട് ചെയ്യപ്പെട്ടു. ಅದಕ್ಕೆ ಎಸ್ತೇರಳು ಆರಿಸಲ್ಪಟ್ಟು ರಾಜನಿಗೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ഹല്ലേലൂയ. അനുമനാഥനായ യേശു ഇനി നമ്മളെ വീട് കഴിക്കാൻ വരുമ്പോൾ ಕರ್ತನಾದ ಯೇಸು ಕ್ರಿಸ್ತ ನಮ್ಮನ್ನು ಕೊಂಡು ಹೋಗ್ಲಿಕ್ಕೆ ಬರುವಾಗ യേശുവിന്റെ ഇഷ്ടങ്ങൾ അറിയാവുന്ന ഒരೇ ഒരാൾ പരിശുദ്ധാത്മാവാണ്. ಯೇಸುವಿನ ಇಷ್ಟವನ್ನು ಏನೆಂಬುದಕ್ಕೆ ತಿಳಿಯುವಂತ ಒಬ್ಬನೇ ವ್ಯಕ್ತಿ ಪರಿಶುದ್ಧಾತ್ಮನು. അപ്പൊ പരിശുദ്ധാത്മാവിന് ഇഷ്ടമുള്ളത് നാം ചെയ്താൽ അണിഞ്ഞാൽ നമ്മളെ സെലക്ട് ചെയ്യപ്പെടുവാൻ ಪರಿಶುದ್ಧಾತ್ಮನ ಇಷ್ಟವನ್ನು ನಾವು ಈ ಲೋಕದಲ್ಲಿ ಮಾಡಿದ್ರೆ ಮಾತ್ರ ದೇವರಿಂದ ನಾವು ಆರಿಸಲ್ಪಡ್ತೀವಿ. ഹല്ലേലൂയ. ഹല്ലേലൂയ. അതുകൊണ്ടാണ് വചനം പറയുന്നത്, ಅದಕ್ಕೆ ವಾಕ್ಯ ಹೇಳ್ತದೆ, പുത്രനോട് പാപം ചെയ്താൽ ക്ഷമിക്കും, ಎಷ್ಟು ಪಾಪಗಳು ಮಾಡಿದ್ರೆ ಕ್ಷಮಿಸಲ್ಪಡುತ್ತದೆ. ആത്മാവിനോട് പാപം ചെയ്താൽ ಅದೇ ಆತ್ಮನಿಗೆ ವಿರೋಧವಾಗಿ ഈ ಪಾಪವಾಗಿದೆ. ലോകത്തിലും വരുവാന ലോകത്തിലും ക്ഷമിക്കപ്പെടത്തില്ല. ಈ ಲೋಕದಲ್ಲಿ ಆಗಲಿ ಬರುವಂತ ಲೋಕದಲ್ಲಿ ಆಗಲಿ ಕ್ಷಮಿಸಲ್ಪಡುತ್ತದೆ. അതിനാണ് ഒന്നിച്ച് വരിക. ಅದನ್ನು ಅರ್ಥ ಮಾಡ್ಕೊಳ್ರಿ. നമുക്ക് ഒരുമിച്ച് വരിക. ನಾವು ಒಂದು ಸೇರುವ ಈಗ യേശു കർത്താവ് വരുമ്പോൾ ಯೇಸು ಕ್ರಿಸ್ತನು ಬರುವಾಗ നമ്മുടെ ಪ್ರಾರ್ಥಿಸುವ. ശോഭയാകുന്നവനെ പോലെ ആകട്ടെ, ನಮ್ಮ ಶೋಭೆಗಳು ಬದಲಾಗಲಿ, സൗന്ദര്യം ചന്ദ്രനെ പോലെ ആകട്ടെ, ಸೌಂದರ್ಯ ಚಂದ್ರನಂತೆ ಆಗಲಿ, നമ്മുടെ നിർമ്മലത സൂര്യനെ പോലെ ആകട്ടെ. ನಮ್ಮೆಲ್ಲವೂ ಕೂಡ ಸೂರ್ಯನಂತಾಗಲಿ. യേശു വരുമ്പോൾ കൊടികൾ പിടിച്ചുകൊണ്ട് ഒരു സൈന്യമായി തീരുവാൻ ಯೇಸುವಿನ ಬರುವಿಕೆ ಬರುವ ಮೊದಲು ಒಂದು ಧ್ವಜವನ್ನು ಎತ್ತಿ ದೊಡ್ಡ ಸೈನ್ಯದಾಗಿ ಮಾರ್ಪಡುವ. നമ്മളെല്ലാവരും ഒരുക്കട്ടെ. ಅದಕ್ಕೆ ಆಗಿ ಕರ್ತನು ನಮ್ಮೆಲ್ಲರನ್ನು ಆರಿಸಲಿ. യേശുവിന്റെ നാമത്തിൽ തന്നെ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಆಮೆನ್. ಪ್ರೈಸ್ ಲಾರ್ಡ್.